ನಮಸ್ಕಾರ, ಏನು ಸಮಾಚಾರ, ಹೇಗಿದ್ದೀರಿ? ಎಲ್ಲವೂ ಮುಕ್ತ 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 ಆಗೋಗಿದೆ. ನೋಡಿ, ಕಳೆದ ಹಲವು ದಿನಗಳಿಂದ ನಾವು ಲಾಕ್ಡೌನನ್ನು ಅನುಭವಿಸಿದ್ವಿ ಅಥವಾ ಲಾಕ್ಡೌನ್ ಫೇಸಲ್ಲಿದ್ವಿ. ಈಗ ಸೆಮಿ ಅನ್ಲಾಕ್ಡೌನು ಅಥವಾ ಅರೆ ಅನ್ಲಾಕೋ ಮತ್ತೊಂದೋ ಬೇರೆನೋ ಯಾವುದೋ ಒಂದಿಷ್ಟು ಹೆಸರು, ಆ ಹೆಸರುಗಳಲ್ಲಿ ಜೀವನ ಓಪನ್ ಅಪ್ ಆಗ್ತಾ ಬರ್ತಾ ಇದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಒಂದು ಪ್ರೆಸ್ ಮೀಟ್ ನಡೆಸಿ ಹೇಳಿದರು, ಇಂತಿಷ್ಟು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಇನ್ನೊಂದು ವಾರ ಯಥಾಸ್ಥಿತಿ ಮುಂದುವರಿಯುತ್ತೆ, ಇಂತಿಷ್ಟು ಜಿಲ್ಲೆಗಳಲ್ಲಿ ನಾವು ಸ್ವಲ್ಪ ಸಡಿಲಿಕೆ ಮಾಡ್ತೀವಿ, ಯಾರ್ಯಾರು ಪರ್ಚೇಸ್ ಮಾಡಬೇಕು 10 ಗಂಟೆವರೆಗೂ ಪರ್ಚೇಸ್ ಮಾಡಬೇಕು ಅಂತಿದ್ದು 2 ಗಂಟೆ ಮಾಡ್ತೀವಿ, ಬೇರೆ ಬೇರೆ ಒಂದಿಷ್ಟು ವ್ಯಾಪಾರಕ್ಕೆ ವಹಿವಾಟಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ, ನಮಗೆ ಜೀವದ ಜೊತೆಗೆ ಜೀವನವೂ ಮುಖ್ಯ ಅಂತಂದರು. ಅಟ್ ದಿ ಸೇಮ್ ಟೈಮ್ ಐ ಹ್ಯಾವ್ ಕ್ವೆಶ್ಚನ್ಸ್. ಏನು ಪ್ರಶ್ನೆಗಳು? ಬೆಂಗಳೂರಿನ ವಿಷಯ ತಗೊಳ್ಳಿ. ಪಾಸಿಟಿವಿಟಿ ರೇಟ್ ಅಂತ ನಾವೇನು ಕರಿತೀವಿ, ಅದು 5%ಗಿಂತ ಕಡಿಮೆಯಾಗಿದೆ ಅಂತ ಹೇಳ್ತಾರೆ ಆನ್ ರೆಕಾರ್ಡ್ಸ್. ಬೇರೆ ಬೇರೆ ಜಿಲ್ಲೆಗಳು ತಗೊಳ್ಳಿ, ಕೆಲವು ಕಡೆ 10 ಇದೆ, 15 ಇದೆ, 17 ಇದೆ, 12 ಇದೆ, ಆರ್ 10ಕ್ಕಿಂತ ಜಾಸ್ತಿ ಇದೆ. ಅಂತರ್ಜಿಲ್ಲಾ ಪ್ರವಾಸ ಕೂಡ ಬಿಟ್ಟಿದ್ದಾರೆ. ಆಮೇಲೆ ನಾವು ನೀವು ಬೈತಾ ಇದ್ವಿ, ಏನಪ್ಪ ಬೆಳಗ್ಗೆ 10 ಗಂಟೆವರೆಗೂ ಅವಶ್ಯಕವಾಗಿ ಬೇಕಾದರೆ ನೀವು ಬನ್ನಿ ಅಂತ ಹೇಳಿದ್ವಿ, ಬೇಕಾಬಿಟ್ಟು ಓಡಾಡ್ತಾರೆ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಆದರೆ ಈಗ 2 ಗಂಟೆವರೆಗೂ ಅವಕಾಶ ಇದೆ. ಮದ್ಯದ ಅಂಗಡಿಗಳು 2 ಗಂಟೆವರೆಗೂ ಓಪನ್ ಇರ್ತವೆ. ಬೇರೆ ಅಂಗಡಿಗಳು ಅಫ್ಕೋರ್ಸ್ ನೀವು ವ್ಯಾಕ್ಸಿನೇಷನ್ ಆಗಿರಬೇಕು, ನೀವು ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು, ಇಲ್ಲ ಅಂತಂದರೆ ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಆದರೆ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ನು ಕರ್ನಾಟಕದಲ್ಲಿ ಪ್ಯಾಲ್ಟ್ರಿ ಅಧಿಕೃತವಾಗಿ ಒಂದು 10,000 ಜನಕ್ಕೂ ಆದಂಗೆ 18 to 44 ಇಯರ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಈ ಎಲ್ಲದರ ನಡುವೆ ಇಷ್ಟು ದಿನ ಲಾಕ್ಡೌನ್ ಮಾಡಿದ್ದು ಈಗ ಸಡನ್ನಾಗಿ ಆಲ್ಮೋಸ್ಟ್ ಇದು ಹುಡುಗಾಟದ ರೀತಿಯಲ್ಲಿ ಅನ್ಲಾಕ್ ಮಾಡಿದ್ದು ಎಲ್ಲಿಗೆ ಬಂದು ನಮ್ಮನ್ನು ತಂದು ನಿಲ್ಲಿಸತ್ತೆ? ದಿಸ್ ಈಸ್ ದಿ ಬಿಗ್ 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 ಕ್ವೆಶ್ಚನ್. ನಾನು, ನೀವು, ನಾವೆಲ್ಲರೂ ಇವತ್ತು ಮಂಥನ ಮಾಡಬೇಕಾಗಿರೋದು. ಲೆಟ್ ಅಸ್ ಬಿಗಿನ್. ಮುಕ್ತ ಮುಕ್ತ ಮುಕ್ತಾನೆ. ನಾನು ಚಂದನ್ ಶರ್ಮಾ. ಕೊರೋನಾ ಮೇಲೆ ಇನ್ನೂ ಕೂಡ ಸರ್ಕಾರ ನಿಯಂತ್ರಣವನ್ನು ಸಾಧಿಸಿಲ್ಲ. ಅಷ್ಟರಲ್ಲೇ ಲಾಕ್ಡೌನ್ ಅನ್ನು ಓಪನ್ ಅಪ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ, ಸರ್ಕಾರ ಸಡಿಲ ಹೆಜ್ಜೆಯನ್ನು ಇಡುವುದಕ್ಕೆ ಮುಂದಾಗಿದೆ. ಇಟ್ಟಾಗಿದೆ ಸರ್, ಗೈಡ್ಲೈನ್ಸು ಬಂದಿದೆ ಈಗಾಗಲೇ. ನಿನ್ನೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರು, ಇವತ್ತು ಗೈಡ್ಲೈನ್ ಬಂತು. ಸಡಿಲಿಕೆಗಳು ಹಲವು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ 75%. ಅವರು ಹೇಳ್ತಾರೆ, ನಿಜ ಒಪ್ಕೊಳ್ಳೋಣ, ನಾವು ಎಕಾನಮಿ ಚೆನ್ನಾಗಾಗಬೇಕು ಸರ್, ಜನನೂ ಪಾಪ ಕುಸಿತ ಬರ್ತಿದ್ದಾರೆ, ನನಗದೆಲ್ಲ ಅರ್ಥ ಆಗುತ್ತೆ. ಹೌದು, ಒಂದು ಸಣ್ಣ ಪ್ರಮಾಣದ ಎಕನಾಮಿಕ್ ಆಕ್ಟಿವಿಟೀಸ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಅನ್ಲಾಕ್ ಇರೋ ಕಡೆ ನಾವು ನೈಟ್ ಕರ್ಫ್ಯೂ ಮುಂದುವರಿಸ್ತೇವೆ. ಉಳಿದ 11 ಜಿಲ್ಲೆಯಲ್ಲಿ ಲಾಕ್ಡೌನ್ ಜೊತೆಗೆ ಕಠಿಣವಾದಂಥ ನಿರ್ಬಂಧವನ್ನು ನಾವು ಹೇರ್ತೇವೆ. ಜೂನ್ 14ರಿಂದ ಅನ್ಲಾಕ್ ಜಿಲ್ಲೆಗಳಲ್ಲಿ ಸಡಿಲಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಬೆಳಗ್ಗೆ 6ರಿಂದ 2 ಗಂಟೆವರೆಗೂ ವಿಸ್ತರಣೆ ಅಂತಾರೆ. ಆಲ್ಮೋಸ್ಟ್ ಅರ್ಧ ದಿನ ಅಂತ ಅಂದ್ಕೊಳ್ಳಿ. ಮಧ್ಯಾಹ್ನ 2 ಗಂಟೆವರೆಗೂ ಅವಕಾಶ ಮಾಡಿಕೊಟ್ರೆ, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಸರ್ ಸಿಕ್ಕಾಪಟ್ಟೆ ಜನ ಓಡಾಡ್ತಾರಲ್ಲ ಸರ್, ಬೆಳಗ್ಗೆ 10ರವರೆಗೇನೆ ಪೊಲೀಸರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಜನರನ್ನ, 2 ಗಂಟೆವರೆಗೂ ಅಂತಂದ್ರೆ ಏನು ಸರ್, ನಿಯಂತ್ರಣ ಮಾಡೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಿದ್ರು. ಕೋವಿಡ್ ಜಾಸ್ತಿ ಆಗ್ಬೋದಲ್ವಾ ಅಂತ ಬಹಳ ಸಹಜವಾದಂಥ ಪ್ರಶ್ನೆಗಳನ್ನು ಕೇಳ್ತಿದ್ರು. ಮೆಡಿಕಲ್ ಟರ್ಮ್ಸ್ ಬಿಡಿ, ಆಮೇಲೆ ಮಾತಾಡೋಣ. ಬಹಳ ಸಾಮಾನ್ಯ ಮನುಷ್ಯರು ಕೇಳ್ತಾ ಇದ್ದಂಥ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್, ಪಾಪ ಜನಕ್ಕೂ 100 ಸಮಸ್ಯೆಗಳಿದೆ, ಮನೇಲಿ ಕೂತ್ಕೊಂಡಿರೋಕ್ಕಾಗಲ್ಲ, ಅವರು ಕೆಲಸ ಮಾಡಬೇಕು, ಅವ್ರಿಗೂ ದುಡ್ಡು ಬೇಕು, ಅವರು ಸಣ್ಣ ಪುಟ್ಟ ಅಂಗಡಿಗಳನ್ನು ಓಪನ್ ಅಪ್ ಮಾಡ್ಕೊಳ್ಬೇಕಾಗತ್ತೆ, ಅವರು ಏನೋ ಒಂದಿಷ್ಟು ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಾಗತ್ತೆ. ನನಗೆ 100ಕ್ಕೆ 100 ಅದು ಅರ್ಥ ಆಗತ್ತೆ. ಆದರೆ ಈ ಲಾಕ್ ಮತ್ತು ಅನ್ಲಾಕ್ ನಡುವಿನ ಹುಡುಕಾಟ ಇದೆಯಲ್ಲ, ಎಲ್ಲಿಗೆ ನಿಮ್ಮನ್ನ ತಗೊಂಡು ಹೋಗಿ ನಿಲ್ಲಿಸುತ್ತೆ? ಇನ್ನೊಂದು ಕತೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಇವ್ರು ಹೇಳೋ ಪ್ರಕಾರ ಬೆಂಗಳೂರಿನಲ್ಲಿ 5%ಗಿಂತ ಕಡಿಮೆ ಇದೆ ಪಾಸಿಟಿವಿಟಿ ಅಂತಾರೆ. ಆದರೆ ನೀವು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಅರ್ಬನ್ ತಗೊಳ್ಳಿ. ಬೆಂಗಳೂರು ಅರ್ಬನ್ ಆಲ್ಮೋಸ್ಟ್ ಲಾಕ್ ಇಲ್ಲ, ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಪ್ಲೀಟ್ ಲಾಕ್ ಥರದಲ್ಲಿ ಮಾಡಿದ್ದಾರೆ.
ಸೊ ಈಗ ಜಾಸ್ತಿ ಕೇಸಸ್ಗಳು ಮತ್ತು ಜನಸಾಂದ್ರತೆ ಪರ್ ಸ್ಕ್ವೇರ್ ಕಿಲೋಮೀಟರ್ ನೀವು ಬೆಂಗಳೂರಿನಲ್ಲಿ 8,000 to 10,000 ಜನರನ್ನ ಕಾಣ್ತೀವಿ. ಆಮೇಲೆ ಬೇರೆ ಬೇರೆ ಗ್ರಾಮೀಣ ಭಾಗದಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ, ಬೇರೆ ಬೇರೆ ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ಪಾಸಿಟಿವಿಟಿ ರೇಟು 10%, 15% ಇದ್ದಾಗ ಈಗ ಏನಾಗುತ್ತೆ, ನಾಳೆ ಶನಿವಾರ ನೋಡಿ, ಮಂಡೆಯಿಂದ ಬೆಂಗಳೂರು ಆಲ್ಮೋಸ್ಟ್ ಅನ್ಲಾಕ್ ಅಂತ ಗೊತ್ತಾದ್ಮೇಲೆ ಜನ ಸಹಜವಾಗಿ, ಪಾಪ ನಾನು ಬ್ಲೇಮ್ ಮಾಡಲ್ಲ ಅವ್ರನ್ನ, ಸಹಜವಾಗಿ ಅವ್ರ ಹೊಟ್ಟೆ ಹೊರ್ಕೊಳ್ಬೇಕಾಗತ್ತೆ, ಬೆಂಗಳೂರಿಗೆ ಬರ್ತಾರೆ ವಾಪಸ್ಸು. ಅಯ್ಯೋ ನೀವು ಬಿಟ್ಟೋಗ್ಬಿಟ್ರಿ ಬೆಂಗಳೂರನ್ನ, ಇವಾಗ ಬಂದ್ಬಿಡ್ತೀರಿ ವಾಪಸ್ಸು, ಎಲ್ಲಿತ್ತು ಬೆಡ್ಗಳು, ಹೇಗಿತ್ತು ಹೆಣಗಾಟ, ನಮಗೂ ನಿಮಗೂ ಭಾಳ ಚೆನ್ನಾಗಿ ಗೊತ್ತು. ಪಾಪ ಅವ್ರವ್ರ ಜೀವ ಉಳಿಸ್ಕೊಳಕ್ಕೆ ಏನೋ ಮಾಡಿ ಹೊರಟ್ರು, ಬೈತಾ ಕೂತ್ಕೊಳ್ಳೋದಲ್ಲ, ಚಂಬು ತಗೊಂಡೋಗ್ಬಿಟ್ರು, ಲೋಟ ತಗೊಂಡೋಗ್ಬಿಟ್ರು, ಬೆಡ್ಡು ತಗೊಂಡೋಗ್ಬಿಟ್ರು ಅಂತ ಬೈತಾ ಕೂತ್ಕೊಳ್ಳೋದಲ್ಲ. ಅವ್ರ ಜೀವ ಉಳಿಸ್ಕೊಳ್ಬೇಕಾಯ್ತು, ಹೋದ್ರು ಒಂದಿಷ್ಟು ಜನ, ಫರ್ಗೆಟ್ ಅಬೌಟ್ ಇಟ್, ದೇ ವಿಲ್ ನೌ ಕಮ್ ಬ್ಯಾಕ್. ಸೊ ಇಲ್ಲಿ ಪಾಸಿಟಿವಿಟಿ ರೇಟು ಇವರೇ ಹೇಳೋ ಪ್ರಕಾರ 5ಗಿಂತ ಕಡಿಮೆ ಇರೋದು, ಜಾಸ್ತಿ ಆಗ್ತಾ ಹೋದರೆ ಹೇಗೆ? ಬಿಕಾಸ್ ಬೇರೆ ಬೇರೆ ಕಡೆಗಳಲ್ಲಿ 10 ಇದೆ, 15 ಇದೆ, 17 ಇದೆ. ಅಟ್ ದಿ ಸೇಮ್ ಟೈಮ್ ಈ 25 ದಿನ ಅಥವಾ 30 ದಿನದ ಲಾಕ್ಡೌನು ನಮಗೆ ಯಾವ ಕೊಡುಗೆಗಳನ್ನು ಕೊಡುವುದಕ್ಕೆ ಸಾಧ್ಯ ಆಯಿತು? ವ್ಯಾಕ್ಸಿನೇಷನ್ ಡ್ರೈವ್ ಎಲ್ಲಿವರೆಗೂ ಬಂದು ನಿಂತ್ಕೊಳ್ತು? ಎಷ್ಟು ಜನ ಡಬಲ್ ಡೋಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಆರ್ ಎಷ್ಟು ಜನ ಈ ಮೊಬೈಲ್ ಪಾಪ್ಯುಲೇಷನ್ ಅಂತ ನಾವೇನು ಕರಿತೀವಿ 18 to 45 ಸಿಂಗಲ್ ವ್ಯಾಕ್ಸಿನೇಷನ್ ಡೋಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು? ದಿಸ್ ಆರ್ ಆಲ್ ದಿ ಕ್ವೆಶ್ಚನ್ಸ್. ಐ ವುಡ್ ಸೇ ಮುಕ್ತದ ಜೊತೆಗೆ ಈ ಅನ್ಲಾಕ್ನ ಚಾಲೆಂಜಸ್ಗಳು ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಭಾಳ ಮುಕ್ತವಾದ ಚರ್ಚೆ, ಈ ಮುಕ್ತ ಚರ್ಚೆಯಲ್ಲಿ ನಾವು ಶುರು ಮಾಡೋಣ. ನನ್ನ ಜೊತೆಗೆ ಅತ್ಯಂತ ಹಿರಿಯರು ಮತ್ತು ಪ್ರಾಜ್ಞರು ಜಾಯ್ನ್ ಆಗಿದ್ದಾರೆ ಈ ಡಿಬೇಟ್ನಲ್ಲಿ. ಐ ಆಮ್ ಸೋ ಪ್ರಿವಿಲೇಜ್ ಟು ಹ್ಯಾವ್ ದಮ್ ಇನ್ ದ ಸ್ಟುಡಿಯೋ ಟುಡೇ. ಡಾಕ್ಟರ್ ಎನ್ ಪ್ರಭುದೇವ ಅವರಿದ್ದಾರೆ, ಹೆಸರಾಂತ ಹಾರ್ಟ್ ಸರ್ಜನ್ ಹಾಗೂ ಬೆಂಗಳೂರು ವಿವಿಯ ವಿಶ್ರಾಂತ ಕುಲಪತಿಗಳು, ಗುರುಸಮಾನರು. ನಮಸ್ಕಾರ ಡಾಕ್ಟರ್, ಹೇಗಿದ್ದೀರಿ ಸರ್ ತಾವು? ಥ್ಯಾಂಕ್ ಯು. ಐ ಆಮ್ ಸೋ ಪ್ರಿವಿಲೇಜ್ಡ್, ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಮೈ ಪ್ರಿವಿಲೇಜ್ ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪವರ್ ಟಿವಿಯ ಹಿರಿಯ ಸಂಪಾದಕೀಯ ಸಲಹೆಗಾರರು, ಫ್ಯಾಂಟಾಸ್ಟಿಕ್ ಪರ್ಸನ್ ರವೀಂದ್ರ ರೇಷ್ಮೆ ಅವರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ಫ್ಯಾಕ್ಟ್ ಅವರು ಈ ಚರ್ಚೆಗೆ ಗೆಸ್ಟ್ಗಿಂತ ಈಸ್ ಆಲ್ಸೋ ಒನ್ ಆಫ್ ದಿ ಹೋಸ್ಟ್, ಜೊತೆಗೆ ಎವ್ರಿಥಿಂಗ್. ನಮ್ಮ ಜೊತೆಗೆ ಸುಧೀಂದ್ರ ಹಾಲ್ದೊಡ್ಡೇರಿ ಅವರು, ಖ್ಯಾತ ಸೈಂಟಿಸ್ಟ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಸುಧೀಂದ್ರ ಅವರೇ, ಬಹಳ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ಖ್ಯಾತ ಹಾಗೂ ಹಿರಿಯ ಪತ್ರಕರ್ತರು ಭಾಸ್ಕರ್ ರಾಯರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. ಸರ್ ನಮಸ್ತೆ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ. ಐಲ್ ಗೆಟ್ ಬ್ಯಾಕ್ ಟು ಯು ಸರ್. ನಾನು ಇಬ್ಬರನ್ನೂ ಮಾತನಾಡಿಸ್ತೇನೆ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ಪ್ರಭುದೇವ ಅವರಿಗೆ ಹೊರಟು ಬಿಡ್ತೇನೆ. ಸರ್, ನನಗೆ ಅರ್ಥ ಆಗುತ್ತೆ, ಆರ್ಥಿಕ ಚಟುವಟಿಕೆಗಳು ಕೂಡ ಶುರುವಾಗಬೇಕು, ನಿಜ. ನಾವು ನೀವು ಎಲ್ಲರೂ ಕೂಡ ಸಹಜ ಬದುಕಿನ ಕಡೆಗೆ ಮುಖ ಮಾಡಿ ನಿಂತ್ಕೊಳ್ಳುವತ್ತ ಒಂದಿಷ್ಟು ಕನಸು ಕಾಣ್ತಿದ್ದೀವಿ, ನಿಜ. ಯಾಕಂದರೆ ಮಾನಸಿಕವಾಗಿಯೂ ನೊಂದಿದ್ದೇವೆ, ದೈಹಿಕವಾಗಿಯೂ ನಾವೆಲ್ಲರೂ ಕೂಡ ನೊಂದಿದ್ದೇವೆ. ಒಂದಿಷ್ಟು ಜನರನ್ನು ಕಳ್ಕೊಂಡು ಎಮೋಷ್ನಲ್ ಆಗಿ ಕೂಡ ನಾವೆಲ್ಲ ನೊಂದ್ಬಿಟ್ಟಿದ್ದೇವೆ. ಅಟ್ ದಿ ಸೇಮ್ ಟೈಮ್ ಸರ್ಕಾರ ಕೆಲವು ನಿಯಮಗಳ ಕಡೆಗೆ ಇವಾಗ ಒಂದಿಷ್ಟು ಸ್ಪಷ್ಟ ಹೆಜ್ಜೆಯನ್ನು ಇರಿಸುವತ್ತ ಹೊರಡ್ತಾ ಇದೆ. ವಾಟ್ ಡು ಯು ಸೇ ಅಬೌಟ್ ಇಟ್? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದ್ಯಾಟ್? ಐ ಆಮ್ ಪರ್ಸನಲಿ ಕನ್ವಿನ್ಸ್ ದಟ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲೈವ್ಲಿಹುಡ್. ಓಕೆ, ನಮಗೆ ಜೀವ ಇದ್ದರೆ ಜೀವನ. ಕರೆಕ್ಟ್. ಸೊ ಹಾಗಾಗಿ ಈ ಅನ್ಲಾಕ್ ಡೌನ್ ಏನು ಮಾಡ್ತಾ ಇದ್ದಾರೆ ಈಗ, ಅದರ ಬಗ್ಗೆ ನನ್ನ ಒಂದು ರಿಸರ್ವೇಷನ್ಸ್ ಏನೂ ಇಲ್ಲ. ಆದರೆ ಈಗ ಏನಾಗಿದೆ, ನೀವು ಈಗಾಗಲೇ ಪ್ರಿಯಾಂಬಲಲ್ಲಿ ಹೇಳ್ದಂಗೆ 10%, 15%, 20% ಇರ್ತಕ್ಕಂಥ ಜಿಲ್ಲೆಗಳಿಂದ ಇಲ್ಲಿನ ಜನಗಳಿಗೆ ಇಲ್ಲಿಗೆ ಬರೋದಕ್ಕೆ ಮುಕ್ತ ಅವಕಾಶ ಇದೆ ಈಗ. ಹೌದು. ಅಂದರೆ ಹೌ ಆರ್ ಯು ಗೋಯಿಂಗ್ ಟು ಪ್ರಿವೆಂಟ್ ದ ಇನ್ಫೆಕ್ಷನ್ಸ್? ವೆರಿ ಟ್ರೂ. ನೋ, ಆರ್ ವಿ ಈಗ ಇಂಟರ್ಸ್ಟೇಟ್ ಟ್ರಾವೆಲ್ಗೆ ಯು ಆರ್ ಇನ್ಸಿಸ್ಟಿಂಗ್ ಆನ್ negative RT-PCR certificate. At least should you not make a compensation like a restriction like, okay, you are welcome to Bangalore, you are every right to your livelihood. Why don't you have one RT-PCR test done, have a negative test and then come to Bangalore? ಈಗೇನಾಗಿದೆ, 40% of the patient, I mean 40% of the population is asymptomatic. ಯಾರಿಗೆ ಕಾಯಿಲೆ ಇದೆ, ಯಾರಿಗೆ ಕಾಯಿಲೆ ಇಲ್ಲ ಅಂತಲೇ ಗೊತ್ತಿಲ್ಲ. ನೀವು ಅಲ್ಲಿ ನೀವು ಇರತಕ್ಕಂಥ ಹಳ್ಳಿಯಲ್ಲಿ ಅಥವಾ ಇರತಕ್ಕಂಥ ತಾಲೂಕಿನಿಂದ ಮುಂದೆ ನೀವು ಬೆಂಗಳೂರಿಗೆ ಹೊರಡೋಕೆ ಮುಂಚೆ ಒಂದು RT-PCR ಟೆಸ್ಟ್ ಮಾಡಿ, ಅದರಲ್ಲಿ ನಿಮಗೆ ಸೈಕಲ್ ಥ್ರೆಶೋಲ್ಡ್ ಗೊತ್ತಾಗುತ್ತೆ. ಅಂದರೆ ನೀವು ಎಷ್ಟು ಇನ್ಫೆಕ್ಟಿವ್ ಇದ್ದೀರಾ, ಎಷ್ಟು ಇನ್ಫೆಕ್ಟಿವ್ ಇಲ್ಲ ಅಂದರೆ ಅದರಲ್ಲಿ ಗೊತ್ತಾಗುತ್ತೆ. ಸಪೋಸಿಂಗ್ ನಿಮಗೆ ಇನ್ಫೆಕ್ಷನ್ ಇತ್ತು ಅಂತ ಇಟ್ಕೊಳ್ಳಿ, ಅಂದರೆ ಈವನ್ ಎಸಿಂಪ್ಟಮ್ಯಾಟಿಕ್ ಇದ್ದು ನೀವು RT-PCR ಟೆಸ್ಟ್ ಪಾಸಿಟಿವ್ ಅಂದರೆ
ಅಟ್ಲೀಸ್ಟ್ 8 ದಿವಸ 7 ದಿವಸ ಟ್ರೀಟ್ಮೆಂಟ್ ತೊಗೊಂಡು RT-PCR ನೆಗೆಟಿವ್ ಬಂದ ತಕ್ಷಣ ಬನ್ನಿ, 7 ದಿವಸ ನಿಧಾನ ಆಗೋದು ನಿಮಗೆ. ಫ್ಯಾಂಟಾಸ್ಟಿಕ್. ಬಟ್ ಒನ್ ಥಿಂಗ್, ಇದರಲ್ಲಿ RT-PCR ಟೆಸ್ಟ್ಗೆ ಆಲ್ ಮೇ ನಾಟ್ ಬಿ ದೇ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ಇಟ್. ಸೊ ಗೌರ್ಮೆಂಟ್ ಮಾಡಬೇಕಾದಂಥ ಈ ಹಲವಾರು ಪ್ಯಾಕೇಜ್ಗಳನ್ನ ಕೊಡುವಾಗ ನೀವು RT-PCR ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಏನಿದೆ ಅದನ್ನು ಫ್ರೀ ಮಾಡಿ, ಅದೊಂದು ಫ್ರೀ ಮಾಡಿ ಎಲ್ಲರಿಗೂ ಒಂದು RT-PCR ಟೆಸ್ಟ್ ಮಾಡಿಸಿ ನೆಗೆಟಿವ್ ಬಂದಾಗ ದಯವಿಟ್ಟು ಎಲ್ಲರೂ ಬರಲಿ. ಎಲ್ರಿಗೂ ಜೀವನದ ಹಕ್ಕಿದೆ. ಐ ಡೋಂಟ್ ಗ್ರಡ್ಜ್ ದೆಮ್. ಹಲವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಮತ್ತು ಸರ್ಕಾರಿ ಸ್ವಾಮ್ಯದ ಬೇರೆ ಬೇರೆ ಜಾಗಗಳಲ್ಲಿ RT-PCR ಉಚಿತವಾಗಿಯೇ ಇದೆ. ಬಟ್ ದಿ ಪ್ರಾಬ್ಲಮ್ ಈಸ್ ಅವರಿಗೆ ರಿಸಲ್ಟ್ ಸಿಗೋದು 2 ರಿಂದ 3 ದಿನ, 3 ರಿಂದ 4 ದಿನ ಸಮಯಾವಕಾಶ ತಗೊಳ್ತಾ ಇದೆ. ದಟ್ ಈಸ್ ಆಲ್ಸೋ ಎ ಕ್ವೆಶ್ಚನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಗಂಭೀರವಾದ ತಕರಾರಿದೆ ನಮ್ಮದು. ಹೇಳಿ ನಿಮ್ಮ ತಕರಾರುಗಳನ್ನು ಹೇಳಿ, ನಾನು ಮಾತಾಡ್ತೀನಿ. ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಲಿಕ್ಕೆ ತುಂಬಾ ವಿಳಂಬ ಮಾಡ್ತು, ತುಂಬಾ ಮೀನಮೇಷ ಎಣಿಸ್ತಾ ಬಂತು. ತಾಂತ್ರಿಕ ಸಲಹಾ ಸಮಿತಿಯ ಜಗತ್ವಿಖ್ಯಾತ ತಜ್ಞರು ಕಳೆದ ವರ್ಷ ಮೇ 17ರಿಂದ ಒತ್ತಾಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸರ್, ಫೆಬ್ರವರಿ 10ರಿಂದ ಮಹಾರಾಷ್ಟ್ರದಲ್ಲಿ ಆಗಲೇ ಸೋಂಕು ಏರ್ತಾ ಇದೆ, ದಿಲ್ಲಿಯಲ್ಲಿ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಈಗಿನಿಂದ ನಾವು ಸಣ್ಣ ಪ್ರಮಾಣದಲ್ಲಿ ಹತೋಟಿಯಲ್ಲಿ ಇಡ್ಲಿಕ್ಕೆ ಶುರು ಮಾಡಬೇಕು, ಕಡಿವಾಣ ಹಾಕ್ಲಿಕ್ಕೆ ಶುರು ಮಾಡಬೇಕು ಅಂತಂದಾಗ ಈ ಸರ್ಕಾರದ ಬಹುತೇಕ ಹಿರಿಯ ಮಂತ್ರಿಗಳಲ್ಲೇ ಬೇಡ ಬೇಡ ಬೇಡ, ಏನು ಲಾಕ್ಡೌನ್ ಹೇರ್ಬಿಟ್ರೆ ಕಂಟ್ರೋಲ್ ಆಗಿಬಿಡುತ್ತೆ ಕರೋನಾ, ವ್ಯಾಕ್ಸಿನೇಷನ್ ಹಾಕೊಂಡ್ಬಿಟ್ರೆ ಮತ್ತೆ ಕೊರೋನಾ ಬರಲ್ವಾ, ಅರೆ ಜೀವನೋಪಾಯ ಮುಖ್ಯ ರೀ, ಆರ್ಥಿಕ ವ್ಯವಸ್ಥೆ ಮುಖ್ಯ ರೀ ಅಂತ ವಾದಿಸ್ತಾ ಬಂದರು. ಹೀಗಾಗಿ ಮಾರ್ಚ್ ಬಂದರೂ ಕೂಡ ಆಗಲಿಲ್ಲ. ಏಪ್ರಿಲ್ ಮಧ್ಯಭಾಗದಲ್ಲಿ ಯಾವಾಗ ಕೈ ಮೀರಿ ಹೋಗ್ಲಿಕ್ಕೆ ಶುರು ಆಯಿತು ಆಗ ಏಕಾಏಕಿ ಎಚ್ಚೆತ್ಕೊಂಡ್ರು. ಇದ್ರ ಮಧ್ಯೆ ಒಂದು ಮೂರ್ಖತನ ಮಾಡಿದ್ರು. ಏಪ್ರಿಲ್ 25ಕ್ಕೆ ಒಂದು ಸುತ್ತೋಲೆ ಹೊರಡಿಸ್ಬಿಟ್ಟು ಇನ್ನು ಮುಂದೆ ಸೋಂಕಿತರಲ್ಲದವ್ರಿಗೆ ಟೆಸ್ಟ್ ಮಾಡಿಕೊಡ್ದು, ಅಸಿಂಪ್ಟಮ್ಯಾಟಿಕ್ ಇರೋರಿಗೆ ಟೆಸ್ಟ್ ಮಾಡಿಕೊಡ್ದು ಅಂತ ಒಂದು ಸುತ್ತೋಲೆ ಹೊರಡಿಸ್ಬಿಟ್ರು. ಅಲ್ಲಿಂದ ಕರ್ನಾಟಕದ ಟೆಸ್ಟಿಂಗ್ ಪ್ರಮಾಣ ಏಕಾಏಕಿ ಇಳಿಕೆ ಆಗಿಬಿಟ್ಟು ಇವರೇನು ಒಳ್ಳೆ ಸ್ಕೋರ್ ಬೋರ್ಡ್ ಪ್ರೊಜೆಕ್ಟ್ ಮಾಡಬೇಕಾಗಿತ್ತು. ಸೋಂಕಿನ ಪ್ರಮಾಣ ಇಳಿದ್ಬಿಟ್ಟಿದೆ, ಪಾಸಿಟಿವ್ ರೇಟ್ ಇಳಿದ್ಬಿಟ್ಟಿದೆ ಅಂತ ತೋರಿಸ್ಲಿಕ್ಕೆ ತಾವು ಟೆಸ್ಟನ್ನು ಕಡಿಮೆ ಮಾಡಿದ್ರಲ್ಲ, ಅದು ಘೋರವಾದ ವಂಚನೆ, ಅಪರಾಧ ಮತ್ತು ದ್ರೋಹ ಕೂಡ, ವಿಶ್ವಾಸ ದ್ರೋಹ. ಇವತ್ತೇನೋ ನನಗೆ ಈ ಕ್ಷಣಕ್ಕೂ ಕೂಡ ಡೌಟ್ ಬರ್ತಾ ಇದೆ, ಬೆಂಗಳೂರು ಆಗಲೇ 2% ಬಂದ್ಬಿಟ್ಟಿದೆ ಪಾಸಿಟಿವಿಟಿ ಅಂತ ಹೇಳಿದ್ರೆ ನಾನು ನಂಬಲಿಕ್ಕೆ ತಯಾರಿಲ್ಲ. ನೀವು ಟೆಸ್ಟಿಂಗ್ ಕಡಿಮೆ ಮಾಡಿಸ್ಬಿಟ್ಟು ಸೋಂಕಿತರ ಪ್ರಮಾಣ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದ್ರಲ್ಲ, ಈ ಕ್ಷಣಕ್ಕೂ ನಂಬಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಆದ್ಯತೆ ಯಾವುದು? ಜೀವನೋಪಾಯದ ನಡುವಿನ ಆ ದ್ವಂದ್ವ, ಡೈಲಮಾ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಆದ್ಯತೆ ಯಾವುದಿತ್ತು? ಯಾವ ಹಿತಾಸಕ್ತಿಗಳ ಒತ್ತಡಕ್ಕೆ ಬಲಿಯಾಗ್ಬಿಟ್ಟು ಇಷ್ಟು ಅವಸರ ಮಾಡ್ತಾ ಇದ್ದೀರಿ? ಲಾಕ್ಡೌನ್ ಹೇರಲಿಕ್ಕೆ ವಿಳಂಬ ಮಾಡಿದ್ರಿ, ಸಡಿಲಿಕೆ ಮಾಡ್ಲಿಕ್ಕೆ ಅವಸರ ಮಾಡ್ತಾ ಇದ್ದೀರಿ, ಅನ್ಲಾಕ್ಡೌನ್ಗೆ ಭಾಳ ಅವಸರ ಮಾಡ್ತಾ ಇದ್ದೀರಿ. ಇದು ಅರ್ಥ ಆಗ್ತಲ್ಲ. ಇದರ ಗುಟ್ಟನ್ನು ನಾವು ತಿಳ್ಕೊಬೇಕಾಗಿದೆ. ಚಂದನ್, ನನಗೆ ನೀವು ಹೇಳೋದನ್ನು 100ಕ್ಕೆ 100 ಸಹಮತ ವ್ಯಕ್ತಪಡಿಸ್ತಾನೆ. ಇದರ ನಡುವೆ ಒಂದು ಪ್ರಶ್ನೆ ಇದೆ, ಅದನ್ನು ಬ್ರೇಕ್ನ ನಂತರದಲ್ಲಿ ಉತ್ತರ ಪಡ್ಕೊಳ್ಳೋ ಪ್ರಯತ್ನ ಪಡೋಣ. ನೀವು ಹೇಳಿದಾಗೆ ಆಯಿತು, ಇಟ್ಕೊಳ್ಳೋಣ 2% ಆಗಿದೆ ಅಂತಲೇ ಅಂದ್ಕೊಳ್ಳೋಣ ಸರ್. ಪಾಸಿಟಿವಿಟಿ ರೇಟ್ ಬೆಂಗಳೂರಿನಲ್ಲಿ 100ರಲ್ಲಿ 2 ಬರ್ತಿದೆ ಅಂತಲೇ ಅಂದ್ಕೊಳ್ಳೋಣ ಸರ್. ಆದರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಜೀವನನೂ ನಡಿಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಈ 14ರ ನಂತರದಲ್ಲಿ 6 ಗಂಟೆಯಿಂದ 2 ಗಂಟೆಯವರೆಗೂ ಎಲ್ಲರೂ ಧಾಂಗುಡಿ ಇಡುವುದಕ್ಕೆ ಅವಕಾಶ ಮಾಡಿಕೊಟ್ರೆ ವಿಲ್ ಇಟ್ ಸ್ಟಿಲ್ ರಿಮೈನ್ 2% ಈಸ್ ಮೈ ಬಿಗ್ ಕ್ವೆಶ್ಚನ್. ಮಾರ್ನಿಂಗ್ ಶೋ ನಡೀಲಿ, ಮ್ಯಾಟ್ನಿ ಈವ್ನಿಂಗ್ ಶೋ ಬೇಡ ಅಂತ. ವಿಲ್ ಇಟ್ ಸ್ಟಿಲ್ ರಿಮೈನ್ 2% ಈಸ್ ಮೈ ಬಿಗ್ ಕ್ವೆಶ್ಚನ್. ಜನ 10 ಗಂಟೆ ಅಥವಾ ಅವ್ರು ಏನು ಅನ್ಕೊಂಡಿದ್ದಾರೆ, 2 ಗಂಟೆವರೆಗೂ ಇದೆ, ಈ 4 ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ರಿಲ್ಯಾಕ್ಸ್ಡ್ ಆಗಿ ಜನ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಓಡಾಡ್ಕೊಂಡಿರ್ತಾರೆ ಅಂತ ಏನಾದರೂ ಅಂದ್ಕೊಂಡಿದ್ದಾರಾ? ಸರ್ ಮಾತಾಡ್ತೀನಿ ಸರ್. ಐ ನೋ ಯು ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಆನ್ಸರ್, ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಲೆಟ್ಸ್ ಗೋ ಫಾರ್ ಎ ವೆರಿ ಸ್ಮಾಲ್ ಬ್ರೇಕ್. ನಾವು ಅನ್ಲಾಕ್ ಆಗೋದ್ರ ಬಗ್ಗೆ ಅಥವಾ ಸೆಮಿ ಲಾಕ್ಡೌನ್ನ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಭಾಳ ಜನ ಸಾಂಕ್ರಾಮಿಕ ರೋಗ ತಜ್ಞರು, ಹಿರಿಯರು, ದೊಡ್ಡವರು ಏನು ಹೇಳ್ತಾರೆ ಅಂತಂದರೆ, ಅಟ್ಲೀಸ್ಟ್ ಒಂದು ಹರ್ಡ್ ಇಮ್ಯುನಿಟಿ ಬರಬೇಕು ಅಂತಂದರೆ 60%ನಿಂದ 70% ಆಫ್ ಪಾಪ್ಯುಲೇಷನ್ನು 2 ಡೋಸ್ಗಳಷ್ಟು ವ್ಯಾಕ್ಸಿನೇಷನ್ ಪಡೆದುಕೊಂಡಿರಬೇಕು ಅಂತ. ಕರ್ನಾಟಕದ ಡೀಟೇಲ್ನ ನಮ್ಮ ಡೆಸ್ಕ್ ಟೀಮ್ ಕಲೆ ಹಾಕಿದೆ, ತಾವು ಅದನ್ನು ಗಮನಿಸಬಹುದು. ವ್ಯಾಕ್ಸಿನೇಷನ್ನ ಅಭಾವ ಇತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಸಮಸ್ಯೆ ಇತ್ತು, ಪ್ರಾಬ್ಲಮ್ ಇತ್ತು. ಈಗ ಬರ್ತಾ ಇದೆ ವ್ಯಾಕ್ಸಿನೇಷನ್ಗೆ ಹೊಸ ಪಾಲಿಸಿಗಳನ್ನು ತೊಗೊಂಬಂದಿದ್ದಾರೆ. ಕೇಂದ್ರನೇ 75%ನಷ್ಟು ನಾವು ನಿಮಗೆ ಕೊಡ್ತೀವಿ ಅಂತೆಲ್ಲ ಅಂದಿದ್ದಾರೆ. 25% ಓನ್ಲಿ ಫಾರ್ ಪ್ರೈವೇಟ್ ಸೆಕ್ಟರ್ ಅಂತಂದಿದ್ದಾರೆ, ಒಪ್ಕೊಳ್ಳೋಣ. ಆದರೆ ನೀವು ಅನ್ಲಾಕ್ ಮಾಡ್ತೀರಿ, 2 ಗಂಟೆವರೆಗೂ ಅವಕಾಶ ಮಾಡಿಕೊಡ್ತೀರಿ ಅಂತನ್ನಿ. ಸೊ ಹೌ ಮೆನಿ ಪೀಪಲ್ ಆರ್ ಪ್ರೊಟೆಕ್ಟೆಡ್? Let us ask this question and let us go through the details right now. ನೋಡಿ, ಟಾರ್ಗೆಟ್ ಇದ್ದಿದ್ದು 45+ 1.66 crore. ಇಲ್ಲಿವರೆಗೂ ಲಸಿಕೆ ಪಡೆದಿರೋರು ರಫ್ಲಿ 22 lakhs.
ಇನ್ನೂ ಲಸಿಕೆ ಪಡೆದುಕೊಳ್ಬೇಕಾಗಿರೋರು 1.43 crores. ಫ್ರಂಟ್ಲೈನ್ ವಾರಿಯರ್ಸ್ ಬಗ್ಗೆ ನಾವು ಮಾತನಾಡಲೇಬೇಕು. 2 ಕೋಟಿ, ಆದರೆ ಲಸಿಕೆ ಪಡೆದಿರೋರ ಸಂಖ್ಯೆ 2,20,415. 1.97 crores ಪಡ್ಕೊಂಡಿಲ್ಲ. ಬೆಂಗಳೂರಿನ ವಿಷಯ ಬರೋದಾದರೆ 23% ಆಫ್ ಮೆಡಿಕಲ್ ಸ್ಟಾಫು, ಇವತ್ತಿನ ಡೀಟೇಲ್ನ ನಿಮ್ಗೆ ಹೇಳ್ತೀನಿ, ಲಸಿಕೆ ಪಡೆದುಕೊಂಡಿಲ್ಲ. ದರ್ ಆಲ್ ಫ್ರಂಟ್ ಲೈನ್ ವರ್ಕರ್ಸ್ ಆ್ಯಂಡ್ ದೇ ಆಲ್ಸೋ ವರ್ಕ್ ಇನ್ ಕೋವಿಡ್ ವಾರ್ಡ್ಸ್. ಆಯಿತು, ಭಾಳ 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 ಸಿಂಪಲ್ ವಿಷಯ. ಟಾರ್ಗೆಟ್ ಏನಿದ್ದಿದ್ದು ನೋಡಿ, ಒಂದಿಷ್ಟು ವಿಷಯಗಳನ್ನು ಗಮನಿಸೋಣ ನಾವು. ಬೇರೆ ಬೇರೆ ಹಂತದ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಕಲೆ ಹಾಕಬೇಕು. ಆರೋಗ್ಯ ಕಾರ್ಯಕರ್ತರು 16 ಲಕ್ಷ, ಸುಮಾರು ಒಂದು 5 ಲಕ್ಷ ಜನಕ್ಕೆ ಮಾತ್ರ ಲಸಿಕೆ ಆಗಿದೆ. ಇನ್ನು 11 ಲಕ್ಷ ಜನಕ್ಕೆ ಪಾಪ ಲಸಿಕೆ ಆಗಿಲ್ಲ. ಕೆಲವರಿಗೀಗ ಆಗ್ತಿರ್ಬೋದು, ಆದರೆ ಬಹುತೇಕ ಜನಕ್ಕೆ ಏನಾದರೂ 45+ ಇರಬೇಕು ಅಂತ ಬಯಸ್ತೀರಾ? ಆರೋಗ್ಯ ಕಾರ್ಯಕರ್ತರು ಅವರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್ ಅವರಿಗೆ ಕೊಡಲಾಯಿತು, ನಾನು ಇಲ್ಲ ಅಂತ ಅನ್ನೋದಿಲ್ಲ, ಭಾಳ ದಿನಗಳ ಹಿಂದೆನೇ ಕೊಡಲಾಯಿತು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್. ಆದರೆ ಭಾಳ ಜನ ಹಾಕ್ಸ್ಕೊಂಡಿಲ್ಲ. ಇನ್ನು ಸುಮಾರು ಕಡೆಗಳಲ್ಲಿ ವ್ಯಾಕ್ಸಿನ್ನು ಬಿಸಾಕಬೇಕಾಯಿತು, ವೇಸ್ಟ್ ಆಗಬೇಕಾಯಿತು. ನ್ಯಾಷನಲ್ ಆವ್ರೇಜ್ ಆಫ್ ವ್ಯಾಕ್ಸಿನೇಷನ್ ವೇಸ್ಟೇಜು 3.06%. ಕರ್ನಾಟಕದ ಆವ್ರೇಜು ಇಟ್ ಈಸ್ ಮೋರ್ ದ್ಯಾನ್ 4% ಆಗಿದೆ. ಛತ್ತೀಸ್ಗಢದ್ದು, ಬೇರೆ ಬೇರೆ ರಾಜ್ಯದ್ದು, ರಾಜಸ್ಥಾನದ್ದು 6%, 7%, ಕೇರಳದ್ದು 10, 12 ಹಂಗೆ ಬಂದು ತಲುಪ್ಕೊಳ್ತಾ ಇದೆ. ಇಟ್ ಈಸ್ ಮೋರ್ ದ್ಯಾನ್ ದಿ ನ್ಯಾಷನಲ್ ಆವ್ರೇಜ್. ಸೊ ನೀವು ಜನರನ್ನು ಓಡಾಡಕ್ಕೆ ಬಿಟ್ಟ ಮೇಲೆ ಹೌ ವೆಲ್ ಆರ್ ದೆ ಪ್ರೊಟೆಕ್ಟೆಡ್? ಈ 30 ದಿನ ಏನಾಯಿತು ಅದು ನನಗೆ ಅರ್ಥ ಆಗಲಿಲ್ಲ. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಮುಂದಿನ ಸ್ಲೈಡ್ ಇದೆ ಅಲ್ವಾ ಸುರೇಶ್? ವಿ ವಿಲ್ ಹ್ಯಾವ್ ಎ ನೆಕ್ಸ್ಟ್ ಸ್ಲೈಡ್ ಕಮಿಂಗ್ ಇನ್ ವೆರಿ ಶಾರ್ಟ್ಲಿ. ಅದನ್ನು ಪ್ಲೇ ಮಾಡಿ. ಸೆಕೆಂಡ್ ಡೋಸ್ ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಸುರೇಶ್. ಎಷ್ಟು ಜನಕ್ಕೆ ಸಿಕ್ಕಿದೆ ಬಿಟ್ವೀನ್ 18 to 44 ಆರ್ 18 to 45? ಲೆಟ್ಸ್ ಗೋ ಟು ಡಾಕ್ಟರ್ ಸುಧೀಂದ್ರ ಹಾಲ್ದುಡ್ಡೇರಿ ನಮ್ಮೊಟ್ಟಿಗೆ ಈಗ ಅವರು ಮಾತನಾಡ್ತಾರೆ. ಸುಧೀಂದ್ರ ಸರ್ ನಮಸ್ಕಾರ. ನಾವು ಜೀವ ಮತ್ತು ಜೀವನದ ಪ್ರಶ್ನೆಯನ್ನು ಮುಂದೆ ಇಟ್ಕೊಂಡೆ, ಜೀವನನೂ ಬಹಳ ಅವಶ್ಯಕ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡೆ ಸರ್ಕಾರದ ಈ ರೀತಿ ನಿಯಮಾವಳಿಗಳ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಈ ಒಂದು ಅವಸರದ ನಿರ್ಧಾರಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಟೆಸ್ಟ್ಗಳು ಕಡಿಮೆ ಮಾಡಿದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ, ಮತ್ತು ಆ ನಂಬರ್ಸ್ ಸರಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ದೀವಿ. ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅನ್ಲಾಕ್? ಅನ್ಲಾಕ್ ಇವತ್ತೆಲ್ಲ ಇನ್ನೊಂದ್ಸಲ ಮಾಡ್ಲೇಬೇಕಾಗಿತ್ತು. ಹೌದು, ಅನ್ಲಾಕ್ ಮಾಡದೇನೆ ಇರೋದಕ್ಕಾಗದೇ ಇಲ್ಲ. ಆಮೇಲೆ ನಿರಂತರವಾಗಿ ಲಾಕ್ ಡೌನ್ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದು, ಈಗ ನೀವು ಮಾತಾಡ್ತಾ ಇದ್ರಿ 10 ಗಂಟೆ ತನಕ ಇತ್ತು ಓಡಾಟಕ್ಕೆ ಅನುವು ಮಾಡಿಕೊಡ್ತಾ ಇದ್ರು, ಈಗ ಅದನ್ನ 2 ಗಂಟೆ ತನಕ ವಿಸ್ತರಣೆ ಮಾಡ್ತಿರೋದು ಅನ್ನೋದು ಈಗ ಒಂಥರ ನಿಧಾನಗತಿಯಲ್ಲಿ ಅನ್ಲಾಕ್ನತ್ತ ಇಡುವಂತ ಹೆಜ್ಜೆ. ಅದು ಅವರ ರಾಜ್ಯ ಸರ್ಕಾರದ ನಿರ್ಧಾರ ಇರ್ಬೋದು. ಆದ್ರೆ ಈಗ ಒಂದಷ್ಟು ಕಡೆ, ಈಗ ಉದಾಹರಣೆಗೆ ಕೈಗಾರಿಕೆಗಳಲ್ಲಿ ಕೆಲವು ನೀವು ಹಿಂದೆನೂ ಹೇಳಿದ್ರಿ, ಈಗ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಗಳಿರುತ್ತೆ, ಬೇರೆ ಬೇರೆ ಕಾರ್ಖಾನೆಗಳಿರುತ್ತೆ, ಅವರಿಗೆ ಕಮಿಟ್ಮೆಂಟ್ಗಳಿರುತ್ತೆ. ಆಮೇಲೆ ಕೆಲವೊಂದು ಫ್ಯಾಕ್ಟರಿಗಳಲ್ಲಿ ಈಗಾಗಲೇ ಇದ್ರ ಬಗ್ಗೆ ಸೂಕ್ತ ಸರ್ಕಾರದ ಗೈಡ್ಲೈನ್ ಏನಿದೆಯೋ, ಮಾರ್ಗದರ್ಶಿ ಸೂತ್ರಗಳೇನಿದೆಯೋ ಅದರ ನಿಯಮಗಳನ್ನ ಪಾಲಿಸಿಕೊಂಡು ಈಗ ಹಂತ ಹಂತವಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಈ ಅನ್ಲಾಕ್ ನತ್ತ ಇಡುವಂತ ಹೆಜ್ಜೆ ಒಂದು ರೀತಿ ಸ್ವಾಗತಾರ್ಹ. ಆದ್ರೆ ಅನ್ಲಾಕ್ ಮಾಡಿದಾಗ ನಾವು ಯಾವ ರೀತಿ ಎಚ್ಚರಗಳನ್ನ ಕಟ್ಟೆಚ್ಚರಗಳನ್ನ ತಗೊಳ್ತಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಉದಾಹರಣೆಗೆ ಈಗ ಸಾಮಾನ್ಯವಾಗಿ ಎಲ್ಲಿ ನಿಮಗೆ ಈ ಇದ್ರದ್ದು ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಜನಸಂದಣಿ ಸೇರುವಂತ ಕಡೆ, ಅದು ಮಾರುಕಟ್ಟೆ ಇರ್ಬೋದು ಅಥವಾ ಈ ಬಸ್ಸು ಅಥವಾ ರೈಲಿನ ಸಂಚಾರಗಳಲ್ಲಿರ್ಬೋದು. ಅಲ್ಲಿ ಯಾವ ರೀತಿ ನಾವು ನಿಯಮಗಳನ್ನ ಪರಿಪಾಲಿಸ್ತೀವಿ, ಹೇಗೆ ಅದನ್ನ ಇದ್ ಮಾಡ್ತೀವಿ ಅಂತ ಅಂದ್ರೆ, ಈಗ ನೀವು ಬೇರೆ ದೇಶಗಳಲ್ಲೂ ಈಗ ಹೋಲಿಸಿ ನೋಡಿದ್ರೆ ಅಲ್ಲೂ ಕೂಡ ಲಾಕ್ಡೌನ್ಗಳಿತ್ತು. ಯುರೋಪಿಯನ್ ದೇಶಗಳಲ್ಲಿ ಸುದೀರ್ಘ ಕಾಲದ ಲಾಕ್ಡೌನ್ಗಳಿತ್ತು. ಅವರೆಲ್ಲರೂ ಲಾಕ್ಡೌನ್ ಇಂದ ಅನ್ಲಾಕ್ ಸ್ಥಿತಿಗೆ ಮರಳುತ್ತಾ ಇದ್ದಾರೆ. ನೀವು ಈಗಾಗಲೇ ನನಗೆ ಇಲ್ಲಿ ಸ್ಲೈಡ್ ಕಾಣಿಸ್ತಾ ಇಲ್ಲ, ಆದ್ರೆ ನೀವು ಹೇಳಿದ್ರಿ, ಮಾಹಿತಿ ಹೇಳಿದ್ರಿ, ನಮ್ಗೆ ಮುಖ್ಯವಾಗಿ ಒಂದು ಹರ್ಡ್ ಇಮ್ಯುನಿಟಿ ಬರ್ಬೇಕಾಗಿತ್ತು. ಅದಕ್ಕೆ ಮುಖ್ಯವಾಗಿ ಬಹಳಷ್ಟು 60% ಜನರಿಗೆ ಒಂದು ವ್ಯಾಕ್ಸಿನೇಷನ್ ಹಾಕ್ಬೇಕಾಗಿತ್ತು. ಅದಾಗದೇ ಇರೋದ್ರಿಂದ ಈಗ ಒಂದು ರೀತಿ ನೀವು ಹೇಳ್ತಾರ ಅಂತ ಆತಂಕ ನಿಜವಾದದ್ದು. ಆದ್ರೆ ಇಲ್ಲಿ ಎಡವಿದ್ಯಲ್ಲಿ ನಾವು ಯಾವ ರೀತಿ ಒಂದು ಯೋಜಿತವಾದ ಒಂದು ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ, ಈ ವ್ಯಾಕ್ಸಿನ್ ಹಂಚಿಕೆಯಲ್ಲಿ ವ್ಯಾಕ್ಸಿನ್ ಅನ್ನ
ಈ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರ ಒಂದು ದೃಢವಾದ ನಿರ್ಧಾರ ತಗೋಬೇಕಾಯ್ತು. ಈಗ ಏನು ಒಂದು ಯೋಚನೆ ಮಾಡಿದಾರೋ ಇದನ್ನೇ ಒಂದು 4 ತಿಂಗಳು ಅಥವಾ 6 ತಿಂಗಳ ಹಿಂದೆ ತಗೊಂಡಿದ್ರೆ ಈ ಸಮಸ್ಯೆಗಳು ಇಷ್ಟೊಂದು ಬಿಗಡಾಯಿಸ್ತಾ ಇರ್ಲಿಲ್ಲ. ಈ ರಾಜ್ಯ ಸರ್ಕಾರಗಳಿಗೆ ನೀವೇ ವ್ಯಾಕ್ಸಿನ್ಗಳನ್ನು ಖರೀದಿ ಮಾಡಿ ಅಂತ ಹೇಳೋದು, ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದಿಷ್ಟು ಸಿಗತ್ತೆ ಅನ್ನೋದು ವಿಪರೀತವಾಗಿ ಒಂದು ಗೊಂದಲ ಆಯ್ತು. ಅಲ್ಲಿ ಮುತ್ಸದ್ದಿಗಳಿದ್ದಾರೆ, ಒಂದು ದೊಡ್ಡದಾದ ಒಂದು ತಂಡವನ್ನ ಕಟ್ಟಿ ಈ ನಮ್ಮ ದೇಶದಲ್ಲಿರುವಂತ 135 ಕೋಟಿ ಜನ ಅವರಿಗೆ ಎಷ್ಟು ಮಟ್ಟಿಗೆ ವ್ಯಾಕ್ಸಿನ್ಗಳು ಬೇಕು, ಅದನ್ನ ಯಾವ ರೀತಿ ಅದನ್ನ ಖರೀದಿ ಮಾಡಬೇಕು, ಎಲ್ಲಿ ತಗೊಳ್ಬೇಕು, ಅದನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು, ಈ ಸಪ್ಲೈ ಚೈನ್ ಅದನ್ನ ಕೇಂದ್ರ ಸರ್ಕಾರದ ನಿಟ್ಟಿನಲ್ಲಿ ಅದು ಯೋಚನೆ ಮಾಡ್ಬೇಕಾಯ್ತು. ಅದನ್ನ ರಾಜ್ಯ ಸರ್ಕಾರಗಳಿಗೆ ಬಿಟ್ಟು, ರಾಜ್ಯ ಸರ್ಕಾರಗಳಿಗೂ ಬಹಳಷ್ಟು ಗೊಂದಲ ಇದೆ. ಅವ್ರಿಗೂ ಒಂದ್ ರೀತಿ ಕೆಲವೊಮ್ಮೆ ಕೈ ಕಟ್ಟಿ ಹಾಕ್ಬಿಟ್ಟು ಅವರನ್ನ ಹೋರಾಟಕ್ಕೆ ಕಳಿಸ್ದಾಗಿದೆ. ಈಗ ನನ್ನ ನೋಡಿದ್ರೆ ಈಗ ರಾಜ್ಯ ಸರ್ಕಾರ, ನಾನು ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಅಂತ ನಾನು ಸುಧೀಂದ್ರ ಅವರೇ ತಾವು ಒಂದು ಗಮನಿಸ್ಬೇಕು, ಇದು ವ್ಯಾಕ್ಸಿನ್ ಒಂದು ಹೊಸ ವ್ಯಾಕ್ಸಿನ್ ಅಭಿವೃದ್ಧಿ ಪಡಿಸೋದು ಮತ್ತು ಉತ್ಪಾದನೆ ಮಾಡೋದು ಎರಡೂ ಕೂಡ ಈ ಶತಮಾನದ ಮೊದಲ ಸವಾಲು, ಮೊದಲ ಅನುಭವ ಎಲ್ರಿಗೂ ಕೂಡ. ಉತ್ಪಾದನಾ ಸಾಮರ್ಥ್ಯ ಯಾವ ಥರ, ಯಾಕಂದ್ರೆ ಅಡಲ್ಟ್ ವ್ಯಾಕ್ಸಿನ್ ಅನ್ನೋದೇ ಪ್ರಪ್ರಥಮ ಅನುಭವ ನಮಗೆ. ಕಳೆದ ಶತಮಾನದಲ್ಲಿ ಇದ್ದಿದ್ದೆಲ್ಲ ಅದು ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮ ಥರ ಇರ್ತಾ ಇತ್ತು. ಒಂದು 2.8 ಕೋಟಿ ಗರ್ಭಿಣಿ ಹೆಣ್ಮಕ್ಳು ಮತ್ತು 2.65 ಕೋಟಿ ನವಜಾತ ಶಿಶುಗಳು ಮತ್ತು ಚಿಕ್ಕ ಮಕ್ಕಳಿಗೆ, ಚಿಕ್ಕ ವಯೋಮಾನದ ಮಕ್ಕಳಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ತಾ ಇದ್ವಿ. ಒಂದು 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಅಂತ ಏನು ಗುರುತಿಸಿದ್ರು ಅವಕ್ಕೆ ಮಾತ್ರ ಕೊಡ್ತಾಯಿದ್ರು. ಇದೇ ಮೊದಲ ಬಾರಿಗೆ 135 ಕೋಟಿ ಜನಕ್ಕೆ ಅಡಲ್ಟ್ ವ್ಯಾಕ್ಸಿನ್ ಕೊಡೋ, ಎಲ್ಲ ವಯೋಮಾನದವ್ರಿಗೂ ಕೊಡುವಂಥ ಒಂದು ಸವಾಲು ಎದುರಾದಾಗ ನಮ್ಮ ಉತ್ಪಾದಕರು ತಯಾರಿರಲಿಲ್ಲ, ವಿತರಣೆ ಮಾಡಬೇಕಾದ ಸರ್ಕಾರಗಳಿಗೂ ಒಂದು ಸಿದ್ಧತೆ ಇರಲಿಲ್ಲ. ಈ ಸ್ಥಿತಿಯನ್ನು ಹೊಸದಾಗಿ ವಿ ಆರ್ ಫೇಸಿಂಗ್ ಇಟ್ ಡಿನೋವೋ, ಪ್ರತಿ ದಿವಸ ಹೊಸದಾಗಿ ಎದುರಿಸಬೇಕಾಗಿ ಬಂತು. ಆದರೆ ನಾವು ಹೇಳೋದು ಇಲ್ಲಿ ಸರ್ಕಾರಗಳ ಧೋರಣೆ, ಈ ಥರ ಅನೇಕ ಅಲಭ್ಯತೆ ಇರುವಾಗ, ಅಗತ್ಯ ವಸ್ತುಗಳ ಅಲಭ್ಯತೆ ಇರುವಾಗ ಸರ್ಕಾರ ಹೆಚ್ಚು ವಿವೇಚನೆಯಿಂದ, ಎಚ್ಚರಿಕೆಯಿಂದ, ಸ್ವಲ್ಪ ವೈಜ್ಞಾನಿಕ ಒಂದು ಪುರಾವೆ ಆಧಾರಿತ ಒಂದು ನಿರ್ಧಾರ ಕೈಗೊಳ್ಳಬೇಕು. ಕೇವಲ ಪೊಲಿಟಿಕಲ್ ಡಿಸಿಷನ್ ಆಗಬಾರ್ದು, ಇದೊಂದು ಪಾಪ್ಯುಲಿಸ್ಟ್ ಡಿಸಿಷನ್ ಆಗಬಾರ್ದು. ಅನ್ಲಾಕ್ ಡೌನ್ ಮಾಡೋದು ಚಂದನ್, ನೀವು ಒಪ್ತೀರಾ ಅಂತ ಕಾಣುತ್ತೆ ಅದು? ಅಬ್ಸಲ್ಯೂಟ್ಲಿ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾನೆ ನನ್ನದೊಂದು ಸಣ್ಣ ಡಿವಿಯೇಷನ್ ಇದೆ ಇದರಲ್ಲಿ. ಡಾಕ್ಟರ್ ಪ್ರಭುದೇವ ಅವರು ಕೂಡ ಮತ್ತು ಭಾಸ್ಕರ್ ರಾವ್ ಅವರು ಕೂಡ ಇದಕ್ಕೆ ಏನು ಹೇಳ್ತಾರೆ, ಸುಧೀಂದ್ರ ಅವರು ಏನು ಹೇಳ್ತಾರೆ, ನೀವು ಏನು ಹೇಳ್ತೀರಿ ಅನ್ನೋ ಕುತೂಹಲ ಕೂಡ ನನಗಿದೆ. ವ್ಯಾಕ್ಸಿನೇಷನ್ನ ಅಲಭ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಅನ್ನೋದು ಸಹಜ, ನಿಜ. ಆದರೆ ವ್ಯಾಕ್ಸಿನೇಷನ್ನು ಸಿಗುವ ಹಂತ ಬಂದಾಗ ನಾವು ಒಂದಿಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನು ಅದರ R&Dಗೆ ಅಂತಲೂ ಮೀಸಲಿಟ್ಟಿದ್ವಿ ಮತ್ತು ಅದನ್ನು ಪರ್ಚೇಸ್ಗೂ ಅಂತಲೂ ಏನು ಮೀಸಲಿಟ್ಟಿದ್ವಿ. ಅವುಗಳನ್ನು ಬಳಸಿ ನಾವು ಆರ್ಡರ್ ಮಾಡಿದ್ದು ಕೇವಲ 1 ಕೋಟಿ ವಯಾಲ್ಗಳನ್ನು ಮಾತ್ರ. ವೆರಾಸ್ ಅದರ್ ಕಂಟ್ರೀಸ್ ಆರ್ಡರ್ಡ್ ಫಾರ್ ಅಬೌಟ್ 70 crores to 75 crores ಆಫ್ ವಯಾಲ್ಸ್. ಇದನ್ನು ನಾವು ಯಾಕೆ ತತ್ಕ್ಷಣದಲ್ಲಿ ಮಾಡಲಿಲ್ಲ ಅನ್ನೋದು ನನಗೆ ಪ್ರಶ್ನೆ ಇದೆ. ಎರಡನೇದು, ಅಫ್ಕೋರ್ಸ್ ನಾನು ನಿಮ್ಮ ಮಾತನ್ನು ಒಪ್ಕೊಳ್ತಾ ಸಿಂಗಪುರದ ಉದಾಹರಣೆಯನ್ನು ಕೊಡಬಹುದಾದರೆ, ಸಿಂಗಪುರದಲ್ಲಿ ಇವತ್ತಿಂದ 12 ವಯಸ್ಸು ಮತ್ತು 39 ವಯಸ್ಸಿನ ವಯೋಮಾನದವರಿಗಾಗಿ ಇವತ್ತಿಂದ ವ್ಯಾಕ್ಸಿನೇಷನ್ ಡ್ರೈವ್ ಸ್ಟಾರ್ಟ್ ಆಗಿದೆ. 57 ಲಕ್ಷ ಪಾಪ್ಯುಲೇಷನ್ ಇದೆ ಸಿಂಗಪುರ್ನಲ್ಲಿ. ಮತ್ತು ಸೇಯಿಂಗ್ ದಟ್ ದೇ ವಿಲ್ ಫಿನಿಶ್ ಆಫ್ ದಿ ವ್ಯಾಕ್ಸಿನೇಷನ್ ಪ್ರಾಸೆಸ್ ಓನ್ಲಿ ಬೈ ಆಗಸ್ಟ್ ಆರ್ ಸೆಪ್ಟೆಂಬರ್ ಅಂತ. ಅಷ್ಟು ಕಡಿಮೆ ಪಾಪ್ಯುಲೇಷನ್ ಇರುವ ಜಾಗದಲ್ಲೇ ನನಗೆ ಒಪ್ಕೊಳ್ತೀನಿ, 130-135 ಕೋಟಿ ಇರುವ ಭಾರತದಲ್ಲಿ ಅದು ಭಾಳ ಸವಾಲಿನ ಕೆಲಸ ಅನ್ನೋದನ್ನು ಒಪ್ಕೊಳ್ತೀನಿ. ಬಟ್ did we somewhere fail to procure the vaccination which were actually needed ಅಂತ ಡಾಕ್ಟರ್ ಪ್ರಭುದೇವ ಅವರು ಏನು ಹೇಳ್ತೀರಿ ಇದಕ್ಕೆ? ಮೋದಿಯವರ ಒಂದು ಡಿಸಿಷನ್ ಲಾಸ್ಟು ಬಜೆಟಲ್ಲಿ ಕೇವಲ ವ್ಯಾಕ್ಸಿನೇಷನ್ ಪರ್ಚೇಸ್ಗೋಸ್ಕರನೇ 36,000 ಕೋಟಿ ಇದನ್ನು ಬಜೆಟಲ್ಲಿ ಇಯರ್ ಮಾರ್ಕ್ ಮಾಡಿದ್ದಾರೆ. That's what I said. Yes, ಅದಾದಮೇಲೆ 3 ಕೋಟಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಫ್ರೀ ಕೊಡೋದು ಅಂತ ಆಯಿತು. ಆದರೆ ದೇರ್ ವಾಸ್ ಸಮ್ ಹೆಸಿಟೇಷನ್. ಈವನ್ ದ ಫ್ರಂಟ್ ಲೈನ್ ವಾರಿಯರ್ಸ್ ಡಿಡ್ ನಾಟ್ ಕಮ್ ಫಾರ್ ವ್ಯಾಕ್ಸಿನೇಷನ್. Even now they have not come, many of them. ಆಮೇಲೆ ಏನಾಯಿತು, ಈ 3 ತಿಂಗಳು ಆದಮೇಲೆ ಸ್ವಲ್ಪ ಪಾಲಿಸಿ ಇದು ಸ್ವಲ್ಪ ಚೇಂಜಸ್ ಆಯಿತು. ಅದು ಕಾರಣಗಳೇನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಇದುವರೆಗೂ ನಮಗೆ ಬೇಕಾಗಿದ್ದಂಥ ಡೋಸು 50 ಲ್ಯಾಕ್ ಡೋಸಸ್ ಬೇಕಾಯಿತು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದ್ದು ಕೇವಲ 16 ಕೋಟಿ ಡೋಸಸ್ಸಿಗೆ ಮಾತ್ರ ಆರ್ಡರ್ ಕೊಡ್ತು. ಹಾಗೂ ಮಿಕ್ಕಿದು ಉಳಿದ ಒಂದು 24 ಕೋಟಿ ಡೋಸಸ್ನ ಸೀರಮ್ ಇನ್ಸ್ಟಿಟ್ಯೂಟ್ನವರು ಈ ಗಾವಿ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಬಿಲ್ ಗೇಟ್ಸ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್, ಅದಕ್ಕೆ ಕೊಟ್ಬಿಟ್ರು ಅದನ್ನು. ಅದಾದಮೇಲೆ ಏನಾಯಿತು, ಸೀರಮ್ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಒಂದು ಕಂಪನಿಯ ಇದರಲ್ಲಿ ಬಿಲ್ಡಿಂಗಲ್ಲಿ ಒಂದು ಫೈರ್ ಆಯಿತು. ಅದು 1,000 ಕೋಟಿ ಲಾಸ್ ಆಯಿತು ಅವರಿಗೆ. ಆವಾಗೇನಾಯಿತು, ಅಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಲ್ಲಿ. ಆವಾಗೇನಾಯಿತು, ನಮ್ಮಲ್ಲಿ ಫಸ್ಟ್ ವೇವ್ ಮುಗಿತಾ ಬಂದಿತ್ತು ಆವಾಗ. ಅಂದರೆ ಎಲ್ರಿಗೂ ಆವಾಗ ಒಂದು ಕೊರೋನಾದ ಭಯ ಕಮ್ಮಿ ಆಗಿಬಿಟ್ಟಿತ್ತು, ಕೊರೋನಾ ಫೆಟೀಗ್ ಶುರು ಆಗಿಬಿಟ್ಟಿತ್ತು. ಆವಾಗ ಏನಾಯಿತು, ಈವನ್ ಗೌರ್ಮೆಂಟ್ ಆಲ್ಸೋ ಥಾಟ್ ದಟ್ ವಿ ಹ್ಯಾವ್ ಆಲ್ರೆಡಿ ಓವರ್ಕಮ್ ದಿ
ಕೊರೋನಾ ಡಿಸೀಸ್. ಹೌದು. ಆವಾಗ ಏನು ಮಾಡಿದರು, ನಾವು ಸೆಕೆಂಡ್ ವೇವ್ಗೆ ನಾವು ಪ್ಲ್ಯಾನ್ ಮಾಡಲಿಲ್ಲ. ಯೂಶಲಿ ಏನಾಗುತ್ತೆ, ಫಸ್ಟ್ ವೇವ್ ಆದಮೇಲೆ ಸೆಕೆಂಡ್ ವೇವ್ ವಿಲ್ ಬಿ ಲೆಸ್ಸರ್ ಇನ್ ವಿರುಲೆನ್ಸ್, ಲೆಸ್ಸರ್ ಇನ್ ಟ್ರಾನ್ಸ್ಮಿಷನ್. ಆದರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಆಗಿದ್ದೇ ಬೇರೆ ಥರ ಆಯಿತು. ಏಕೆಂತಂದರೆ ಅದು ಮ್ಯೂಟೇಷನ್ಸ್, ಇಂಡಿಯನ್ ವೇರಿಯಂಟ್ ಅಂತ ನಾವು ಈಗೇನು ಕರಿತೀವಿ, ಡೆಲ್ಟಾ ವೇರಿಯಂಟ್ ಅಥವಾ ಬೀಟಾ ವೇರಿಯಂಟ್ ಅಂತ ಏನು ಕರಿತೀವಿ, ಈ ವೇರಿಯೇಷನ್ಗಳಿಂದಾಗಿ ಹೈಲಿ ಇನ್ಫೆಕ್ಷಿಯಸ್ ಆ್ಯಂಡ್ ಮೋರ್ ಇನ್ಫೆಕ್ಷಿಯಸ್ ದ್ಯಾನ್ ದಿ ಪ್ರೀವಿಯಸ್ ವೇವ್, 4 times ಮೋರ್ ಫಾಸ್ಟ್ ಇನ್ಫೆಕ್ಷಿಯಸ್. ಸ್ಪ್ರೆಡಿಂಗ್. ಆಮೇಲಿಂದ ಹೈಲಿ ವಿರುಲೆಂಟ್, ಮೋರ್ ಪ್ಯಾಥೋಜೆನಿಕ್. ಹಾಗಾಗಿ ಏನಾಯಿತು, ಸುಮಾರು ನಾವು ಸಾವುಗಳನ್ನು ನೋವುಗಳನ್ನು ಕಾಣಬೇಕಾಯಿತು. ಸುಮಾರು 4,40,000 ಇನ್ಫೆಕ್ಷನ್ಸ್ ಒಂದು ದಿವಸದಲ್ಲಿ ನೋಡಿದ್ದೀವಿ. ದಿಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ಸೊ ಇದಾದಮೇಲೆ ಏನಾಯಿತು, ಈಗ ನಾವು ವಿ ಆರ್ ಇನ್ ದ ಸೆಕೆಂಡ್ ವೇವ್. ಸೆಕೆಂಡ್ ವೇವಲ್ಲಿ ನಾವು ದ ಸೆಕೆಂಡ್ ವೇವ್ ಇಸ್ ರಿಸೀಡಿಂಗ್. ಬಟ್ ಈಗ ತರಾತುರಿಯ ಈ ಅನ್ಲಾಕಿಂಗ್ ಏನಾಗಿದೆ, ದಿಸ್ ಬಿಕಮ್ಸ್ ದ ಫೌಂಡೇಶನ್ ಫಾರ್ ದ ಥರ್ಡ್ ವೇವ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಹೆನ್ಸ್ ಈ ನವೆಂಬರ್ ಅಷ್ಟರ ಒಳಗೆ ಪ್ರಿಡಿಕ್ಟ್ ಮಾಡ್ತಾ ಇರುವ ಈ ಥರ್ಡ್ ವೇವ್ನ ಒಳಗಾಗಿ ಕರ್ನಾಟಕದ ಉದಾಹರಣೆ ತಗೊಳ್ಳೋಣ, ಇಡೀ ರಾಷ್ಟ್ರದ ಆಮೇಲೆ ಮಾತಾಡೋಣ. 6 ಕೋಟಿ ಜನಸಂಖ್ಯೆ ಅಂತ ಅಂದ್ಕೊಳ್ಳೋಣ. ಈಗ ಸೆನ್ಸಸ್ ಆಗ್ಬೋದು 7 ಕೋಟಿ ಆಗಿರ್ಬೋದು, 7.5 ಆಗಿರ್ಬೋದು, 6 ಕೋಟಿ ಅಂತಲೇ ಅಂದ್ಕೊಳ್ಳೋಣ. ಸೊ ಅಟ್ಲೀಸ್ಟ್ ಬೈ ಎಂಡ್ ಆಫ್ ಸೆಪ್ಟೆಂಬರ್ ಮಕ್ಕಳನ್ನು ಬಿಟ್ಬಿಡೋಣ. ಯಾರು ವ್ಯಾಕ್ಸಿನೇಷನ್ಗೆ ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ವ್ಯಾಕ್ಸಿನೇಷನ್ ತಲುಪಬಹುದಾದ, ಸೆಕೆಂಡ್ ಡೋಸ್ ತಲುಪಬಹುದಾದ ಚಾನ್ಸಸ್ನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾ ಬೇಡವಾ ಡಾಕ್ಟರ್? ಖಂಡಿತ ನಾವು ಈಗ ಇಸ್ ಇಟ್ ನಾಟ್ ದಿ ನೀಡ್ ಆಫ್ ದಿ ಅವರ್? ಡೆಫಿನೆಟ್ಲಿ. ಬಟ್ ಒಂದು ಬ್ರೈಟ್ line which you are seeing now is that both Covaxin and Serum Institute, they are able to produce a billion doses by September. Serum Institute will produce about 1 billion doses by September. Covaxin is supposed to produce another 1 billion doses by December. Okay. So ಇದು ಎರಡೂ ನಮಗೆ ನಮ್ಮ ಅಟ್ಲೀಸ್ಟ್ ಕೋಟಾ ಆಫ್ 25% ಬಂದರೆ we will at least see Karnataka has the capacity to inject vaccine to about 25 lakhs per day. Oh, okay. ಬಟ್ ಅಷ್ಟನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. Okay. ನಾವು ಹೇಳೋದು ಕೇವಲ 9 ರಿಂದ 4 ಗಂಟೆವರೆಗೆ ಮಾಡೋ ಬದಲು ಓಪನ್ ಇಟ್ 24 hours. Right. Like war footing. ವಾರ್ ಫೂಟಿಂಗ್. Okay. ಬಿಕಾಸ್ ಯು ಸಿ ಥರ್ಡ್ ವೇವ್ ನಾವು ಥರ್ಡ್ ವೇವ್ ಅಂತೂ ಬರೋದು ಈಗ ಇನ್ಎವಿಟಬಲ್ ಆಗಿಬಿಟ್ಟಿದೆ. ಬಟ್ ನಾವು ಥರ್ಡ್ ವೇವ್ನ ಫೆರಾಸಿಟಿ ಅಥವಾ ಇನ್ಫೆಕ್ಷನ್ ಕಮ್ಮಿ ಮಾಡಬೇಕಾದ್ರೆ ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಬೇಕೆಂದರೆ ಕ್ಯೂರ್ ಇಲ್ಲ ಇದಕ್ಕೆ. ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಿ ದೆನ್ ದಟ್ ಇಸ್ ದ ಓನ್ಲಿ ವೇ ವಿ ಕ್ಯಾನ್ ರೆಡ್ಯೂಸ್ ದಿ ಸಿವಿಯರಿಟಿ ಆಫ್ ದಿ ಥರ್ಡ್ ವೇವ್. But ಮೋರ್ ಓವರ್ ಇನ್ನೊಂದು please ಇದೇನಾಗಿದೆ, ಥರ್ಡ್ ವೇವ್ ನಾವು ಈಗ ವಿ ಆರ್ ಲುಕಿಂಗ್ ಅಟ್ ಪಾಸಿಬಲ್ ಇನ್ಫೆಕ್ಷನ್ ಆಫ್ ದಿ ಚಿಲ್ಡ್ರನ್, ಯಂಗ್ ಚಿಲ್ಡ್ರನ್ ಆರ್ ನಾಟ್ ಯೆಟ್ ಬೀಯಿಂಗ್ ವ್ಯಾಕ್ಸಿನೇಟೆಡ್. Okay. ವಿ ಡೋಂಟ್ ಹ್ಯಾವ್ ಅಪ್ ಟು 12 years. ಈಗಾಗಲೇ ನಾವು ಫಸ್ಟ್ ವೇವಲ್ಲಿ ನಾವು ಯಾರು ನೋಡಿದ್ವಿ, ಸೀನಿಯರ್ಸ್ ಆ್ಯಂಡ್ ವಿತ್ ಕೋಮಾರ್ಬಿಡಿಟೀಸ್ಗೆ ಕೋವಿಡ್ ಬಂತು. ಸೆಕೆಂಡ್ ವೇವಲ್ಲಿ ಯಾರಿಗೆ ನೋಡಿದ್ವಿ, ಯಂಗ್ ಪೀಪಲ್ ಬಿಟ್ವೀನ್ 35 and 50 years ಇನ್ಫೆಕ್ಷನ್ ಬಂತು. ಬಟ್ ಈಗಾಗಲೇ ಸೆಕೆಂಡ್ ವೇವಲ್ಲೇ ವಿ ಹ್ಯಾವ್ ಸೀನ್ ಅಬೌಟ್ 3,000 children between 1 year and 12 years. They are affected already. Getting affected. So okay. probably this is a clue Okay. that they may get affected in the third wave more. ಇದೊಂದು ಸಣ್ಣ ವಿಷಯ ನಾನು ನಿಮ್ಗೆ ಹೇಳಿ ನಾನು ಬ್ರೇಕ್ ಆದಮೇಲೆ ಭಾಸ್ಕರ್ ರಾಯರ್ನ ಮಾತನಾಡಿಸ್ತೀನಿ. ಏನು ಅಂತಂದರೆ ಡಾಕ್ಟರ್, ಈ RNA ವೈರಸಸ್ಗಳಲ್ಲಿ ಅಥವಾ ಎನಿ ಸ್ಪ್ರೆಡಬಲ್ ಡಿಸೀಸಸಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮೆಡಿಕಲ್ ಟರ್ಮ್ನಲ್ಲಿ ಆರ್ ನಾಟ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಈ ಡೆಲ್ಟಾ ಅಥವಾ ಬಿಟಾ ವೇರಿಯಂಟ್ನಲ್ಲಿ ಆರ್ ನಾಟ್ ವ್ಯಾಲ್ಯೂ ಈಸ್ ವೆರಿ ಇನ್ಫೆಕ್ಷಿಯಸ್. ಅಂದರೆ ಒಬ್ಬ ವ್ಯಕ್ತಿಗೆ ಇದೇನಾದರೂ ಕೊರೋನಾ ತಗುಲ್ಕೊಂಡ್ರೆ 100 ಜನ ವ್ಯಕ್ತಿಗೆ ಆತ ಅದನ್ನು ಹರಡಿಸಬಲ್ಲ. ಇಟ್ ಈಸ್ ನಾಟ್ ಲೈಕ್ ನಾರ್ಮಲ್ ಇನ್ಫ್ಲೂಯೆನ್ಸಾ, ನಾರ್ಮಲ್ ಫ್ಲೂ, ಕೆಮ್ಮು ನೆಗಡಿ ಥರ ಅಲ್ಲ ಅಂತ. ಸೊ ಇನ್ ವ್ಯೂ ಆಫ್ ದಿಸ್ ಇದೊಂದು ಪ್ರಶ್ನೆ ನಿಮ್ಗೆ ಹೇಳ್ತೀನಿ, ಅದಾದಮೇಲೆ ನಾನೊಂದು ಬ್ರೇಕ್ ತೊಗೊಳ್ತೀನಿ. ಏನು ಅಂದರೆ, ನಾವು ಕೋವಿಡ್ ವೇವ್ 3 ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ವೇವ್ 2 ಈಸ್ ನಾಟ್ ಎಟ್ ಓವರ್. ವೆನ್ ದರ್ ಇಸ್ ಅನ್ ಅನ್ಲಾಕ್ ಡೌನ್ ಫ್ರಮ್ 14th, ಈ ಆರ್ ನಾಟ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇರೋದ್ರಿಂದ ಜನ ಎಲ್ಲ ಮತ್ತೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಡೋಂಟ್ ಯು ಥಿಂಕ್ ಈ ವೇವ್ 2ನೇ ಮತ್ತೆ ಇನ್ನೊಂದು ದೊಡ್ಡ 100 ಪಟ್ಟು ಹಂತಕ್ಕೆ ಹೋದರೆ ಏನು ಮಾಡೋದು? R0 ಅಂತ ಏನು ಕರಿತೀವಿ, ಅದು ವಿ ಹ್ಯಾವ್ ನಾಟ್ ಎಟ್ ಅಟೈನ್ಡ್ ಸ್ಟಿಲ್. ಈವನ್ ಯುವರ್ ಗೌರ್ಮೆಂಟ್ ಫಿಗರ್ಸ್ ಪ್ರಕಾರನೇ ವಿ ಆರ್ ಸ್ಟಿಲ್ ಅಟ್ R2. ಓಕೆ. ಇದೇನಾಗಿದೆ, ನಾವು ಡೆಲ್ಲಿಲಿ ವಿ ಹ್ಯಾವ್ ಆಲ್ರೆಡಿ ಸೀನ್ 4 waves. True. In the second wave itself we have seen 4 waves. True. And the local surges can always be there and will be there. ಅಲ್ಲ, ಹಾಗಂದ ಮಾತ್ರಕ್ಕೆ ಜನ ಈಗ ಕಡಿಮೆ ಆಗಿದೆ, ಬೆಂಗಳೂರಿನಲ್ಲಿ 2,000 ಕೇಸ್ ಆಗಿದೆ ಅಂದ ಮಾತ್ರಕ್ಕೆ ಜನ ಓಡಾಡ್ಕೊಂಡಿದ್ರು, ಆ 2,000 ಜನರ ನಡುವೆ ಇದ್ರೂ, ಅವ್ರು ಯಾರಿಗೋ ಬಂದಿರೋರು ಸ್ಪ್ರೆಡ್ ಮಾಡ್ತಾ ಹೋದ್ರೂ ಬೇರೆಯವ್ರಿಗೆ ತಾಕೋದಿಲ್ಲ ವೇವ್ 2ನಲ್ಲಿ ಅಂತೇನಿಲ್ವಲ್ಲ ಸರ್? No, they are as infective as anybody else. Exactly. What if that multiplies is my question.
ಅದಕ್ಕೆ ಸರ್ಕಾರ ಏನು ಮಾಡಬಹುದು ಇಸ್ ಮೈ ಕ್ವಶನ್. ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಸ್ಮಾಲ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದಮೇಲೆ ಭಾಸ್ಕರ್ ರಾಯರ್ನ ಮಾತನಾಡ್ತೀನಿ. ನಮ್ಮೊಟ್ಟಿಗೆ ಭಾಸ್ಕರ್ ರಾಯರು ಹಿರಿಯ ಪತ್ರಕರ್ತರಿದ್ದಾರೆ. ಸರ್, ನಾನು ಮೊದಲನೇದಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಕಾರಣ ನಾನು ಸುಮಾರು 40 ನಿಮಿಷಗಳ ಕಾಲ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಐ ಹಂಬ್ಲಿ ಅಪಾಲಜೈಸ್ ಸರ್. ಐ ಆಮ್ ಸಾರಿ. ಸೊ ತಮ್ಮ ಮೊದಲ ಪ್ರತಿಕ್ರಿಯೆ ಸರ್, ಪ್ಲೀಸ್. ಈಗ ನೋಡಿ, ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಇದೆ ಬಹಳ ಸಹಜವಾಗಿ. ಹಾಂ ಸರ್. ಥಿಯರಿಯನ್ನ ನಮ್ಮ ರಾಜಕಾರಣ ಹೇಳುತ್ತೆ, ಪ್ರಾಕ್ಟಿಕಲ್ ಅನ್ನ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಹಾಂ ಸರ್. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಕರ್ನಾಟಕ ಭಾರತ ಜನನಿಯ ತನುಜಾತೆ ಅಂತ ಹೇಳ್ತೀವಲ್ಲ ನಾವು, ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳೋದನ್ನ ನೋಡ್ಕೊಂಡ್ರೆ ಇಡೀ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳೋದನ್ನ 1% 2% ಹಿಂದೆ ಮುಂದೆ ಇರುವುದು ಇಲ್ಲ ಅಂತಲ್ಲ, ಗೊತ್ತಾಗತ್ತೆ ನಮ್ಗೆ. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳೋದನ್ನ ನಾವು ಮೊದಲನೇದಾಗಿ ನೋಡ್ಬೇಕು. ರವೀಂದ್ರ ರೇಷ್ಮೆ ಅವರು ಮಾತಾಡ್ತಾ ಆರಂಭಿಕ ದಿವಸಗಳಲ್ಲಿ ಸ್ವಲ್ಪ ತಾತ್ಸಾರ ಮಾಡಿದ್ರು ಸರ್ಕಾರ ಅಂತ ಹೇಳೋ ಮಾತನ್ನ ಅವ್ರು ಹೇಳಿದ್ರು. ಆರಂಭಿಕ ದಿವಸಗಳಲ್ಲ, ಆರಂಭಿಕ ವರ್ಷದಲ್ಲೇ ಆಯ್ತು ಇದು. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಇಡೀ ಜಗತ್ತಲ್ಲಿ ಕೊರೋನಾ ಬಂದಿದೆ, ಶುರುವಾಗಿದೆ ಹೇಳೋ ಹಂತದಲ್ಲೇನೆ ನಮ್ಮ ದೇಶಕ್ಕೆ ಟ್ರಂಪ್ ವಿಸಿಟ್ ಆಗುತ್ತೆ. ಟ್ರಂಪ್ ವಿಸಿಟ್ ಮುಗಿಯೋವರೆಗೆ ನಾವು ಕೊರೋನಾ ಅಪಾಯ ಇದೆ ಅಂತ ಒಂದು ಮುನ್ನೆಚ್ಚರಿಕೆಯನ್ನು ನಾವು ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಇದು ಸರ್ಕಾರದ ಜಾಣತನವನ್ನಂತೂ ಇದು ಹೇಳೋದಿಲ್ಲ, ಆಯ್ತಾ? ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಬೇಕಾದಷ್ಟು ಸಾರಿ ಹೇಳುತ್ತಾ ಬಂದಿದ್ದೀವಿ. 1ನೇ ಅಲೆ ಮುಗಿತು ಅಂದ ತಕ್ಷಣ 2ನೇ ಅಲೆ ಬರೋದ್ರ ಬಗ್ಗೆ ಮುನ್ಸೂಚನೆ ಇದ್ರೂ ಕೂಡ 2ನೇ ಅಲೆಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೂ ಇಲ್ಲ. 36,000 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದು ನಿಜ. ಬಟ್ ಎಷ್ಟಾಯ್ತು? ಈಗ ಉದಾಹರಣೆಗೆ ಹೈದರಾಬಾದ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮತ್ತು ಪುಣೆಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ನೀವು ವ್ಯಾಕ್ಸಿನೇಷನ್ ಡೆವಲಪ್ ಮಾಡೋದಕ್ಕೆ ನೀವು ಲೈಸೆನ್ಸ್ ಮಾಡಿದ್ರಿ. ನೀವು ನಮ್ದು ಲೈಸೆನ್ಸ್ ರಾಜ್ಯ, ಇದು ಅಷ್ಟು ಸುಲಭವಾಗಿ ಏನು ಶುರು ಮಾಡಕ್ ಆಗೋದಿಲ್ಲ. ಆದ್ರೆ ಅಂತದ್ದನ್ನ ಒಂದು 16 ಕಡೆಯಲ್ಲಿ ಶುರು ಮಾಡಬಹುದಾದಂತ ಒಂದು ದೂರದೃಷ್ಟಿಯನ್ನ ರಾಜಕಾರಣ ಹೊಂದಿರಬೇಕಿತ್ತು. ಈ ದೇಶದ ಜನಸಾಮಾನ್ಯರಿಗೆ ಇಂಥದ್ದು ಅರ್ಥ ಆಗೋದಿಲ್ಲ. ಆದ್ರೆ ಸರ್ಕಾರಕ್ಕೆ ಅದರದ್ದೇ ಆದ ಒಂದು ತಜ್ಞರ ಸಮಿತಿ ಇರ್ತದೆ. ಅವರು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಈ ಡೂಸ್ ಅಂಡ್ ಡೋಂಟ್ಸ್ ಅಂತ ಕೊಟ್ಟಾಗ ಈ ತಜ್ಞರು ಕೊಡೋ ಅಂತ ಡೂಸ್ ಮತ್ತೆ ಡೋಂಟ್ಸ್ ಅನ್ನ ಸದಾಕಾಲಕ್ಕೂ ನಿರಾಕರಿಸಿಕೊಂಡು ಬಂದಂತದ್ದು ನಮ್ಮ ದೇಶದ ರಾಜಕಾರಣ. ಇದು ನಿನ್ನೆದಲ್ಲ. ನಿನ್ನೆ ಕಥೆಯನ್ನು ನಾನು ಹೇಳ್ತಾ ಇಲ್ಲ. ಕಳೆದ 75 ವರ್ಷಗಳಿಂದಲೂ ಇಂಥದ್ದನ್ನೇ ಮಾಡ್ಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತೇನಾಗಿದೆ, ಮಾರಣ ಹೋಮ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ನಿಜ, ಸರ್ಕಾರ ಒಂದು ಕಡೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗ 80 ಕೋಟಿ ಜನರಿಗೆ ನವೆಂಬರ್ ತುದಿವರೆಗೆ ಏನು ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ, ಅದು ಬಹಳ ಮೆಚ್ಚಬೇಕಾದಂತ ಕೆಲಸ. ಮತ್ತು ಅದೇ ರೀತಿ ಜೂನ್ 21ರಿಂದ ಫ್ರೀ ವ್ಯಾಕ್ಸಿನೇಷನ್ ಕೊಡುವಂತ ತೀರ್ಮಾನ ಏನಿದೆ ಅದು ಕೂಡ ಮೆಚ್ಚಬೇಕಾದಂತ ಕೆಲಸನೇ. ಆದ್ರೆ ಈ ಲಾಕ್ಡೌನ್ ತೆರವು ಮಾಡೋದ್ರಿಂದ, ಈಗ ನಾಳೆಯಿಂದ ಸೋಮವಾರದಿಂದ ಲಾಕ್ಡೌನ್ ತೆರವಾಗ್ತದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಲಾಕ್ಡೌನ್ ಇದೆ. ಅಲ್ಲಿಂದ ನಡ್ಕೊಂಡು ಬಂದ್ರೆ ಬೆಂಗಳೂರಿಗೆ ಬಂದ್ಬಿಡ್ಬೋದಲ್ಲ ಅವನು. ಬನಶಂಕರಿ ದಾಟಿ ಹೋಗ್ತದೆ. ಸೊ ಅಂದ್ರೆ ಅವ್ರು ಬಂದು ಬೆಂಗಳೂರಿಗೆ ಬರ್ಬೋದು, ತುಮಕೂರಿಂದ ಬರ್ಬೋದು ಬೆಂಗಳೂರಿಗೆ, ಮೈಸೂರಿಂದ ಬರ್ಬೋದು, ಮಂಡ್ಯದಿಂದ ಬರ್ಬೋದು. ಅವರು ಬೈಕು ಸೈಕಲ್ಗಳಲ್ಲಿ ಬರ್ತಾರೆ. ಆಯ್ತು, ನೀವು ಮೇನ್ ರೋಡ್ ಅಲ್ಲಿ ಬರೋದನ್ನ ನೀವು ತಡಿತೀರಿ, ಪೊಲೀಸ್ನವ್ರು ತಡಿತಾರೆ ಅಂತ ಇಟ್ಕೊಳ್ಳೋಣ. ಆ ಬಾರ್ಡರ್ ವರೆಗೆ ಬಂದು ಸೈಕಲ್ ನಲ್ಲೋ ವ್ಯಾನ್ ನಲ್ಲೋ ಬಂದು ಅಲ್ಲಿ ಇಳಿದು ಆ ಗುಡ್ಡ ಹತ್ತಿ ಬೆಟ್ಟ ಹತ್ತಿ ಈ ಕಡೆ ಬರೋದಿಲ್ಲ ಹೇಳ ಗ್ಯಾರಂಟಿ ಏನಿದೆ? ವಾಪಸ್ ನೇರವಾಗಿ ಹೈವೇಲ್ ಬಂದವ್ರನ್ನ ಯಾರು ಕೇಳ್ತಿಲ್ಲ ಸರ್. ಕೇಳ್ತಾ ಇಲ್ಲ. ಪರಿಸ್ಥಿತಿ ಹೀಗಿರ್ಬೇಕಿದ್ರೆ ನೋಡಿ, ಈಗ ಲಾಕ್ಡೌನ್ ನೀವು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಸಿನಿಮಾ ಟಾಕೀಸ್ ನಲ್ಲಿ ಬೆಳಗ್ಗೆ ಫಸ್ಟ್ ಶೋಗೆ ಇದ್ ಮಾಡ್ತಾರೆ. ಯಾವ ಸಿನಿಮಾ ಟಾಕೀಸ್ ಆ ತರದ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಯಾವ ಸಿನಿಮಾಗಳು ಬರೋದಿಲ್ಲ, ಹೊಸ ಸಿನಿಮಾಗಳು ರಿಲೀಸ್ ಆಗೋದಿಲ್ಲ. ಅದಾಯ್ತಾ? ಇನ್ನು ಈಗ ಸಿಕ್ಕಿದ್ರೆ ಸಾಕು ಚಾನ್ಸ್, ನಮಗೆ ರಿಲೀಸ್ ಆಗೋದಕ್ಕೆ ಜಾಗ ಇದೆ, ಸಿಕ್ಕಿದೆ ಅಂತ ಹೇಳಿ ಮಾಡುವಂತ ಸಿನಿಮಾಗಳು ಇರ್ತದೆ. ಆದ್ರೆ ಕರ್ನಾಟಕದಲ್ಲೇ ಹೇಳೋದಾದ್ರೆ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಏನ್ ಹೇಳ್ತೀರಿ, ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂತ ಸಿನಿಮಾಗಳು, ಬಿಗ್ ಬ್ಯಾನರ್ಸ್ಗಳು ಸಿನಿಮಾಗಳನ್ನ ತೆರೆ ಕೊಡೋದಿಲ್ಲ. ಹೊಸ ಸಿನಿಮಾ ಬರ್ಲಿಲ್ಲ ಅಂತಂದ್ರೆ ಹಳೆ ಸಿನಿಮಾ ನೋಡೋದಕ್ಕೆ ಯಾರು ಜನ ಹೋಗೋದಿಲ್ಲ. ಅಂದ್ರೆ ಅಲ್ಲಿ ಅವರು ಮಾಡಿರೋ ಸರ್ಕಾರ ತಗೊಂಡಿರೋ ತೀರ್ಮಾನ ಇದೆ, ಅದು ಕೆಲ್ಸಕ್ಕೆ ಬಾರದೇ ಇರೋದು. ಹೋಟೆಲ್ಗಳಲ್ಲಿ ಇದನ್ನ ಪಾರ್ಸೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಬಟ್ ಪಾರ್ಸೆಲ್ ಎಷ್ಟು ಜನ ತಗೊಂಡು ಹೋಗ್ತಾರೆ? ಯಾವುದೇ ಹೋಟೆಲ್ ನಲ್ಲಿ ಇವತ್ತು ಪಾರ್ಸೆಲ್ ಕೊಡಬೇಕಿದ್ರೆ ಅವರ ಬಿಸಿನೆಸ್ಸಿನ 10-20% ಕೂಡ ಆಗೋದಿಲ್ಲ. ಅವರು ಎಲೆಕ್ಟ್ರಿಸಿಟಿ ಚಾರ್ಜ್ ಅವ್ರು ಕಟ್ಟಬೇಕು, ವಾಟರ್ ಚಾರ್ಜ್ ಅವ್ರು ಕಟ್ಟಬೇಕು, ಬಾಡಿಗೆನ ಕಟ್ಟಬೇಕು. ಬಾಡಿಗೆ ಕಟ್ಟೋದು ನಿಲ್ಲದಿಲ್ಲ ಬಿಡಿ, ಏನಿಲ್ಲದೆ ಇದ್ರು. ಸೊ ಈ ತರದಲ್ಲಿ ಈಗ ಲಾಕ್ಡೌನ್ ತೆಗೆಯೋದ್ರಿಂದ ಇಂಡಸ್ಟ್ರಿಯಲ್ ಉತ್ಪಾದನೆ ಜಾಸ್ತಿ ಆಗುತ್ತೆ, ನಮ್ಗೆ ಆರ್ಥಿಕ ಸ್ಥಿತಿ ಎಲ್ಲ ಕುಸ್ತೋಗಿದೆ. ಹೇಳಿದ
ನಾವು ಒಂದು ಮಾತಲ್ಲಿ ಹೇಳ್ತೇವೆ, ಜನರ ಆರೋಗ್ಯ ಮುಖ್ಯ, ಅವ್ರು ಬದುಕಿದ್ರೆ ಏನಾದ್ರೂ ಮಾಡಬಹುದು ಅಂತ ಹೇಳಿ ಮತ್ತೊಂದು ನಾಲಿಗೆನಲ್ಲಿ ನಾವು ಅದನ್ನು ಮಾತಾಡ್ತೇವೆ. ಈಗ ಸರ್ಕಾರ ಆಗಿರೋದು ಏನ್ ತೀರ್ಮಾನ ತಗೊಳ್ಬೇಕಂತಂದ್ರೆ, ಈಗ ನೋಡಿ ಕೆಲವು ವಿದೇಶಗಳಲ್ಲಿ 5 ಕಿಲೋಮೀಟರ್ ಅವನ ಎಲ್ಲಿ ನಿವಾಸ ಏನು ಅವನ ವಾಸದ ಜಾಗ ಇರ್ತದೆ, ಆ ವಾಸದ ಜಾಗದಿಂದ 5 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ ಹಾಗಿಲ್ಲ ಅಂತ. ತನ್ನ ಮನೆಯ ವಿಳಾಸದಿಂದ 5 ಕಿಲೋಮೀಟರ್ಗಿಂತ ಜಾಸ್ತಿ ಹೋದ್ರೆ ಅವನ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅಲ್ಲಿಯ ದೇಶದಲ್ಲಿ ಕಾನೂನುಗಳನ್ನ ಮಾಡಿಬಿಟ್ಟಿದ್ದಾರೆ. ಅದು ಜಾರಿಗೆ ಬಂದ್ಬಿಟ್ಟಿದೆ. 1.5 ವರ್ಷದಿಂದ ಈ ಕಾನೂನುಗಳು ಕೆಲವು ಐರ್ಲೆಂಡ್ ಅಂತ ದೇಶಗಳಲ್ಲಿ ಇದಾವೆ ಅಂತ ಹೇಳೋದನ್ನ ನಾವು ಕೇಳಿದ್ದೇವೆ, ಓದಿದ್ದೇವೆ. ಇಂಡಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ? ನೀವು ಎಲ್ಲಿಂದ ಹೇಳ್ಬೇಕು? ಅಂತರ್ ಜಿಲ್ಲಾ ಪ್ರವಾಸಕ್ಕೆ ಅನುಮತಿ ಕೊಡ್ತೀರಿ ನೀವು, ಇಲ್ಲಿಂದ ಲಾಕ್ಡೌನ್ ಅಂತೀರಿ. ಲಾಕ್ಡೌನ್ ಅಂದ ಕೂಡಲೇ ಬೈಕು, ಟೆಂಪೋ ಏನೇನೋ ಹತ್ಕೊಂಡು ಊರಿಗೆ ಹೋಗ್ತಾರೆ. ಊರಲ್ಲಿ ಸುರಕ್ಷಿತವಾಗಿರ್ತಾರೆ ಆ ಜನ. ಅವರಿಗೆ ಬೆಂಗಳೂರಿಂದ ಹೋದರಿಂದ ಕೊರೋನಾ ಹರಡುತ್ತದೆ. ಈಗ ಹಳ್ಳಿಗಳಿಗೆಲ್ಲ ಕೊರೋನಾ ಹರಡೋದಕ್ಕೆ ಕಾರಣ ಆಗಿರೋದು ಸರ್ಕಾರದ ತಪ್ಪು ನೀತಿ, ಹೇಳದೆ ಬೇರೆ ಮಾರ್ಗನೇ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿ ಇಲ್ಲಿಯೂ ಕೂಡ ಈ ಸಲದ ಲಾಕ್ಡೌನ್ ಮಾಡುವ ಸಂದರ್ಭದಲ್ಲಿ ಅಂತರ್ಜಿಲ್ಲಾ ಪ್ರವಾಸದ ಬಗ್ಗೆ ಹೆಚ್ಚು ಮಾತನಾಡದಿದ್ರೂ ಅಂತರ್ ಬಡಾವಣೆ ಪ್ರವಾಸದ ಬಗ್ಗೆ ಬಹಳ ಮಾತಾಡ್ತು ಸರ್ಕಾರ. ನೀವು ನಿಮ್ಮ ಏರಿಯಾದಲ್ಲೇ ತರಕಾರಿ ತಗೋಬೇಕು, ಸ್ಕೂಟರ್ ತಗೊಂಡು ಪಕ್ಕದಲ್ಲೇ ಹೋಗ್ಬಾರ್ದು, ಅದನ್ನೆಲ್ಲ ಮಾಡಿದ್ರು. ಒಂದು ಹೇಳ್ತೀನಿ, ಇದನ್ನ ತಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ರು, ಯಾರು 5 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗ್ಕೂಡುದು, ತಮ್ಮ ಮನೆಯಿಂದ ವೆಹಿಕಲ್ ತಗೊಂಡು ಹೋಗ್ಬಿಡುದು, ನಡ್ಕೊಂಡು ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ಬೇಕು, ವೆಹಿಕಲ್ ತಗೊಂಡು. ಅದೇ ಅಂತರ್ ಬಡಾವಣೆ, ಅಂತರ್ ರೋಡ್ ಪ್ರವಾಸ ಮಾಡಬಾರ್ದು. ಬಟ್ ದೇರ್ ವಾಸ್ ನೋ ರಿಸರ್ವೇಶನ್ ಫಾರ್ ಅಂತರ್ ಜಿಲ್ಲೆ. ಚಂದನ್ ಸರ್ ಹೇಳಿ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಟೆಸ್ಟ್ಗಳನ್ನ ಕಡಿತ ಮಾಡಿ ಒಂದು ಕಳ್ಳಾಟ ಆಡಿದ್ದಷ್ಟೇ ಅಲ್ಲ, ನೀವೇ ಎಕ್ಸ್ಪೋಸ್ ಮಾಡಿದ್ರಿ. ಅದಷ್ಟೇ ಅಲ್ಲ, ಅದರ ಜೊತೆಗೆ ಆರೋಗ್ಯ ಇಲಾಖೆಯನ್ನು ಅಸ್ತವ್ಯಸ್ತಗೊಳಿಸಿದ್ರು. ನೋಡ್ರಿ, ಇವ್ರು 25ನೇ ತಾರೀಕು ಟೆಸ್ಟ್ಗಳನ್ನ ಕಡಿಮೆ ಮಾಡಿ ಅಂತ ಆದೇಶ ಹೊರಡಿಸೋ ಹಿಂದಿನ ದಿವಸವೇ ಅವ್ರದೇ ಪಕ್ಷದ ಪ್ರಧಾನಮಂತ್ರಿಯವರು ಟ್ವಿಟರ್ನಲ್ಲಿ ಮುಕ್ತವಾಗಿ ಹೇಳಿದರು, ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಇರಲಿ, ನೀವು ಸೋಂಕಿನ ಪ್ರಮಾಣಗಳಿಂದ ನಿಮ್ಮ ಸರ್ಕಾರಕ್ಕೆ ಪ್ರತಿಕೂಲ ಪ್ರಚಾರ ಸಿಗುತ್ತೆ ಅಂತ ಭಯಪಡಬೇಡಿ, ನಿಮ್ಮ ಪ್ರಯತ್ನ ಮಾಡಿನೂ ಕಡಿಮೆ ಜಾಸ್ತಿ ಆಗ್ತದೆ ಅಂತ ಅದು ಸ್ಪಷ್ಟವಾಗಿ ತಿಳಿಸಿ ಅಂತ. ಅದು ಇವತ್ತಿಂದಲ್ಲ, 1924 ಸ್ಪ್ಯಾನಿಷ್ ಫ್ಲೂ ಇದ್ದಾಗಲೇ ಆವತ್ತಿನ ಜಗತ್ ಪ್ರಸಿದ್ಧ ಎಪಿಡಮಾಲಜಿಸ್ಟ್ ಹೇಳಿದರು, ಟೆಲ್ ದ ಟ್ರೂತ್. 18 to 20. ದ ಪ್ರಿನ್ಸಿಪಲ್, ದ ಮೇನ್ ರಿಕ್ವೈರ್ಮೆಂಟ್ ಟು ಟ್ಯಾಕಲ್ ದಿಸ್ ಪ್ಯಾಂಡಮಿಕ್ ಇಸ್ ಟೆಲ್ ದ ಟ್ರೂತ್ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಹೊರಟ್ರಿ. ಅದ್ರ ಜೊತೆಗೆ ಆರೋಗ್ಯ ಇಲಾಖೆನ ಅಸ್ತವ್ಯಸ್ತಗೊಳಿಸ್ತಾರೆ. ಚಂದನ್ ಶರ್ಮ, ನಿಮ್ಗೆ ಗೊತ್ತಿದೆಯಾ? ನೀವು ಹೇಳ್ತೀರಾ ಇವತ್ತು ಅಸಲಿಗೆ ಯಾರು ಆರೋಗ್ಯ ಸಚಿವರು ಯಾರು ಕರ್ನಾಟಕದಲ್ಲಿ ಅಂತ? ನಿನ್ನೆ ನೋಡಿ, ಮುಖ್ಯಮಂತ್ರಿಗಳು ಈ ಅನ್ಲಾಕ್ಡೌನ್ ಸೂತ್ರಗಳನ್ನ ಪ್ರಕಟ ಮಾಡುವಾಗ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕಡೆ DCM ಇದ್ರು, ಒಂದು ಕಡೆ ಹೋಮ್ ಮಿನಿಸ್ಟರ್ ಇದ್ರು, ಒಂದು ಕಡೆ ಹೈಯರ್ ಎಜುಕೇಷನ್ ಮಿನಿಸ್ಟರ್, ಒಂದು ಕಡೆ ಹೋಮ್ ಮಿನಿಸ್ಟರ್ ಇದ್ರು. ಆರೋಗ್ಯ ಸಚಿವರೆಲ್ಲೂ ಕಾಣಿಸ್ತಾ ಇರಲಿಲ್ಲ. ಕಳೆದ 15 ದಿವಸದಿಂದ ಕೋವಿಡ್ಗೆ ಸಂಬಂಧಪಟ್ಟ ಎಲ್ಲ ಪ್ರಕಟಣೆಗಳನ್ನು, ನೀತಿ ನಿರ್ಧಾರಗಳನ್ನು ಉಪಮುಖ್ಯಮಂತ್ರಿಯವರು ಘೋಷಣೆ ಮಾಡ್ತಾ ಬರ್ತಾ ಇದ್ದಾರೆ. ಅವರೇ ಟೂರ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಂದಾಯ ಸಚಿವರು ಅವರೊಂದಿಷ್ಟು ಹೇಳ್ತಿರ್ತಾರೆ. ಬೆಂಗಳೂರಿಗೆ ಸಂಬಂಧಪಟ್ಟ ಕೋವಿಡ್ ನಿಯಂತ್ರಣ ಎಲ್ಲ ಅವ್ರು ಅನೌನ್ಸ್ ಮಾಡ್ತಾ ಇರ್ತಾರೆ. ಹಾವೇರಿಗೆ ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾತಾಡ್ತಿದ್ದಾರೆ. ಆರೋಗ್ಯ ಸಚಿವರ ಧ್ವನಿ ಉಡಿ ಹೋಗ್ಬಿಟ್ಟಿದೆ. ನೀವು ಆರೋಗ್ಯ ಇಲಾಖೆನ ಅಸ್ತವ್ಯಸ್ತಗೊಳಿಸ್ಬಿಟ್ಟು 6 ಜನ ಇವತ್ತು ಆರೋಗ್ಯ ಇಲಾಖೆ ನಿರ್ವಹಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆ ಹೆಲ್ತ್ ವರ್ಕರ್ಸು, ಆಶಾ ಯಾರ ಆದೇಶಗಳನ್ನ ಪಾಲಿಸಬೇಕು? ಒಬ್ಬ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು, ಡಿಸ್ಟ್ರಿಕ್ಟ್ ಸರ್ಜನ್ನು ಯಾರ ಆದೇಶವನ್ನು ಪಾಲಿಸಬೇಕು? ಇಲಾಖೆಯನ್ನೇ ಅಸ್ತವ್ಯಸ್ತಗೊಳಿಸ್ಬಿಟ್ಟು ನೀವು ಮೊದಲನೇ ವಾರ್ ರೂಮ್ ಬಂದ್ ಮಾಡಿದ್ರಿ. ರೇಷ್ಮೆ ಅವರೇ, ನಿಮ್ಗೆ ನೆನಪಿರ್ಬೇಕು, ಈಗ ರಾಮುಲು ಕೈನಲ್ಲಿ ಒಂದು ಖಾತೆ ಇತ್ತು, ಮತ್ತೆ ಸುಧಾಕರ್ ಕೈನಲ್ಲಿ ಅದಾಯ್ತು ಸರ್, ಅವಾಗ ಆಯ್ತು, ಒಟ್ಟಿಗೆ ಒಬ್ಬರ ಕೈಗೆ ವಹಿಸಿದ್ರು. ಅಲ್ಲ, ಮೊದಲನೇ ಅಲೆಯೆಲ್ಲ ನಿಭಾಯಿಸಿದ್ರು, ಅದೆಲ್ಲ ಸರಿ. ಏನ್ ಪ್ರಯೋಜನ ಆಯ್ತು? ಇಲ್ಲ, ಮೊದಲನೇ ಅಲೆಯಲ್ಲಿ ಕರ್ನಾಟಕ ಕೇರಳಕ್ಕಿಂತ ಒಳ್ಳೆ ಸಾಧನೆ ಮಾಡಿತ್ತು. ನೀವು ಅದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಈ ಸರ್ಕಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆ ಇತ್ತು. ಆದ್ರೆ ಈ ಎರಡನೇ ಅಲೆ ಸರ್, ಎರಡನೇ ಅಲೆ ಆರಂಭದಿಂದ ರಾಜಕೀಯ ಮಾಡ್ತಾ ಬಂದಿದ್ದೀರಾ. ಇವತ್ತು ಆರೋಗ್ಯ ಇಲಾಖೆನ ಅಸ್ತವ್ಯಸ್ತಗೊಳಿಸಿದಿರಾ. ಇನ್ನು ನೀವು ಅನ್ಲಾಕ್ಡೌನ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಯು ಆರ್ ರೈಟ್. ಭಾಸ್ಕರ ಸರ್, ತಾವೇನು ಹೇಳ್ತಿದ್ರಿ, ಮುಗಿಸ್ಬಿಡಿ ಅದನ್ನ, ಪ್ಲೀಸ್ ಕಂಪ್ಲೀಟ್ ಯುವರ್ ಪಾಯಿಂಟ್. ಅದನ್ನೇ ಇವ್ರು ಏನಾಗತ್ತೆ, ಈಗ ಮಂತ್ರಿಗಳು ಎರಡು, ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ತರದ್ದೆಲ್ಲದು ಬೇರೆ ಬೇರೆ ಹತ್ರ ಇದ್ರೆ ಬೇಡ ಅಂತ ಹೇಳಿ ಅದನ್ನ ಸುಧಾಕರ್ ಅವ್ರಿಗೆ ಮಾತ್ರ ಕೊಟ್ರು. ರಾಮುಲು ಕೈನಲ್ಲಿದ್ದ ಖಾತೆಯನ್ನು ತೆಗೆದು ಅವರಿಬ್ಬರ ನಡುವೆ ಅದು ಒಂದು ಎತ್ತು ಏರಿಗೆ ಕೋಣ ನೀರಿಗೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಒಂದೇ ಇಲಾಖೆ ಅಂತ ಹೇಳಿ ಮಾಡಿದ್ರು. ಅದನ್ನ ಸುಧಾಕರ್ಗೂ ಒಪ್ಪಿಸಿದ್ರು. ಅವ್ರು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ರೇಷ್ಮೆ ಅವರು ಹೇಳಿದಾಗೆ ಸುಧಾಕರ್ ಅವರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಸಾರ್ವಜನಿಕವಾಗಿ ನಾವು ನೋಡೋದಾದ್ರೆ. ಯಾಕಂದ್ರೆ ನಮ್ಗೆ ಮುಖದ ಎಲ್ಲಿ ದರ್ಶನ ಆಗತ್ತೆ ಗೊತ್ತಿಲ್ಲ. ಸೊ ಈವನ್ ಮುಖ್ಯಮಂತ್ರಿಗಳು
ಕೋವಿಡ್ ಸಂಬಂಧಪಟ್ಟಂತ ಒಂದು ನೀತಿಯನ್ನ ಪ್ರಕಟಣೆ ಮಾಡಬೇಕಿದ್ರೆ ಆ ಟೈಮ್ನಲ್ಲಿ ಆ ಜಾಗದಲ್ಲಿ ಇರಬೇಕಾಗಿದ್ದು ಹೋಮ್ ಮಿನಿಸ್ಟರ್ ಅಲ್ಲ ಅಥವಾ ಡೆಪ್ಯೂಟಿ ಸಿಎಂಗಳಲ್ಲ, ಅಲ್ಲಿ ಇರಬೇಕಾಗಿದ್ದು ಹೆಲ್ತ್ ಮಿನಿಸ್ಟರ್. ಯಾಕೆ ಅವ್ರು ಇರೋದಿಲ್ಲ? ಯಾಕೆ ಅವರು ಫೀಡ್ಬ್ಯಾಕ್ ಕೊಡೋದಿಲ್ಲ ಮುಖ್ಯಮಂತ್ರಿಗಳಿಗೆ? ಇದೆಲ್ಲ ಸಾಮಾನ್ಯ ಏನ್ ದೂರದಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಈ ತರದ ಅನುಮಾನಗಳು ಬರ್ತದೆ. ಭಾಸ್ಕರರಾವ್, ಮೇ 4ನೇ ತಾರೀಕು ಕ್ಯಾಬಿನೆಟ್ ಸಭೆ ಮುಗಿದ ತಕ್ಷಣ ಹೊರಗೆ ಬಂದ್ಬಿಟ್ಟು ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರು. ಅವ್ರು ಏನು ಮಾಡಿದ್ರು? ಆಕ್ಸಿಜನ್ಗೊಬ್ಬ ಮಂತ್ರಿ, ರೆಮ್ಡೆಸಿವಿರ್ಗೊಬ್ಬ ಮಂತ್ರಿ, ವಾರ್ ರೂಮ್ಗೊಬ್ಬ ಮಂತ್ರಿ, ಬೆಡ್ರೂಮ್ಗಳಿಗೆ 2 ಮಂತ್ರಿ. ವಸ್ತ್ರಾಪಹರಣ ಮಾಡಿದ್ರು. ಆರೋಗ್ಯ ಸಚಿವರ ಬಹಿರಂಗ ವಸ್ತ್ರಾಪಹರಣ ಮಾಡಿಬಿಟ್ಟು ಜವಾಬ್ದಾರಿಗಳನ್ನ ಹಂಚ್ಕೊಟ್ಬಿಟ್ರು. ಸೊ ಹಾಗಾಗಿ 6 ಜನ ಮಂತ್ರಿಗಳು ಇವತ್ತು ಯಾರು ನೀತಿ ನಿರೂಪಣೆ ಮಾಡೋರು? ಹೌದು. ಅಟ್ ದಿ ಸೇಮ್ ಟೈಮ್ ಸರ್, ಭಾಸ್ಕರ್ ಅವರೇ ಹಾಗೂ ರವೀಂದ್ರ ರೇಷ್ಮೆ ಸರ್, ನನಗೆ ರಾಜಕಾರಣದ ಬಗ್ಗೆನೇ ಮಾತನಾಡ್ತಾನೆ ಒಂದು ಭಾಳ ದೊಡ್ಡ ಕಂಪ್ಲೇಂಟ್ ಏನಿದೆ ಈ ಸರ್ಕಾರದ ಸದ್ಯದ ನಡವಳಿಕೆ ಬಗ್ಗೆ ಏನು ಅಂತಂದರೆ, ಈ ಇಡೀ ಓನಸ್ ಅಥವಾ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿರುವ ಒಬ್ಬ ಮನುಷ್ಯ ಯಾರು ಅನ್ನೋದು ಕ್ಲಾರಿಟಿ ನನಗೆ ಈ ಕ್ಷಣದವರೆಗೂ ಇಲ್ಲ. ನಾನು ಅದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಿನ್ನೆ ಯಡಿಯೂರಪ್ಪನವರು ಒಂದು ಮೀಟಿಂಗ್ ನಡೆಸ್ತಾ ಇದ್ರು ಗೃಹ ಕಚೇರಿ ಕೃಷ್ಣದಲ್ಲಿ. 45 ನಿಮಿಷಗಳ ಕಾಲ ಯಾವುದೋ ಸಿನಿಮಾದ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ತೋರಿಸಿದ ರೀತಿಯಲ್ಲಿ ನಮ್ಮ ಮೀಡಿಯಾಗಳು ಈಗ ಬರ್ತಾರೆ ಯಡಿಯೂರಪ್ಪನವರು ಹಂಗಂತಾರೆ, ಹಂಗೆ ಬರ್ತಾರೆ ಯಡಿಯೂರಪ್ಪನವರು ಹಿಂಗಂತಾರೆ, ಹಂಗೆ ಬರ್ತಾರೆ ಯಡಿಯೂರಪ್ಪನವರು ಹಿಂಗಂತಾರೆ ಅಂತಂದ್ರು. ಸ್ಪೆಕ್ಯುಲೇಷನ್ಸ್ಗಳು ಭಾಳ ದೊಡ್ಡ ಮಟ್ಟದಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ಅದು ಬಿಡಿ, ಅದನ್ನೂ ಆ ಕಡೆ ಇಡ್ತೀನಿ ನಾನು. ಸರ್, ಇವಾಗ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ನಾವಿದ್ದೀವಿ. ಜನ ಈ ಅನ್ಲಾಕ್ ಆದರೂ ಕೂಡ ಬಹಳ ತಲ್ಲಣಗೊಂಡಿದ್ದಾರೆ. ವ್ಯಾಕ್ಸಿನೇಷನ್ ಬಗ್ಗೆ ಪ್ರಶ್ನೆ ಇದೆ, ಭಯಗೊಂಡಿದ್ದಾರೆ. ನಾಳೆ ಓಡಾಡೋದು ಹೇಗೆ ಅನ್ನೋ ಪ್ರಶ್ನೆ ನಾಳೆ ಅನ್ಲಾಕ್ ಆದರೂ ಕೂಡ ಜನಕ್ಕಿರುವಾಗ ಯಾರಾದರೂ ಒಬ್ಬರಿಗೆ, ಅದು ಆರೋಗ್ಯ ಸಚಿವರೇ ಆಗಿರಲಿ, ಸರ್ಕಾರ ಒಂದು ಕಂಪ್ಲೀಟ್ ಜವಾಬ್ದಾರಿಯನ್ನು ವಹಿಸಿ, ಅಕೌಂಟಬಿಲಿಟಿ ಒಂದು ನಿಮಿಷ ಸರ್, ಅಕೌಂಟಬಿಲಿಟಿಯನ್ನು ವಹಿಸಿ ಎವ್ರಿ ಡೇ ಸಂಜೆ 8 ಗಂಟೆಗೆ ನೀವು ಜನರನ್ನು ಉದ್ದೇಶಿಸಿ ಇವತ್ತಾದ ಬೆಳವಣಿಗೆಗಳು ಏನು, 15 ನಿಮಿಷ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಿ ಅಂತ ಯಾಕೆ ಹೇಳಬಾರ್ದು ಸರ್? ಆರ್ ವಿ ನಾಟ್ ಒಂದು ಹೆಲ್ತ್ ಬುಲೆಟಿನ್ ಯಾಕೆ ಬರಬಾರ್ದು ಸರ್? ಎವ್ರಿ ಡೇ 12 ಗಂಟೆ ರಾತ್ರಿಗೆ ಬರಲಿ, ಅವ್ರು ಗೌರ್ಮೆಂಟ್ ಚಾನೆಲಲ್ಲೇ ಬರಲಿ, ನಾವು 12 ಚಾನೆಲ್ ತೋರಿಸ್ತೀವಿ ಬೇಕಾದ್ರೆ, ನಮಗೇನು ತೊಂದರೆ ಇಲ್ಲ. ಯಾಕೆ ಮಾಡಬಾರ್ದು ಸರ್? ಯಾಕೆ ನಮ್ಮನ್ನ ಡೈಲಮಾದಲ್ಲಿ ಇಡಬೇಕು ಸರ್ಕಾರ? ಯಾಕೆ ನಮ್ಮನ್ನ ಸ್ಪೆಕ್ಯುಲೇಷನ್ನಲ್ಲಿ ಇಡಬೇಕು ಸರ್ಕಾರ? ಯಾಕೆ ನಮ್ಮನ್ನ ಭವಿಷ್ಯ ನಾವೇ ಹೇಳ್ತೀವಿ ಅನ್ನೋ ಥರದಲ್ಲಿ ನಾವುಗಳು ಮೀಡಿಯಾಗಳು ಯಾಕೆ ವರ್ತಿಸಬೇಕು? ಏನೋ ದೊಡ್ಡ ಬಾಂಬ್ ಬೀಳುತ್ತೆ ಅಂತ ಸಸ್ಪೆನ್ಸ್ ಇಲ್ಲ ಸಿನಿಮಾ ತೋರಿಸ್ದಂಗೆ ನಾವು ಯಾಕೆ ಅವ್ರ ನಿಲುವುಗಳ ಬಗ್ಗೆ ನಾವು ಕಾಯ್ತಾ ಕೂತಿರ್ಬೇಕು ಬಕಪಕ್ಷಿಗಳ ಥರದಲ್ಲಿ? ಅರೆ, ದಿಸ್ ಇಸ್ ಅಬೌಟ್ ಹೆಲ್ತ್ ಆಫ್ ಮೀ, ಯು ಅಂಡ್ ಎವ್ರಿಬಡಿ ಎಲ್ಸ್. ಹೌದಾ ಅಲ್ವಾ ಭಾಸ್ಕರ? ಏನಂತೀರಿ ತಾವು ಅದಕ್ಕೆ? ನೋಡಿ, ಇದು ಈ ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಇದೆಯಂತೆ, ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇರಬಹುದು. ಅಲ್ಲಿ ರಾಷ್ಟ್ರಪತಿ ಆದವನು, ಪ್ರಧಾನಮಂತ್ರಿ ರಾಷ್ಟ್ರಪತಿ ಆದವರಿದ್ದು ಹೆಲ್ತ್ ಬುಲೆಟಿನ್ ಪ್ರತಿ ವಾರಾಂತ್ಯದಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರಂತೆ. ನಮ್ಮ ದೇಶವನ್ನ ಆಳವನ್ನು ಹೇಗಿದ್ದಾನೆ, ಅವನ ಆರೋಗ್ಯ ಹೇಗಿದೆ ಹೇಳೋದು ಆ ದೇಶದ ಜನಗಳಿಗೆ ಗೊತ್ತಾಗಬೇಕು ಅಂತ ಅನ್ನೋದು ಅದ್ರ ಉದ್ದೇಶ. ನಮ್ಮ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ನಮ್ಮ ಜನ ಯಾರು ಅಂತಂದ್ರೆ, ನಮ್ಮ ಮಾಲೀಕರು ಯಾರು ಅಂತಂದ್ರೆ ನಮ್ಮ ಜನ. ಇದು ಪ್ರಧಾನಮಂತ್ರಿ ಅಲ್ಲ. ಇಲ್ಲಿ ಎಲೆಕ್ಟ್ ಆಗಿರ್ಬೋದು, ಅದೇ ಜನರಿಂದ ಎಲೆಕ್ಟ್ ಆಗಿರ್ಬೋದು. ಆದ್ರೆ ಈ ದೇಶದ ಜನರ ಸ್ಥಿತಿಗತಿ ಏನಾಗಿದೆ ಇವತ್ತು? ಅವ್ರು ಎಷ್ಟು ಜನ ಸಾಯ್ತಿದ್ದಾರೆ, ಯಾಕೆ ಸಾಯ್ತಿದ್ದಾರೆ, ಯಾವ ಕಾರಣಗಳಿಗಾಗಿ ಸಾಯ್ತಾ ಇದ್ದಾರೆ ಹೇಳೋದನ್ನ ಅವ್ರು ಹೇಳ್ಬೇಕಲ್ಲ. ಈಗ ನಮಗ್ ಗೊತ್ತಿಲ್ಲ, ಏನಾಗಿದೆ ಹೇಳೋದು ಗೊತ್ತಿಲ್ಲ. ಉದಾಹರಣೆಗೆ ಈಗ 80 ಕೋಟಿ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ, ಮಾಡ್ಲಿ, ಸಂತೋಷ. ಆದ್ರೆ ಈಗ ಹಸುವಿನಿಂದ ಎಷ್ಟು ಜನ ಸಾಯ್ತಿದ್ದಾರೆ ಹೇಳೋದ್ರದ್ದು ಲೆಕ್ಕ ನಮ್ಗೇನು ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ಬಹಿರಂಗ ಆಗ್ತಾ ಇಲ್ಲ ಅದು. ಹಾಗಂತ ಹಸುವಿನಿಂದ ಒಬ್ರು ಸತ್ತಿಲ್ವೇ ಕಳೆದ 2 ವರ್ಷಗಳಲ್ಲಿ? ನಾನು ನೋಡ್ತಿದ್ದ ಹಾಗೆ ಮೀಡಿಯಾದಲ್ಲಿ ಹಸುವಿನಿಂದ ಸತ್ತ ಉದಾಹರಣೆ ಅಂತ ಹೇಳಿ ಎಲ್ಲೂ ಪತ್ರಿಕೆಗಳಲ್ಲಿ ಕಂಡಿಲ್ಲ, ನಾನು ಟಿವಿ ಚಾನೆಲ್ಗಳಲ್ಲಿ ನೋಡಿಲ್ಲ. ನಾನು ಕೊರೋನಾದಿಂದ ಮತ್ತೆ ಬೇರೆ ಬೇರೆ ಕಾರಣದಿಂದ ಸತ್ತೋರದ್ದು ಬರ್ತದೆ, ಆದ್ರೆ ಹಸುವಿನಿಂದ ಸತ್ತೋರದ್ದು ಬರೋದಿಲ್ಲ. ಈ ದೇಶದಲ್ಲಿ ಹಸುವಿನಿಂದ ಇರೋ ಅಂತ ಸಂಖ್ಯೆ ಇಷ್ಟು ಎಲ್ಲ ಇರ್ಬೇಕಿದ್ರೆ, ಹಸುವಿನಿಂದ ಅಂದ್ರೆ ಬಡತನದಲ್ಲಿ ಇರೋ ಜಾಗದಲ್ಲಿ ಹಸುವಿನಿಂದ ಸಾಯ್ಲಿಲ್ಲ ಹೇಳೋದು ನಂಬೋದು ಅಷ್ಟು ಸುಲಭ ಅಲ್ಲ. ಇದು ಒಂದನೇದು. ಎರಡನೇದು, ಹೆಲ್ತ್ ಬುಲೆಟಿನ್ ಆಯಾ ರಾಜ್ಯ ಸರ್ಕಾರಗಳು ಹೊರಡಿಸಲೇಬೇಕು. ಕೋವಿಡ್ ಬುಲೆಟಿನ್ ಅಂತ ಕರಿತಿರೋ ನೀವು, ಕೊರೋನಾ ಬುಲೆಟಿನ್ ಅಂತ ಕರಿತಿರೋ, ಹೆಸರು ನೀವೇನಾದ್ರೂ ಕೊಟ್ಕೊಳ್ಳಿ, ಆದ್ರೆ ಜನಕ್ಕೆ ಒಂದು ಸತ್ಯಾಂಶ ಹೇಳಕ್ ಬರ್ಬೇಕು. ಪಾರದರ್ಶಕತೆ ಸರ್, ಪಾರದರ್ಶಕತೆ ಒಂದು ಕಡೆ ಆದ್ರೆ ಕಾನ್ಫಿಡೆನ್ಸ್ ಗೇನಿಂಗ್ ಥಿಂಗ್ಸ್ಗಳು ಸರ್ಕಾರದಿಂದ ಯಾಕಾಗಲ್ಲ? ಇದು ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಗಿವಿಂಗ್ ಸಮ್ ಫ್ರೀ ಬೀಸ್ ಟು ಪೀಪಲ್. ಇದು ಚಂದನ್ ಹೇಳ ಯಾಕಾಗಲ್ಲ ಅಂತ. ಕಾನ್ಫಿಡೆನ್ಸ್ ಗೇನಿಂಗ್, ವೈ somebody will not talk to us?
ನೋಡಿ ನಾನು ಆಡಳಿತದ ಮುಖ್ಯಸ್ಥನಾಗಿ ನನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ ನಾನು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅಂತ ತುಂಬಕ್ ಆಗಲ್ಲ. ಇದು ವೆರಿ ಸಿಂಪಲ್ ಸರ್ ಲೆಕ್ಕಾಚಾರ. ಸರ್ 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 ನಿಜ ಸರ್, ಎಲೆಕ್ಷನ್ಗೆ ಪ್ರಚಾರ ಇದೆ, 12 ದಿನ ಟೈಮ್ ಇದೆ ಅಂದಾಗ ಪ್ರತಿದಿನ ಬೆಳಗ್ಗೆ ಬಂದು ಕಾಲಿಡಿದ್ಬಿಟ್ಟು ವೋಟ್ ಹಾಕಿ ಅಂತ 500 ರೂಪಾಯಿ ಕೊಡೋರು ಈ ಪ್ಯಾಂಡಮಿಕ್ ಸಿಚುಯೇಷನ್ ನಲ್ಲಿ ರಾತ್ರಿ 9 ಗಂಟೆಗೆ 15 ನಿಮಿಷದ ಒಂದು ಪ್ರೆಸ್ ಬ್ರೀಫಿಂಗ್, ಇವತ್ತಿಂದ ರಾತ್ರಿವರೆಗೂ ಏನಾಯ್ತು, ಸರ್ಕಾರ ಏನ್ ಮಾಡ್ತು, ಬೆಡ್ಗಳ ಸಮಸ್ಯೆ ಏನಾಯ್ತು, ಲಾಕ್ಡೌನ್ ಬಗ್ಗೆ ಏನ್ ತೊಂದರೆ ಆಯ್ತು, ಜನರೇ ನಿಮ್ ಸಂಕಷ್ಟ ಏನು ಅಂತ ಯಾಕೊಂದು ಪ್ರೆಸ್ ಬ್ರೀಫಿಂಗ್ ಮಾಡಲ್ಲ ಅಂತ ನಾನು ಕೇಳಬೇಕು. ರಾದರ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಬಹಳ ಒಂದು ರೀತಿ ತುಂಬಾ ಲೈಮ್ ಲೈಟ್ ಅಲ್ಲಿ ಇರಬಹುದಾದಂತ ವಿಷಯ ಅಲ್ವಾ ಸರ್ ಕೋವಿಡ್ ಅನ್ನೋದು. 13 ಚಾನಲ್ ಅಲ್ಲಿ ತೋರಿಸ್ತಾ ಇರ್ತಾರೆ, ಕ್ರೆಡಿಟ್ ತಗೊಳ್ಬೇಕು ಸರ್ ಎಲ್ರು. ಪೀಪಲ್ ವುಡ್ ವಾಂಟ್ ಟು ಟೇಕ್ ಕ್ರೆಡಿಟ್. ಯಾರ್ಯಾರು ಯಾವ್ಯಾವ್ದು ನಮ್ದು ಸಚಿವಗಿರಿ ಅನ್ನೋದನ್ನೇ ಕಳೆದ 1 ತಿಂಗಳಿಂದ ಮರ್ತೋಗಿ ಇದಕ್ಕೆ ಬ್ಯುಸಿ ಆಗಿದ್ದಾರೆ. ಈಗ ನೋಡಿ, ಇದು ಕೋವಿಡ್-19 ಆಯ್ತಾ, 19 ಆಯ್ತು, 21 ಸರ್ ಇದು. ಈಗ 21ರಲ್ಲಿ ಇದ್ದೇವೆ ನಾವು. ಈಗ ಕೋವಿಡ್-21ರಲ್ಲಿ ಇದ್ದೇವೆ ನಾವು. ಇನ್ನು ನಮಗೆ ಬರೋ 3ನೇ ಅಲೆ ಭಯಾನಕ. ಗೊತ್ತಿಲ್ಲ ಸರ್, ದಟ್ ಈಸ್ ಅಗೈನ್ ಡಿಬೇಟಬಲ್ ಅಂಡ್ ಸಬ್ಜೆಕ್ಟಬಲ್. ಚಂದನ್ ಮಾತಾಡ್ತೀನಿ ಸರ್, ಪ್ರಾಬ್ಲಿ ಫಾರ್ ಟೈಮ್ ಫಾರ್ ಬ್ರೇಕ್ ಸರ್. ಸರ್ ಐಲ್ ಗೆಟ್ ಬ್ಯಾಕ್ ಟು ಯು ಸರ್. ಭಾಸ್ಕರ್ ಸರ್ ಐಲ್ ಗೆಟ್ ಬ್ಯಾಕ್ ಟು ಯು. ಸುಧೀಂದ್ರ ಸರ್ ಐಲ್ ಗೆಟ್ ಬ್ಯಾಕ್ ಟು ಯು. ಐ ಹ್ಯಾವ್ ಎ ಕ್ವಶನ್ ಟು ದಿ ಡಾಕ್ಟರ್ ಪ್ಯಾನಲ್ ಹಿಯರ್. ಡಾಕ್ಟರ್ ಪ್ರಭುದೇವ್ ಅವರಿಗೆ ಒಂದು ಪ್ರಶ್ನೆ ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಅದಾದ್ಮೇಲೆ ಬ್ರೇಕ್ ತಗೊಳ್ತೀನಿ, ಅದಾದ್ಮೇಲೆ ನಿಮ್ಮ ಉತ್ತರ ತಗೊಳ್ತೀನಿ. ಈಗ ಇನ್ನೊಂದು, ಈ ಗೌರ್ಮೆಂಟ್ ಏನು ಹೇಳ್ತಿದೆ, ಇಫ್ ಯು ವಾಂಟ್ ಟು ಓಪನ್ ಯುವರ್ ಶಾಪ್ಸ್, ಯಾರು ಶಾಪ್ ಕೀಪರ್ಸ್ ಯಾರಿದ್ದಾರೆ, 2 ಡೋಸು ವ್ಯಾಕ್ಸಿನೇಷನ್ ನೀವು ತಗೊಂಡಿರಬೇಕು, ಸರ್ಟಿಫಿಕೇಟ್ ಇರಬೇಕು. ರವೀಂದ್ರ ರೇಷ್ಮೆ ಭಾಳ ಚೆನ್ನಾಗಿ ಹೇಳಿದ್ರು. ಹೌದು, ಶಾಪ್ ಕೀಪರ್ಸ್ ಇಟ್ಕೋತಾರೆ, ಕಸ್ಟಮರ್ಸ್ ಹತ್ರ 2 ಡೋಸಿಂದ ಸರ್ಟಿಫಿಕೇಟ್ ಎಲ್ಲಿಂದ ಕೇಳೋದು ಅಂತಂದ್ರು. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ವಾಟ್ ಯು ರೈಸ್ಡ್ ವಾಸ್. ಆಮೇಲೆ ಇನ್ನೊಂದು ಏನು ಅಂತಂದರೆ, ಒಂದು ರೀತಿ ವ್ಯಾಕ್ಸಿನೇಷನ್ ಫೆಟಿಗೂ ಲೆಥಾರ್ಜಿನೂ ಜನಕ್ಕೂ ಬಂತು, ಸರ್ಕಾರಕ್ಕೂ ಬಂತು. ಮತ್ತು 2ನೇ ಡೋಸು 18ರಿಂದ 45 ವರ್ಷದ ಒಳಗಿರೋರಿಗೆ ಸುಮಾರು 0.1% ಕೂಡ ಕರ್ನಾಟಕದಲ್ಲಿ ಆಗಿಲ್ಲ. ಬಿಕಾಸ್ ಪೋರ್ಟಲ್ ಓಪನ್ ಆಗಿದ್ದೆ ಮೇ 15ರ ನಂತರದಲ್ಲಿ. ನಾವು ವಿ ಆರ್ ಇನ್ ಜೂನ್ 10th. 2ನೇ ಡೋಸಿಗೆ ಟೈಮೂ ಆಗಿಲ್ಲ ಸುಮಾರು ಜನಕ್ಕೆ. ದಿಸ್ ಇಸ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನಾವು ಗೆಟ್ ಬ್ಯಾಕ್ ಟು ಡಾಕ್ಟರ್ ಸುಧೀಂದ್ರ ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಆಲ್ಸೋ ರಂಗನಾಥ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಿಮ್ಮ ಕರೆಗಳನ್ನು ಒಂದು 10 ನಿಮಿಷಗಳ ಕಾಲ ಸ್ವೀಕರಿಸಿ, ನಂತರದಲ್ಲಿ ನಾನು ಎಕ್ಸ್ಪರ್ಟ್ಸ್ಗಳಿಗೆ ಹೋಗ್ತೀನಿ. ವಿ ಆರ್ ಕಂಟಿನ್ಯೂಯಿಂಗ್ ದಿಸ್ ಡಿಬೇಟ್ ಫಾರ್ ನೆಕ್ಸ್ಟ್ 25 minutes. ರಂಗನಾಥ್ ಅವರೇ ನಮಸ್ಕಾರ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಇನ್ನೂ 5 ನಿಮಿಷ ಮುಂದುವರೆ. ರಂಗನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಲೈಟ್ ಹಾಕಿ ದೊಡ್ಡದು. ಹೇಳಿ ರಂಗನಾಥ್ ಅವರೇ, ಐ ಕ್ಯಾನ್ ಹಿಯರ್ ಯು, ಪ್ಲೀಸ್ ಮಾತಾಡಿ ಸರ್. ಮಾತಾಡಿ ಸರ್, ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ರಂಗನಾಥ್, ಹೇಳಿ, ಮಾತಾಡಿ. ಸರ್, ಇವತ್ತು ಈಗ ನೀವು ಕೊಟ್ಟಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಅನ್ಲಾಕ್ ಮಾಡಿರೋದು ಸ್ವಲ್ಪ ಇವಾಗ ಈ ಪರಿಸ್ಥಿತಿ ಬೇಕಾಗಿರ್ಲಿಲ್ಲ ಸರ್, ಮಾಡೋದು ಬೇಕಾಗಿರ್ಲಿಲ್ಲ ಈಗ. ಓಕೆ ಓಕೆ, ಆಲ್ ರೈಟ್, ಓಕೆ. ಅಂದ್ರೆ ಒಂದ್ ಹಂತಕ್ಕೆ ಬಂದಿತ್ತು, ಓಕೆ. ಈಗ ತಿರ್ಗಾ ಲಾಸ್ಟ್ ಟರ್ಮ್ ಆಗೋ ತರ ಈಗಲೂ ಜಾಸ್ತಿ ಆಗ್ಬಿಡುತ್ತೇನೋ ಅಂತ. ಓಕೆ 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 ಓಕೆ. ಏನ್ ಕೆಲಸ ಮಾಡ್ಕೊಂಡಿರುತ್ತೆ ತಾವು? ಸರ್ ನಾವು ಮಿನರಲ್ ವಾಟರ್ ಡಿಸ್ಟ್ರಿಬ್ಯೂಟರ್ ಇದೆ. ಮಿನರಲ್ ವಾಟರ್ ಡಿಸ್ಟ್ರಿಬ್ಯೂಷನ್ ಇದೆಯಾ ನಿಮ್ಮದು? ಡಿಸ್ಟ್ರಿಬ್ಯೂಟರ್ ಇದೆ. ಈ ಲಾಕ್ಡೌನ್ ಟೈಮಲ್ಲಿ ನಿಮ್ಮ ಡಿಸ್ಟ್ರಿಬ್ಯೂಷನ್ಗೆ ಏನು ತೊಂದರೆ ಆಗಲಿಲ್ವಾ? ವಾಸ್ ದಿ ಬಿಸ್ನೆಸ್ ನಾರ್ಮಲ್? ಸರ್ ನಮ್ದು ಒಂದು ಐಡಿ ಇತ್ತು, ಕಂಪ್ನಿಯಿಂದ ಐಡಿ ಕೊಟ್ಟಿದ್ರು. ಓಕೆ. ಅಂದ್ರೆ ನಾವು ದಿನ ಒಂದು 20-30 ಕ್ಯಾನ್ ಸಪ್ಲೈ ಮಾಡ್ತಿದ್ವಿ ಸರ್. ಸೊ ಏನು ಬಿಸ್ನೆಸ್ಗೆ ಏನು ತೊಂದರೆ ಆಗಲಿಲ್ಲ ನಿಮಗೆ? ತುಂಬಾನೇ ತೊಂದರೆ ಆಗಿದೆ, ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್, ಎಲ್ಲರಿಗೂ ಆಗಿದೆ, ನಮಗೂ ಅಲ್ವಾ. ಓಕೆ, ಬಟ್ ಆಲ್ ರೈಟ್, ಫೈನ್, ಆಲ್ ರೈಟ್, ಥ್ಯಾಂಕ್ ಯು. ಸೊ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂದ ಹಾಗೆ, ಸೊ ಅವರವ್ರ ಲೈಫು ಅವರವ್ರಿಗೆ ಅಂತ. ಕೆಲವರಿಗೆ ಈ ಲಾಕ್ಡೌನಿಂದ ಭಾಳ ಸಮಸ್ಯೆ, ಪಾಪ ಯಾವಾಗ ಅನ್ಲಾಕ್ ಆಗುತ್ತೆ ಅಂತ ಪ್ರತಿಕ್ಷಣ ಕಾಯ್ತಿದ್ದಾರೆ. ಆ್ಯಂಡ್ ಬೈ ದ ವೇ, ವೈಲ್ ಐ ಟಾಕ್ ಹಿಯರ್, ಬೆಂಗಳೂರಿನಲ್ಲಿ ಇವತ್ತು ನಂಬರ್ ಆಫ್ ಕೇಸಸ್ಸು ಬರೀ 1154 ಅಂತೆ, 1154. ಓ, ದಟ್ಸ್ ಗ್ರೇಟ್, 1154. ಆ್ಯಕ್ಚುಲಿ ಮೊದಲು ಅವರು ಅನೌನ್ಸ್ ಮಾಡಿದ್ದು 500ಕ್ಕಿಂತ ಕಮ್ಮಿ ಬರೆದಿದ್ರೆ ನಾವು ಅನ್ಲಾಕ್ ಮಾಡೋದಿಲ್ಲ ಅಂತ ಹೇಳಿದರು. ಹಾಂ, ಬಟ್ ಡಾಕ್ಟರ್ ಇವಾಗ 1154 ಬಂದಿರೋದು, ಜನ ಎಲ್ಲ ಓಡಾಡೋದಕ್ಕೆ ಶುರು ಮಾಡಿದ ಮೇಲೆ ಈ 1154 ಬಂದಿರೋದು ಏನು ಡ್ರಾಸ್ಟಿಕ್ ಟೆಸ್ಟ್ ಮಾಡಿಬಿಟ್ರು, ಊರಲ್ಲಿರೋರಿಗೆಲ್ಲ ವ್ಯಾಕ್ಸಿನೇಟ್ ಮಾಡಿಬಿಟ್ರು, ಅಥವಾ ಯಾವುದೋ ಒಂದು ದಿವ್ಯೌಷಧಿ ಕಂಡಿಡಿದ್ಬಿಟ್ರು, ಎಲ್ಲ ಕ್ಯೂರ್ ಆಗಿಬಿಟ್ರು ಅಂದಿದ್ದಕ್ಕೆಲ್ಲ 1154 ಬಂದಿರೋದು. ಇಟ್ಸ್ ಬಿಕಾಸ್ ನನಗೆ ಅದ್ರ ಬಗ್ಗೆ ನನ್ನದೇ ಆದ ತಕರಾರಿದೆ. 1154 ಇಲ್ವೋ ನನಗೆ ಪ್ರಶ್ನೆ ಇದೆ, ಡೌಟ್ ಇದೆ, ನೇರವಾದ ಅನುಮಾನ, ಸವಾಲು ಸರ್ಕಾರದ ಬಗ್ಗೆ ನನಗಿದೆ, ಅದು ಬೇರೆ ವಿಷಯ ಬಿಡಿ. ಆದರೆ 1154 ಅಂತಲೇ ಆಪ್ಟಿಮಿಸ್ಟಿಕ್ ಆಗಿ ಅನ್ಕೊಳ್ಳೋಣ ನಾವು. ಈ 1154 ಬಂದಿರೋದು ವೆನ್ ಪೀಪಲ್ ಸ್ಟಾರ್ಟ್ ಮೂವಿಂಗ್ ಆಫ್ಟರ್ 3 days ಆರ್ 4 days, ಸಿಕ್ಕಾಪಟ್ಟೆ ಓಡಾಡೋಕ್ಕೆ ಶುರು ಮಾಡಿದಾಗ ಏನಾಗ್ಬೋದು?
ಆರ್ ಒನ್ಗೆ ಬಂದರೆ ಎವ್ರಿ ಪರ್ಸನ್ ವಿಲ್ ಇನ್ಫೆಕ್ಟ್ ಅನದರ್ 100 persons ಆ್ಯಂಡ್ ದಟ್ 1 person ವಿಲ್ ಇನ್ಫೆಕ್ಟ್ ಅನದರ್ 100 persons. ಅವಾಗ ಮತ್ತೆ ಲಾಕ್ಡೌನ್ ಮಾಡ್ಬಿಡ್ತಾರಾ? ವಿ ಆರ್ ಎಂಡಿಂಗ್ ಇನ್ ಟು ಎ ಸಿಚುವೇಶನ್ ಲೈಕ್ ದಟ್. ಸರ್ ಒಂದು ನಿಮಿಷ ಸರ್. ಸರ್ ತಜ್ಞರು ದೇವರ್ ನೆವರ್ ಇನ್ ಫೇವರ್ ಆಫ್ ಲಾಕ್ಡೌನ್ಸ್ ಆ್ಯಕ್ಚುಲಿ. ಸ್ಟ್ಯಾಗರ್ಡ್ ಲಾಕ್ಡೌನ್ಗಳು ಯಾವ್ಯಾವ ಜಾಗಗಳಲ್ಲಿ ಮತ್ತು ಕಂಟೈನ್ಮೆಂಟ್ ಝೋನ್ಗಳು ಮತ್ತು ತೆಗೆದುಕೊಳ್ಬೇಕಾದ ಕ್ರಮಗಳು ಅವುಗಳ ಬಗ್ಗೆ ಹೇಳ್ಕೊಳ್ತಾನೆ ಬಂದಿದ್ದರು. ಆ್ಯಂಡ್ ಸರ್ಕಾರಕ್ಕೆ ಯಾವಾಗಲೂ ತಜ್ಞರು ನಿಮ್ಮಂಥವ್ರು ಎಲ್ಲ ಎಚ್ಚರಿಸಿದ್ದೇನು ಅಂತಂದರೆ ಲಾಕ್ಡೌನ್ ಇಸ್ ಆಲ್ವೇಸ್ ಎ ಲೇಸಿ ಆಪ್ಷನ್, ಫೈನಲ್ ಆಪ್ಷನ್. ನಿಮಗೆ ನೀವು ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ಅದನ್ನು ಮಾಡಬೇಕಾಗತ್ತೆ ಅಂತ ಹೇಳ್ಕೊಂಡು ಬಂದಿದ್ದು. I'll get back to you, sir. I'll go to Dr. Sudhindra Haldoddari. Doctor Sudhindra sir, ಏನಂತೀರಿ? ಇವತ್ತು 1154 ಇನ್ ಬೆಂಗಳೂರು, ಬಟ್ 14th ಅನ್ಲಾಕ್ ಆಗ್ತಾ ಇದೆ. ಡಸಂಟ್ ಮೀನ್ ದಟ್ ದಿ ಕೇಸಸ್ ಆರ್ ಝೀರೋ. ಬಟ್ ಇವತ್ತು ಬಂದಿರೋದು 1154. ಸಕ್ರಿಯ ಪ್ರಕರಣ ಸಾವಿರಾರಿದ್ದಾವೆ. ಆಕ್ಟಿವ್ ಕೇಸಸ್ ಆರ್ ಇನ್ ಥೌಸಂಡ್ಸ್ ಬೈ ದಿ ವೇ. ಡಾಕ್ಟರ್ ಸುಧೀಂದ್ರ ಅವರೇ, ಇರ್ಲಿ, ಅದ್ರ ಬಗ್ಗೆ ಆಗ್ಲೇ ರೇಷ್ಮೆ ಅವರು ವಿಸ್ತೃತವಾಗಿ ಮಾತನಾಡಿದ್ರು. ನಂಬರ್ಗಳ ಬಗ್ಗೆ ಮಾತನಾಡ್ದೇನೆ ನಾನು 2 ಪಾಯಿಂಟ್ ನಾನು ಇಲ್ಲಿ ಮಾತನಾಡಕ್ಕೆ ಅಂತಿದ್ದೀನಿ. ಒಂದು ವ್ಯಾಕ್ಸಿನ್ ಬಗ್ಗೆ ಡಾಕ್ಟರ್ ಪ್ರಭುದೇವ ಒಂದು ಮಾತು ಹೇಳ್ತಾ ಇದ್ರು. ನಾವು ಸಿರಮ್ ಇನ್ಸ್ಟಿಟ್ಯೂಟ್ ಮತ್ತೆ ಭಾರತ್ ಬಯೋಟೆಕ್ ಎರಡೇ ಕಂಪ್ನಿಗಳಿಗೂ ಮಾಡೋ ಬದಲು ಇನ್ನೊಂದೆಷ್ಟು ಕಂಪ್ನಿಗಳಿಗೂ ಕೂಡ ಆಗ್ಲೇ ಕೊಡಬೇಕಾಗಿತ್ತು ಅನ್ನೋದು. ಒಂದೇನು ಅಂತಂದ್ರೆ, ಈ ವ್ಯಾಕ್ಸಿನ್ಗಳಲ್ಲಿ ಅದೆಲ್ಲ ಹೊಸದಾಗಿ ಬಂದಿರೋ ಒಂದು ಸೋಂಕಿಗೆ ವ್ಯಾಕ್ಸಿನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಒಂದು ಅನುಭವಗಳು ಇರುವಂತ ಕಂಪ್ನಿಗಳು ಇರಲಿಲ್ಲ. ಮೊದಲನೇದಾಗಿ ಎಬೋಲಾ ವೈರಸ್ ಗೆ ಬೇಕಾಗಿರುವಂತ ವ್ಯಾಕ್ಸಿನ್ ಮಾಡಿದ ಭಾರತ್ ಬಯೋಟೆಕ್ ಇತ್ತು. ಆಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತೆ ಆಸ್ಟ್ರಾಜೆನೆಕಾ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ರು, ಸಿರಮ್ನವ್ರು ಮಾಡಿದ್ರು, ಅದಾಯ್ತು. ನನಗೆ ಮುಖ್ಯವಾಗಿ ಇಲ್ಲಿ ಯೋಚನೆ ಬರುತ್ತಿರೋದು ಏನು ಅಂದ್ರೆ, ನಮ್ಮ ದೇಶದಲ್ಲಿ ನಿಮಗೆ ಒಂದು ಇದು ಗೊತ್ತಿರಬೇಕು, ಫಸಲ್ ಅಂತನ್ಬಿಟ್ಟು ಈಗ ಸ್ಪೇಸ್ ಟೆಕ್ನಾಲಜಿಯಿಂದ ನಮ್ಮ ದೇಶದಲ್ಲಿ ಮುಂದಿನ ಈ ಖಾರಿಫ್ ಸೀಸನ್ಗ ಅಥವಾ ಮುಂದಿನ ಈ ಕೊಯ್ಲಿನ ಸೀಸನ್ ಅಲ್ಲಿ ಎಷ್ಟು ಗೋಧಿ ಬೆಳಿತೀವಿ, ಎಷ್ಟು ಗೋಧಿ ಬರಬಹುದು, ಎಷ್ಟು ಭತ್ತ ಬರುತ್ತೆ, ಎಷ್ಟು ಕಬ್ಬಿದೆ, ಎಷ್ಟು ಸಕ್ಕರೆ ಇದೆ ಅಂತ ಒಂದು ಅಂದಾಜು ಮಾಡಿಕೊಂಡು ನಾವು ಮೊದಲೇ ಬಿಡ್ ಮಾಡ್ತೀವಿ. ಈ ವರ್ಷ ನಾವು ಈ ಸಕ್ಕರೆಯನ್ನ ಆಮದು ಮಾಡ್ಕೊಳ್ಬೇಕಾ ಅಥವಾ ಸಕ್ಕರೆಯನ್ನ ರಫ್ತು ಮಾಡಬಹುದಾ, ಅಥವಾ ಒಂದೇ ವರ್ಷದಲ್ಲಿ ಆಮದು ಮಾಡ್ತೀವಿ, ರಫ್ತು ಮಾಡ್ತೀವಿ, ಪಾಕಿಸ್ತಾನದಿಂದ ಕೂಡ ಕೊಂಡ್ಕೊಳ್ತೀವಿ. ಇಷ್ಟೆಲ್ಲ ಯೋಜನೆಗಳೆಲ್ಲ ಮಾಡ್ತೀವಿ, ಒಂದು ಸಕ್ಕರೆಗಾಗಿ, ಒಂದು ಗೋಧಿಗಾಗಿ, ಒಂದು ಭತ್ತಕ್ಕಾಗಿ. ಆಮೇಲೆ ಕಾಫಿ, ಈಗ ಬ್ರೆಜಿಲ್ ನಲ್ಲಿ ಮಳೆ ಜಾಸ್ತಿ ಆಯ್ತಾ, ಅದರಿಂದ ಕಾಫಿ ಪರಿಣಾಮ ಏನಾಗುತ್ತೆ, ನಮ್ಮ ಕಾಫಿಗೆ ನಾವು ರಫ್ತು ಮಾಡ್ತೀವ, ಆಮದು ಮಾಡ್ಕೊಳ್ತೀವ ಅಂತ ಅಷ್ಟು ಮಾಡೋರು. ನಮ್ಮ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಇದೆ. ಇವರಿಗೆ ಇಷ್ಟು ವ್ಯಾಕ್ಸಿನ್ ನಾವು ಎಲ್ಲೆಲ್ಲಿ ತಗೊಳ್ತೀವಿ, ಇರೋದು 2 ಕಂಪ್ನಿ, ಇವತ್ತಿರೋದು ಕೆಪಾಸಿಟಿ ಇಷ್ಟೇ ಇರುತ್ತೆ. ಬೇರೆ ದೇಶಗಳು ಈ ವ್ಯಾಕ್ಸಿನ್ ಮಾಡೋ ಕಂಪ್ನಿಗಳ ಜೊತೆ ಮೊದಲೇ ಬಿಡ್ ಮಾಡಿ ಇಷ್ಟು ವ್ಯಾಕ್ಸಿನ್ ನಮಗ್ ಬೇಕು, ಈ ಬೆಲೆಯಲ್ಲಿ ನಮ್ಗೆ ಒಂದು ರೇಟ್ ಕಾಂಟ್ರಾಕ್ಟ್ ಗಳೆಲ್ಲ ಮಾಡ್ಕೊಂಡಾಗ ನಮ್ಮ ದೇಶದಲ್ಲಿ ಯಾವುದೇ ಇದೊಂದು ಯೋಚನೆಯನ್ನ ಮಾಡ್ಲಿಲ್ಲ. ಮಧ್ಯದಲ್ಲಿ ಮತ್ತೊಬ್ರು ಹೇಳಿದ್ರು, ಈ ಮೊದಲನೇ ಅಲೆ ಹೊರಟೋಯ್ತು ಅಂತ ಎಲ್ಲ ಭಾವಿಸಿತ್ತು ಅಂತಲ್ಲ, ಅದನ್ನ ಬಹುಶಃ ನಮ್ಮ ದೇಶನ ಆಳೋರು, ರಾಜ್ಯನ ಆಳೋರು ಮತ್ತೆ ನಾವು ಎಲ್ಲರೂ ಸೇರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅದು. ನಾವೆಲ್ಲವೂ ಕೊರೋನಾ ಹೊರಟೋಯ್ತು ಅಂತ ನಾವು ಭಾವಿಸ್ಬಿಟ್ಟು ಒಂದು ಎಚ್ಚರ ತಪ್ಪಿದ್ರಿಂದ ಈ ಸಮಸ್ಯೆ ಆಗಿರೋದು. ಸರ್ ವಿ ಆರ್ ಅಟ್ ದಿಸ್ ಸರ್ ಸುಧೀಂದ್ರ ಸರ್, ವಿ ಆರ್ ಅಟ್ ದಿ ಸೇಮ್ ಸ್ಟೇಜ್ ನಾವು. ಹೌದು, ಒಂದು ನಿಮಿಷ ಸರ್. 1000 ಕೇಸ್ ಬಂತು ಅಂತ ಒನ್ಸ್ ಅಗೈನ್ ನಮ್ಮ ಮನಸ್ಸಿನಲ್ಲಿ ಫಸ್ಟ್ ಬರೋದೇನು ಅಂತಂದ್ರೆ ವೇವ್ 2 ಹೊರಟೋಯ್ತು ಅಂತ. ಸೊ ಇನ್ ನೆಕ್ಸ್ಟ್ 4 months ಅಗೈನ್ ಸೇಮ್ ಲೆಥಾರ್ಜಿ. ಈಗ ಒಂದು ಇಲ್ಲಿ ನಮ್ಗೆ ಈಗ ಮತ್ತೆ ಲಾಕ್ಡೌನ್ ಅನ್ಲಾಕ್ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ನಾವು ಒಂದು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ, ನಮ್ಮಲ್ಲಿ ಅನ್ಲಾಕ್ ಆಗಿದೆ, ಅಲ್ಲಿಂದ ಜನ ಬರ್ತಾರೆ ಅಂತ ಕೂಡ ಒಂದು ಭಾಸ್ಕರ್ ರಾಯರು ಒಂದು ಪ್ರಶ್ನೆ ಎತ್ತಿದ್ರು. ಈಗ ನಾವು ಒಂದು ದೇಶದಲ್ಲಿ ಈಗ ರಾಜ್ಯದಿಂದ ರಾಜ್ಯಕ್ಕೆ, ಈಗ ಒಂದು ರಾಜ್ಯದಲ್ಲಿ ಲಾಕ್ಡೌನ್ ಇದೆ, ಮತ್ತೊಂದು ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ. ಆಮೇಲೆ ಅದನ್ನೊಂಥರ ಈ ಚೈನೀಸ್ ಚಕ್ಕರ್ ಅಂತಾರಲ್ಲ, ಆತರ ಕೊಟ್ಟ ಹಾಗೆ ಇಲ್ಲಿ ಒಂದ್ ಕಡೆ ಲಾಕ್ಡೌನ್ ಇರುತ್ತೆ, ಮತ್ತೊಂದು ರಾಜ್ಯದಲ್ಲಿ ಇರಲ್ಲ, ಇಲ್ಲಿ ತೆಗಿತಿರೋದಾದಾಗ ಒಂದು ದೇಶದಲ್ಲಿ ಜನ ಈ ಓಡಾಟ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ನೋಡಿ, ನಾವು ನಮ್ಮ ಅಂತರ ಜಿಲ್ಲೆ ಪ್ರವಾಸಕ್ಕೆ, ಅಂತರ ರಾಜ್ಯ ಪ್ರವಾಸಕ್ಕೆ ಬಸ್ಗಳನ್ನೆಲ್ಲ ಬಂದ್ ಮಾಡಿಟ್ಟಿದ್ವಿ ಇಷ್ಟ ದಿವಸ. ಆದ್ರೆ ರೈಲ್ಗಳು ಮಾತ್ರ ಹೋಗ್ತಾ ಇತ್ತು. ಅಂದ್ರೆ ನೀವು ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಕ್ಕೆ ಬಸ್ನಲ್ಲಿ ಹೋಗೋ ಹಾಗಿಲ್ಲ, ಆದ್ರೆ ರೈಲ್ನಲ್ಲಿ ಹೋಗ್ಬೋದು ಅಂತ ಒಂದು ಅನುಮತಿ ಕೊಡುವಂತ ಒಂದು ನಿರ್ಧಾರಗಳು ಬಂದ್ರೆ ನೀವು ಹೇಗೆ ಒಂದು ನಿಯಂತ್ರಣ ಮಾಡಕ್ ಸಾಧ್ಯ, ಈ ಸೋಂಕನ್ನ ನಿಯಂತ್ರಣ ಮಾಡಕ್ ಸಾಧ್ಯ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ನಾವು ಇನ್ನೊಂದು ತಪ್ಪು ಭಾವಿಸ್ತಾ ಇದೀವಿ. ಈಗ ಯಾವುದು ಲಾಕ್ಡೌನ್ ಆಗಿರೋ ಜಿಲ್ಲೆ ಅಥವಾ ರಾಜ್ಯ, ಅಲ್ಲಿಂದ ಯಾರೇ ಬಂದ್ರು ಅವ್ರೆಲ್ರಿಗೂ ಸೋಂಕಿರುತ್ತೆ, ಅವರೆಲ್ಲರೂ ಬಂದು ನಮ್ಮನ್ನ ಸೋಂಕು ನಮ್ಗೆ ತಗಲಿಸ್ತಾರೆ ಅನ್ನೋದು ಒಂದು. ಆಮೇಲೆ ಎಲ್ಲಿ ಅನ್ಲಾಕ್ ಆಗಿದೆ ಅನ್ನೋ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಇರೋರ್ಗೆ ಯಾರಿಗೂ ಸೋಂಕಿಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅವರಿಂದ ಯಾರಿಗೂ ಸೋಂಕು ತಗಲಲ್ಲ ಅಂತ ಒಂದು ನಮ್ಮ ತಪ್ಪು ಕಲ್ಪನೆಗಳಿದೆ. ಹೀಗಾಗಿ ಇಂಥ ಒಂದು ಇಡೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶದಂತ ಒಂದು ಸಂಕೀರ್ಣ
ಇದು ಈ ಸಂಕೀರ್ಣ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ರೀತಿ ಚಲನೆಗಳು ಈಗ ಒಂದು ಈ ಲೇಬರ್ ಮೂವ್ಮೆಂಟ್ ದೊಡ್ಡ ಸಮಸ್ಯೆ ಆಗಿತ್ತು ಕಳೆದ ವರ್ಷ, ಈಗ್ಲೂ ಆಗ್ತಾ ಇದೆ. ಈಗಾಗಲೇ ಯಾರೊಬ್ರು ಪ್ರಸ್ತಾಪ ಮಾಡಿದ್ರು ಇಲ್ಲಿಂದ ಎಲ್ಲ ಹಳ್ಳಿಗೆ ಹೊಟ್ಟೋಗ್ತಾರೆ ಅಂತ. ನೀವು ಯಾವ ರೀತಿ ಹೇಗೆ ಜನನ ತಡೀತೀರಾ? ಎಷ್ಟು ದಿವಸ ಎಲ್ಲರನ್ನು ಕಟ್ಟಾಕಿ, ಆಮೇಲೆ ಇಡೀ ದೇಶನ ನೀವು ಲಾಕ್ ಡೌನ್ ಮಾಡಕ್ಕಾಗತ್ತಾ? ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶನೇ ಪೂರ್ತಿ ಲಾಕ್ ಡೌನ್ ಮಾಡಿ ಯಾರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತರಕ್ಕೆ ನಾವು ತಡೆಯಕ್ಕಾಗತ್ತಾ? ತಡೆಯೋಕ್ಕಾದ್ರೆ ಎಷ್ಟು ದಿವಸ ತಡೆಯಕ್ಕಾಗತ್ತೆ ಅಂತ ಅದಕ್ಕೋಸ್ಕರ ಈ ಸಮಸ್ಯೆ ಇದಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿಯವರು ಸುಮಾರು ಜನವರಿಯಿಂದ ಏಪ್ರಿಲ್ವರೆಗೂ ಅವರು ಲಾಕ್ಡೌನ್ ವಿಸ್ತರಣೆ ಮಾಡ್ತಾ ಬಂದಿದ್ರು. ಕೊನೆಗೊಂದು ಹೇಳಿಕೆ ಕೊಟ್ಟರು ಬೋರಿಸ್ ಜಾನ್ಸನ್ ಪ್ರೈಮ್ ಮಿನಿಸ್ಟರ್. ಏನು ಹೇಳಿದ್ರು ಅಂದರೆ, ನಮ್ಮ ದೇಶದಲ್ಲಿ ಕರೋನಾ ಹತೋಟಿಗೆ ಬಂದಿರೋದು ನಾಟ್ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್, ಬಿಕಾಸ್ ಆಫ್ ಲಾಕ್ಡೌನ್. ಈ ನಾನ್ ಫಾರ್ಮಸ್ಯೂಟಿಕಲ್ ಇಂಟರ್ವೆನ್ಷನ್ ಅಂತ ಕರೀತಾರೆ ಇದನ್ನು. ಯಾಕಂದರೆ ಅವ್ರಿಗೂ ಗೊತ್ತಿತ್ತು ವ್ಯಾಕ್ಸಿನ್ ಲಭ್ಯತೆ ಭಾಳ ಕಠಿಣವಾಗಿದೆ ಅಂತಂದ್ಬಿಟ್ಟು. ನಾವು ಎಷ್ಟೇ ಪ್ರಯಾಸ ಪಟ್ಟರು ಎಲ್ಲರೂ 50% ಮಾಡಲಿಕ್ಕೆ ಆಗಲ್ಲ, ಟಾರ್ಗೆಟ್ ತಲುಪಲಿಕ್ಕೆ ಆಗಲ್ಲ ಅಂತ ಗೊತ್ತಿದ್ದರಿಂದ ಲಾಕ್ಡೌನಿಂದ ನಾವು ನಿಯಂತ್ರಿಸೋದು ಹೊರತು ವ್ಯಾಕ್ಸಿನಿಂದ ಅಲ್ಲ ಅಂತ ಅವರು ಕೂಡ ಹೇಳಿಕೆ ಕೊಟ್ಟರು. ಆಮೇಲೆ ಮೊದಲನೇ ಅಲೆ ಎರಡನೇ ಅಲೆ ಅನ್ನೋದು ಅದು ಎಪಿಡೆಮಾಲಜಿಸ್ಟ್ಗಳು ಗುರುತಿಸ್ತಾರೆ ಅಷ್ಟೇ ಹೊರತು ಅದನ್ನು ಖಚಿತವಾಗಿ ಹೀಗೆ ಅಂತ ಹೇಳಿಕ್ಕಾಗಲ್ಲ. ಅದು ಬೇರೆ ಬೇರೆ ಆಗಿಬಿಡ್ತು, ಅದು ವೇರಿಯೇಬಲ್ ಆಗಿಬಿಡ್ತು. UK-ನಲ್ಲಿ 2ನೇ ವೇವ್ನಿಂದ 3ನೇ ವೇವ್ಗೆ 8 ವಾರಗಳು ಬೇಕಾಯ್ತಂತೆ. ಇಟಲಿನಲ್ಲಿ 14 ವಾರಗಳು ಬೇಕಾಯಿತು. ಅಮೆರಿಕದಲ್ಲಿ 23 ವಾರಗಳು ಬೇಕಾಯಿತು. ಇಟ್ ವಾಸ್ ಆಲ್ಮೋಸ್ಟ್ ಓವರ್ಲ್ಯಾಪಿಂಗ್, ಒಂದಾದ್ಮೇಲೆ. ಸೊ ನಿಖರವಾಗಿ ಖಚಿತವಾಗಿ ಅಲೆಗಳು ಈ ಅಲೆ ಮುಗಿದ್ಮೇಲೆ ಇನ್ನೊಂದು ಅಲೆ ಬರುತ್ತೆ ಅಂತ ಹೇಳಲಿಕ್ಕೂ ಆಗದಷ್ಟು ಅನ್ಪ್ರೆಡಿಕ್ಟಬಿಲಿಟಿ ಇದೆ. ಈ ಜೀವವಿಜ್ಞಾನಿಗಳು, ಜೀವಶಾಸ್ತ್ರ ವಿಜ್ಞಾನಿಗಳು, ವೈರಾಲಜಿಸ್ಟು ಎಲ್ರಿಗೂ ಒಂದು ದೊಡ್ಡ ಸವಾಲಿದು. ಆಮೇಲೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಅರ್ಥಶಾಸ್ತ್ರಜ್ಞರಿಲ್ಲ, ಒಬ್ಬ ಸಮಾಜಶಾಸ್ತ್ರಜ್ಞರಿಲ್ಲ. ಭಾಸ್ಕರ್ ರಾವ್ ಉಲ್ಲೇಖಿಸಿದಂಥ ಪ್ರಶ್ನೆಗಳಿಗೆ ಅವರಿಂದ ನಾವು ಸಲಹೆ, ಅಭಿಪ್ರಾಯ ಮತ್ತು ಮಾರ್ಗದರ್ಶನ ಪಡ್ಕೋಬೇಕಾಗಿತ್ತು. ಬರೀ ವೈರಾಲಜಿಸ್ಟ್ ಇದ್ದಾರೆ, ಎಪಿಡೆಮಾಲಜಿಸ್ಟ್ ಇದ್ದಾರೆ, ಕಮ್ಯುನಿಟಿ ಮೆಡಿಸಿನ್ ಸ್ಪೆಷಲಿಸ್ಟ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅರ್ಥಶಾಸ್ತ್ರಜ್ಞರಿಲ್ಲ, ಸಮಾಜಶಾಸ್ತ್ರಜ್ಞರಿಲ್ಲ. ಬಹುಶಃ ಇಂಥ ಸಂದಿಗ್ಧಕ್ಕೆ ಮಾರ್ಗದರ್ಶನ ಮಾಡುವಂಥ ಆ ಪೀಳಿಗೆನೇ ಹೊರಟೋಗಿದೆ ಅಂತ ಕಾಣುತ್ತೆ. ಅಂಥ ಸಮರ್ಥ ಸಮಾಜಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು ಕೊರತೆನೂ ಇದೆ ಅಂತ ಕಾಣುತ್ತೆ ಕರ್ನಾಟಕದಂಥ ರಾಜ್ಯದಲ್ಲಿ. ನಾವೇನು ಹೇಳ್ತೀವಿ ಭಾಸ್ಕರ್ ರಾವ್? ಕೊರತೆ ಇಲ್ಲ, ನನಗೆ ಗೊತ್ತಿಲ್ಲದೆ ಇರೋದು ನೀವೇನ್ ಹೇಳ್ತೀರಿ ಅನ್ನೋ ಧೋರಣೆ ಅಷ್ಟೇ. ನಮ್ಮಲ್ಲಿ ಅವನು MLA ಆಗಿ ಎಲೆಕ್ಟ್ ಆದ ತಕ್ಷಣ ಅವನು ಸವ್ಯಸಾಚಿ, ಅವನಿಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಇಲ್ಲ, ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದೇ ಇಲ್ಲ. ನಾಳೆ ಬಾಹ್ಯಾಕಾಶಕ್ಕೆ ಹೋಗ್ಬೇಕು ಅಂದ್ರೂ ಅವನೇ ರೆಡಿ ಆಗಿರ್ತಾನೆ, ಅಥವಾ ಅವನ ಮಗನ ಒಳಿನ ರೆಡಿ ಆಗಿರ್ತಾನೆ. IAS ಬೃಹಸ್ಪತಿಗಳಂತೂ ತಾವು ಹೌದು. ಮೊದಲನೇದಾಗಿ ಮುಖ್ಯವಾಗಿ ಸರ್ಕಾರದ ಈ ತರದ ಒಂದು ಅವಿವೇಕದ ನಡವಳಿಕೆಗಳಿಗೆ ಕಾರಣ ಆಗಿರೋರು IAS ಅಧಿಕಾರಿಗಳು. ಅವರು ತಾವು ದಂತಕೋ ಆಕಾಶದಿಂದ ಇಳಿದು ಬಂದವರು ತಿಳ್ಕೊಂಡಿರ್ತಾರೆ. ಅವರು ಕೊಡುವಂತ ತಪ್ಪು ಸಲಹೆಗಳನ್ನ ಇವರು ಪೆದ್ದಾಗಿ ಅನುಸರಿಸುತ್ತಾರೆ. ಇದು ಎಂತ ಪರಿಸ್ಥಿತಿ ತಗೊಂಡೋಗಿ ನಿಲ್ತದೆ ಅಂತಂದ್ರೆ ಅದೇ ಕಾರಣಕ್ಕೆ ಇರ್ಬೋದು. ನಮ್ಮ ದೇಶದಲ್ಲಿ ಎಷ್ಟೋ ಜನ ತಂತ್ರಜ್ಞರು, ತಾಂತ್ರಿಕವಾಗಿ ಬಹಳ ಗೊತ್ತಿರೋ ಅಂತರು ತಮ್ಮ ಪಾಡಿ ತಾವು ಬಾಯಿ ಮುಚ್ಕೊಂಡು ತಾವಿರೋ ಜಾಗದಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಮೂಲೆಯಲ್ಲಿ ತಮ್ಮ ಅಸ್ತಿತ್ವವನ್ನ ತಾವೇ ಕಳ್ಕೊಂಡವರಾಗಿ ಕೂತಿದ್ದಾರೆ. ಅದನ್ನ ನಾವು ಅಂತ ಒಂದು ತಜ್ಞರ ತಲೆಯನ್ನ ನಮ್ಮ ಇಂಥ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಬಳಸ್ಕೋಬೇಕು ಅನ್ನುವಂತ ಒಂದು ವಿವೇಕ ಕೂಡ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಬರದೇ ಇರೋದೇ ಈ ದೇಶದ ದೊಡ್ಡ ದುರಂತ. ಅದು ಕೊರೋನಾಕ್ಕಿಂತನೂ ದೊಡ್ಡ ದುರಂತ. ಅದರ ಜೊತೆಗೆ ಈಗಿರುವ ಟೆಕ್ನಿಕಲ್ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಅತ್ಯಂತ ಖ್ಯಾತನಾಮರು, ವರ್ಲ್ಡ್ ರಿನೌಂಡ್ ಸಾಂಕ್ರಾಮಿಕ ರೋಗ ತಜ್ಞರು, ವೈರಾಲಜಿಸ್ಟ್ಗಳು, ದೊಡ್ಡವರು ಎಲ್ಲರೂ ಇರುವಾಗನೇ ಅವರನ್ನೇ ಓವರ್ರೈಡ್ ಮಾಡೋದಕ್ಕೆ ಇನ್ನೊಂದು ಪರ್ಯಾಯ ಕಮಿಟಿನೂ ರಚನೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅವರು ನೀವು ಸರಿಗಿಲ್ಲ, ನಾವು ಅವ್ರು ಹೇಳಿದ್ದೇ ನಮಗೆ ಸಹ್ಯ, ನೀವು ಹೇಳಿದ್ದು ನಮಗೆ ಸಹ್ಯ ಇಲ್ಲ ಅನ್ನೋ ಥರದಲ್ಲಿ ಅವ್ರಿಗೆ ಒಂದು ರೀತಿ ಅವಮಾನ ಮಾಡೋ ಕೆಲಸನ ಈ ಗೌರ್ಮೆಂಟ್ನಲ್ಲಿ ಇರೋರು ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ನಾನು ನೇರವಾಗಿ ಹೇಳ್ತೀನಿ ಸರ್, ನನಗೆ ಯಾವುದೇ ಅನುಮಾನ ಇಲ್ಲ ಇದರಲ್ಲಿ. ಅದರಲ್ಲಿ ಇರೋರೆಲ್ಲ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿರೋರು, ದುಡ್ಡು ತಿಂದು ನುಂಗಿದವ್ರು ಭಾಳ ಜನ. ನಾನು ಯಾರು ಅಂತ ಹೇಳಲ್ಲ. ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್ ಆಫ್ ದೆಮ್ ಸರ್. ಅಲ್ಲಿ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್ ಸರ್. ನಾನು ಮಾತನಾಡ್ತೀನಿ ಅದ್ರ ಬಗ್ಗೆ. ಒಂದು ಭಾಳ ಚುಟುಕಾದಂಥ ಒಂದು ಕಾರ್ಟೂನ್ ಇದೆ. ಬಿಫೋರ್ ಐ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್, ನನಗೆ ಡಾಕ್ಟರ್ ಪ್ರಭುದೇವ ಅವರೇ ಕಳಿಸಿದ್ದು ಇದನ್ನು. ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅದನ್ನು ನೋಡ್ಕೊಂಬಿಡೋಣ ಒಂದ್ಸಲ. ಭಾಳ ಚೆನ್ನಾಗಿದೆ. ನಾವು ಇಷ್ಟೊತ್ತು ಏನು ಮಾತಾಡ್ತಾ ಇದ್ವಿ, ಇದು ಮಾತಾಡ್ತಾ ಇದ್ವಿ. ಅವರಿಬ್ಬರು ಮಾತಾಡ್ಕೋತಾರಂತೆ, ಐ ಆಮ್ ವೇಟಿಂಗ್ ಫಾರ್ ದಿ ಎಂಡ್ ಆಫ್ ದಿ ಲಾಕ್ಡೌನ್ ಅಂತ ಅವರಿಬ್ಬರು ಮಾತಾಡ್ಕೋತಾರಂತೆ. ಗಂಡ ಹೆಂಡ್ತಿನೋ, ಗರ್ಲ್ ಫ್ರೆಂಡ್ಸೋ, ಬಾಯ್ ಫ್ರೆಂಡ್ಸು. ಅವಾಗ ಕೆಳಗಡೆ ಕೊರೋನಾ ನಿಂತ್ಕೊಂಡಿರುತ್ತಂತೆ ದೂರದಲ್ಲಿ. ನಾನು ಕೂಡ ಅಂತ ಅನ್ನತ್ತೆ, ನಾನು ವೇಟ್ ಮಾಡ್ತಾ ಇದ್ದೀನಿ ಅನ್ನತ್ತಂತೆ. ಸೊ ಬಿಟ್ಟು ಹೊರಗೆ ಬನ್ನಿ, ದಾಳಿ ಮಾಡ್ತೇನೆ ನಿಮಗೆ. ಸೊ ನನಗೆ ಥ್ಯಾಂಕ್ ಯು ಡಾಕ್ಟರ್ ಪ್ರಭುದೇವ ಸರ್, ಇದನ್ನು ನನಗೆ ನೀವು ಕಳಿಸ್ಕೊಟ್ಟಿದ್ದಕ್ಕಾಗಿ. ಅವ್ರು ನನಗೆ ಕಳಿಸಿದ್ರು
ಸಾಯಂಕಾಲ ಕಳಿಸಿ. ನೋಡಿ, ಇಡೀ ಡಿಬೇಟು ನೀವು ಏನು ಹೇಳೋಕ್ಕೆ ಇಷ್ಟು 1.5 ಗಂಟೆ ಪ್ರಯತ್ನ ಪಡ್ತಾ ಇದ್ದೀರಿ, ಇದೊಂದು ಕಾರ್ಟೂನ್ ತೋರಿಸ್ಬಿಡುತ್ತೆ ಅಂತಂದರು. ಆ್ಯಂಡ್ ಆಲ್ಸೋ ಹೂವರ್ ದ ಇಲ್ಲುಸ್ಟ್ರೇಟರೀಸ್ ಆಫ್ ದಿ ಕಾರ್ಟೂನ್, ನನಗೆ ಅವರ ಹೆಸರು ಗೊತ್ತಿಲ್ಲ, ಕ್ಷಮಿಸಿ, ಪ್ಲೀಸ್ ಪ್ಯಾಡನ್ ಮೀ. ಥ್ಯಾಂಕ್ ಯು ಫಾರ್ ದಟ್ ಫ್ಯಾಂಟಾಸ್ಟಿಕ್ ಕಾರ್ಟೂನ್. ಸುರೇಶ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ಸುರೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್ ಸುರೇಶ್, ಭಾಳ ವೆರಿ ಕ್ವಿಕ್ಲಿ ಪ್ಲೀಸ್ ಮಾತಾಡಿ. ಗೋ ಹೆಡ್. ಹಲೋ ಸುರೇಶ್, ಥ್ಯಾಂಕ್ ಯು, ನಮಸ್ಕಾರ. ಕೃಷ್ಣ ಬೆಂಗಳೂರಿನಿಂದ. ಕೃಷ್ಣ ನಮಸ್ಕಾರ. ಹಾಂ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್, ನಮ್ಮ ಹೆಸರು ಕೃಷ್ಣ ಅಂತ. ಓಕೆಪ್ಪ. ನಾವು ಬೆಂಗಳೂರಿಗೆ ಬಂದು ಸುಮಾರು 40 ವರ್ಷ ಆಗಿದೆ. ಆಯ್ತು ಸರ್. ನಾವು ಗಂಡ ಹೆಂಡತಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು 40 ವರ್ಷದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಈಗ ಲಾಕ್ಡೌನ್ 1.5 ವರ್ಷ ಆಗಿದೆ. 1.5 ವರ್ಷದಿಂದ ನಮ್ಗೆ ಯಾವುದೇ ಒಂದು ಇವತ್ತು ಮನೆ ಒಳಗೆ ಇರ್ಬೇಕು ಅಂತ ಹೇಳ್ತಾರೆ, ಕುತ್ಕೊಂಡು ತಿನ್ನಕ್ಕೂ ದುಡ್ಮಿಲ್ಲ, ಕುತ್ಕೊಂಡು ತಿನ್ನಕ್ ಆಗ್ತಾ ಇಲ್ಲ. ನಾವು ಬಂದು ಇಷ್ಟು ವರ್ಷಕ್ಕೆ ಏನೋ ಒಂದು ಸಣ್ಣದು ಒಂದು ಬೈಕು ಒಂದು ಮನೆ ಏನೋ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಈಗ ಸರ್ಕಾರ ಬರೀ ಲಾಕ್ಡೌನ್ ಮಾಡ್ಬೇಕಾ ಬಿಡ್ಬೇಕಾ, ಕಂಟಿನ್ಯೂ ಮಾಡದ ಅಂತ ಡಿಸ್ಕಸ್ ಮಾಡ್ತಾ ಐತೆ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇನ್ನ 5 ವರ್ಷ ಆದ್ರೂ ನಮ್ಗೆ ಊಟ ತಿನ್ನಷ್ಟು ದುಡಿಮೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಿ ಟೈಮಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ಗಳು ನಮಗೆ ಲೋನ್ಗಳಿಗೆ ಮೇಲೆ 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 ನೋಟಿಸ್ ಕೊಡ್ತಾ ಇದಾರೆ, ಮನೆ ಸೀಸ್ ಮಾಡ್ತೀವಿ, ಹರಾಜ್ ಮಾಡ್ತೀವಿ, ಕೋರ್ಟ್ಗೆ ಹಾಕ್ತಿವಿ ಅಂತ ಇದಾರೆ. ಸರ್, ನಾವು ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ತಾ ಇದ್ವಿ ಸರ್. ನಾನು ನಮ್ಮ ಮಿಸಸ್ ಕೆಲಸ ಮಾಡ್ತಾ ಇದ್ವಿ, ಸೆಕ್ಯೂರಿಟಿ ಕೆಲಸ ಅಂತ ಇಂಥವ್ ಮಾಡ್ಕೊಂಡು 35 ವರ್ಷದಿಂದ ಮಾಡ್ತಾ ಇದೀವಿ. ಈಗ ಲೋನ್ ತಗೊಂಡಿದೀವಿ. ಲೋನ್ ನಮ್ಗೆ ಜೀವನ ಮಾಡೋ 1.5 ವರ್ಷದಿಂದ ನಮಗೆ ದುಡಿಮೆ ಇಲ್ಲ, ಕೆಲಸ ಇಲ್ಲ, ಏನು ಇಲ್ಲ. ನೆಕ್ಸ್ಟ್ ಸುಧಾರಿಸ್ಕೊಳ್ಳಕ್ಕೆ ನಮ್ಗೆ ಇನ್ನೂ 2-3 ವರ್ಷ ಬೇಕು. ಈಗ ಕೆಲಸದಲ್ಲಿದ್ದವರಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಇಮಿಡಿಯೇಟ್ ಸಂಬಳ ಬರುತ್ತೆ. ಕೃಷ್ಣ ಅವರೇ, ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ನೀವು ಮಾತನಾಡ್ತಾ ಇರೋದು. ಅಂಡ್ ಐ ಪ್ರಾಮಿಸ್ ಯು, ನಾವು ನಾಳೆ ನಾಡಿದ್ರಲ್ಲಿ ಈ ಆರ್ಥಿಕ ಕುಸಿತ ಸಾಮಾನ್ಯ ಜನರದ್ದು ಏನಿದೆ ಮತ್ತು ಪ್ರತಿ ತುತ್ತಿಗಾಗಿ ಹೋರಾಟ, ಪ್ರತಿ ಪೈಸೆಗಾಗಿ ಹೋರಾಟ ಏನಿದೆ, ಅದರ ಬಗ್ಗೆ ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ಒಂದಿಷ್ಟು ಚರ್ಚೆ ಮಾಡೋಣ. ಇದರ ಬಗ್ಗೆ ನೀವು ಬಹಳ ಮುಕ್ತವಾಗಿ ಮಾತಾಡೋಣ. ಅಟ್ ದಿ ಮೊಮೆಂಟ್ ನಾನು ಸಮಯದ ಅಭಾವ ಇರೋದ್ರಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಪ್ರಭುದೇವ ಸರ್, ನನ್ನ ಹತ್ರ 2 ಪ್ರಶ್ನೆ ಇದೆ ಸರ್ ನಿಮಗೆ. ಲಾಸ್ಟ್ಲಿ, ವೇವ್ 3 ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ನನಗೆ ಅನುಮಾನ ಏನಿದೆ ಅಂತಂದರೆ, ವೇವ್ 1 ವೇವ್ 2 ಮಕ್ಕಳಿಗೆ ಎಫೆಕ್ಟ್ ಆದರೂ ಕೂಡ ದೇ ವರ್ ನಾಟ್ ವೆರಿ ಕ್ರಿಟಿಕಲ್. ಯಾಕಂದರೆ ಈ ರಿಸೆಪ್ಟರ್ಸೇ ಇನ್ನೂ ಬೆಳೆದಿರೋದಿಲ್ಲ ಮಕ್ಕಳಿಗೆ. ಹಾಗಾಗಿ ಅದು ಮಕ್ಕಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ, ಅಂದರೆ ಮಾರ್ಟಾಲಿಟಿ ತನಕ ಅದು ತೊಗೊಂಡು ಹೋಗೋದಿಲ್ಲ. ಪ್ರಾಬ್ಲಿ 2 ದಿನ ಹುಷಾರು ತಪ್ಪತ್ತೆ, ಸರಿ ಹೋಗಿಬಿಡ್ತಾರೆ ಅಂತ. ಸೊ ವಾಟ್ ಈಸ್ ಯುವರ್ ರಿಮಾರ್ಕ್ ಆನ್ ದಿ ವೇವ್ 3 ನಂಬರ್ 1, ವೆನ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್? ಅಫ್ಕೋರ್ಸ್ ಎಲ್ಲ ಹೈಪೋಥೆಟಿಕಲ್ ಕ್ವೆಶನ್ಸೇ ಇದೆಲ್ಲ. ಸೆಕೆಂಡ್, ಫೈಸರು 50 ಮಿಲಿಯನ್ ಡೋಸಸ್ನ ನಾವು ಇಮಿಡಿಯೇಟ್ಲಿ ಸಪ್ಲೈ ಮಾಡ್ತೀವಿ ಅಂತ ಹೇಳಿತ್ತು ಭಾರತಕ್ಕೆ. ಆದರೆ ಇಂಡೆಮ್ನಿಟಿ ಬಾಂಡು ಅದು ಇದು ಅಂತ ಒಂದೆಲ್ಲ ಚರ್ಚೆ ಆಯಿತು. ಅದು ಯಾವಾಗ ಬರಬಹುದು? ಆ್ಯಂಡ್ ಮೋದಿಯವರು ಮೊನ್ನೆ ಹೇಳಿದ್ರು 7 ಬೇರೆ ಬೇರೆ ವ್ಯಾಕ್ಸಿನೇಷನ್ಗಳು ತಯಾರಾಗ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ ಎನ್ ಇಂಟ್ರಾನೇಸಲ್ ವ್ಯಾಕ್ಸಿನೇಷನ್ ಫ್ರಮ್ ಭಾರತ್ ಬಯೋಟೆಕ್ ಅಂತ. ಸೊ ಡು ವಿ ಹ್ಯಾವ್ ಎನಿ ಹೋಪ್ ಲೆಫ್ಟ್? ಪ್ಲೀಸ್. ಮೊದಲನೇ ಕ್ವಶನ್ ತಾವು ಹೇಳಿದ್ದು ಎರಡನೇ ಮಕ್ಕಳು ಅಂತ. there is a change in the demographics. First wave alli now we saw only seniors and comorbidities. Second wave alli the infection was more towards the younger generation. But the younger generation we find that now nearly there are 3,000 cases reported who are between 1 and 12 years. Okay. This is the one that indication that the third wave may infect the children also. Right. And ಎರಡನೇ ಇದು children ಯಾಕೆಂದರೆ they are not vaccinated. We don't have a vaccine for children as of now. Okay. ಹೋಗ್ಲಿ, ಈಗ ಅಮೆರಿಕಾದಲ್ಲಿ ಇನ್ನೂ ಟ್ರಯಲ್ಸ್ ಆಗ್ತಾ ಇದೆ, ಇಂಡಿಯಾದಲ್ಲೂ ಆಗ್ತಾ ಇದೆ, ಬಟ್ we don't have. Okay. Another 2-3 months we may have a vaccine for the children also. Okay. ಚಿಲ್ಡ್ರನ್ ಜೊತೆಗೆ ಯಂಗ್ ಪೇರೆಂಟ್ಸ್ಗೂ ವ್ಯಾಕ್ಸಿನೇಷನ್ ಆಗಬೇಕಾಗುತ್ತೆ. ಎಲ್ರಿಗೂ ಆಗಬೇಕು. ಬಿಕಾಸ್ PICU ಇಲ್ಲಿ ಯಾವುದಾದ್ರೂ ಒಂದು ಮಗು ಹೋಯ್ತು ಅಂತಂದರೆ, ಹೋಗೋದಿರಲಿ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ, ಅಥವಾ ಯಾವುದೋ ಒಂದು ಮಗುಗೆ ಏನೋ ಬಂತು ಕೋವಿಡ್ ಅಂತಂದರೆ, ಯಂಗ್ ಪೇರೆಂಟ್ಸ್ ಆರ್ ನಾಟ್ ವ್ಯಾಕ್ಸಿನೇಟೆಡ್, ಹೌ ವಿಲ್ ದೇ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ದಿ ಚಿಲ್ಡ್ರನ್? ದಟ್ಸ್ ವಾಟ್ we are pushing for universal vaccination. ರೈಟ್. ಎಲ್ರಿಗೂ ಆಗಬೇಕಾಗುತ್ತೆ. ಓಕೆ ಓಕೆ. ಆಮೇಲೆ ಎರಡನೇದು ಫೀಸರ್ದು ತಾವು ಹೇಳಿದ್ರೆ, ಫೀಸರ್ದಲ್ಲಿ ಅದು RNA ವ್ಯಾಕ್ಸಿನ್, ಫೀಸರ್ ಆಗಲಿ ಮಾಡರ್ನಾ ಆಗಲಿ, ಅವೆರಡೂ ದೇ ಹ್ಯಾವ್ ಟು ಬಿ ಸ್ಟೋರ್ಡ್ ಅಟ್ -70 ಡಿಗ್ರಿ ಸೆಂಟಿಗ್ರೇಡ್. ರೈಟ್. ಅದು ಆ ಸ್ಟೋರ್ ನಮ್ಮಲ್ಲಿ ಇಲ್ಲ, ಆ ಚೈನು.
ಅದರಿಂದ ಬಟ್ ಫೀಸರ್ ವಾಂಟೆಡ್ ಟು ಗಿವ್ ದಟ್ ಅಲಾಂಗ್ ವಿತ್ ದಟ್ ಸ್ಟೋರಿಂಗ್ ಫೆಸಿಲಿಟಿ ದೇ ವಾಂಟೆಡ್ ಟು ಗಿವ್ ಇಟ್. ಓಕೆ ಬಟ್ ಏನಾಯಿತು, ದೇ ಸೆಡ್ ಓನ್ಲಿ ಒನ್ ಥಿಂಗ್, ಯು ಗಿವ್ ಅಸ್ ಇಂಡೆಮ್ನಿಟಿ. ಯಾರಿಗಾದ್ರೂ ಏನಾದರೂ ಅಡ್ವರ್ಸ್ ರಿಯಾಕ್ಷನ್ ಆಗಿ ಗೋ ಟು ದ ಕೋರ್ಟ್, ವಿ ಶುಡ್ ನಾಟ್ ಬಿ ಸಬ್ಜೆಕ್ಟೆಡ್ ಟು ಎನಿ ಕೋರ್ಟ್ ಲಿಟಿಗೇಷನ್ಸ್ ಅಂತ. ಓಕೆ ಸರ್ ಓಕೆ ಸರ್, ಪ್ರಾಬಬ್ಲಿ ಅದನ್ನು ನಾವು ಮಾತಾಡ್ತಿದ್ದೀವಿ ಅಂತ ಭಾರತ ಸರ್ಕಾರ ಹೇಳಿದೆ. ಇನ್ನೊಂದು ಸಣ್ಣ ಕ್ವಶನ್ ಸರ್, ನಾನು ಇಫ್ ಇಟ್ಸ್ ಎ ವೆರಿ ಸ್ಟುಪಿಡ್ ಕ್ವಶನ್ ಪ್ಲೀಸ್ ಪ್ಯಾರ್ಡನ್ ಮೀ. ಈಗ ದೊಡ್ಡವ್ರಿಗಾಯಿತು ಫಸ್ಟ್ ವೇವಲ್ಲಿ, ಸೆಕೆಂಡ್ ವೇವ್ನಲ್ಲಿ ನೀವು ಹೇಳ್ದಂಗೆ ಯಂಗ್ ಪಾಪ್ಯುಲೇಷನ್ ವರ್ ಅಫೆಕ್ಟೆಡ್, ಥರ್ಡ್ ವೇವಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಹೌ ಮೆನಿ ವೇವ್ಸ್ ಆರ್ ಎಕ್ಸ್ಪೆಕ್ಟೆಡ್ ಬೇಸಿಕಲಿ? See, ವಾಟ್ ಅಬೌಟ್ ದಿ ಫೋರ್ತ್ ಫಿಫ್ತ್ ವೇವ್ ದೆನ್? No. You see, this is something which we have to look at in a very dispassionate way. Okay. The Spanish flu only there were 3 waves, distinct 3 waves. 1918 ಇಂದ Yes, 1920. that is only. But ಆದಮೇಲೆ 2009 and 2010 ಅಲ್ಲಿ H1N1 ಇನ್ಫೆಕ್ಷನ್ ಇನ್ಫ್ಲೂಯೆನ್ಸಾ ಬಂತು. Okay. ಅದು there were only 2 waves. Okay. ಬಟ್ ಈ ಕೊರೋನಾ ವೇವ್ ಅಲ್ಲಿ ಫಸ್ಟ್ ವೇವ್ ಆಗಿದೆ, ಸೆಕೆಂಡ್ ವೇವ್ ವಿ ಆರ್ ಇನ್ ದ ರಿಸೀಡಿಂಗ್ ಸ್ಟೇಜ್ ಆಫ್ ದ ಸೆಕೆಂಡ್ ವೇವ್. ಬಟ್ ವಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎ ಥರ್ಡ್ ವೇವ್ ಬಿಕಾಸ್ ಆಫ್ ದಿ ವೇರಿಯಸ್ ಮಿಸ್ಟೇಕ್ಸ್ ವಿಚ್ ವಿ ಹ್ಯಾವ್ ಡನ್. Right. ಈಗ ನಾವು ಇಫ್ ಯು ಹ್ಯಾಡ್ ಆಲ್ರೆಡಿ ವ್ಯಾಕ್ಸಿನೇಟೆಡ್ ಬೈ ದ ಟೈಮ್ ದ ಸೆಕೆಂಡ್ ವೇವ್ ಕೇಮ್ ಇನ್, probably we could have avoided the third wave. Now third wave is inevitable. Okay. Again, the fourth and fifth waves, it depends on 2 things. One is how many people you whom are will going, it infect? Fourth wave? no, yeah, that's what how many people you are going to vaccinate. Okay. The more you people you vaccinate, the lesser the chances of another wave. True. When the third wave is the mutation, True. how the How virus is going to mutate. mutating ಆಗುತ್ತೆ. ಈಗ ಏನಾಗುತ್ತೆ, Right, sir. delta and beta variant, they are because of the mutations. Yeah, very true, sir. Bhaskar sir, last 30 seconds for you, sir. ಕ್ಷಮಿಸಿ, ಸಮಯದ ಅಭಾವ. ತಮ್ಮ ಕಡೆಯ ಪ್ರತಿಕ್ರಿಯೆ ಸರ್ ದಯವಿಟ್ಟು. ಇಲ್ಲ, ಈಗ 30 ಸೆಕೆಂಡ್ ಅಲ್ಲಿ ಏನು ಹೇಳಲಿಕ್ಕಿಲ್ಲ, ಅದು ಬೇರೆ ಮಾತು. ಆದ್ರೆ ನಮ್ಗೆ ಸಮಸ್ಯೆ ಅಂತಂದ್ರೆ ಸರ್ಕಾರ ಇನ್ನಾದ್ರೂ ಯಾಕೆಂದ್ರೆ ಇದು ಜನರ ಜೀವನ್ ಮರಣದ ಪ್ರಶ್ನೆ. Okay. ಇನ್ನಾದ್ರೂ ತನ್ನ ಪ್ರತಿಷ್ಠೆಗಳನ್ನೆಲ್ಲ ಬದಿಗಿಟ್ಟು, ಈಗ ನೋಡಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಹೇಳೋದು ಕೇಂದ್ರ ಸರ್ಕಾರದಲ್ಲಿ ಮಾಹಿತಿ ಇರ್ತದೆ. Okay, sir. ಆ ಜನಸಂಖ್ಯೆ ಆಧಾರದ ಮೇಲೆ ವ್ಯಾಕ್ಸಿನೇಷನ್ ಆಯಾ ರಾಜ್ಯಗಳಿಗೆ ಹೋಗೋ ಹಾಗೆ ಒಂದು ಸಾಮಾನ್ಯವಾದಂತ ಒಂದು ನೀತಿಯನ್ನ ಪ್ರಕಟಿಸಬೇಕು. Okay. ನೀವು 20 ಕೋಟಿ ಇರೋ ಉತ್ತರ ಪ್ರದೇಶ ಮಾತ್ರ ನಿಮ್ಗೆ ಕಾಣಿಸ್ಬೇಕು, 6 ಕೋಟಿ ಮಾತ್ರ ಇರೋಂತ ಕರ್ನಾಟಕ ಕಾಣಿಸ್ಬೇಕು ಅಂತ ಹೇಳಿಲ್ಲ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡುಗಳು ಕೂಡ ಕೇಂದ್ರ ಸರ್ಕಾರ ಕಾಣ್ಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಆಗ್ತಾ ಇದೆ ಈ ವ್ಯಾಕ್ಸಿನೇಷನ್ ಹಂಚೋದ್ರಲ್ಲಿ ಹೇಳೋ ಭಾವನೆ ಬರಬಾರ್ದು. ಯಾಕೆಂದ್ರೆ ಇವರು ಏನು 21ರಿಂದ ನೀವು ಏನು ಉಚಿತ ಕೊಡ್ತೀರಿ, ಆ ಕೊಡೋದ್ರಲ್ಲಿ ಆ ಭಾಗದ ಜನರು ಕೂಡ ನತದೃಷ್ಟರಾಗಿ ಉಳಿಬಾರ್ದು ಅಂತ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿದ್ರೆ ಹೆಚ್ಚು ಒಳ್ಳೆಯದು ಹೇಳ ಅನ್ಸುತ್ತೆ. ಫ್ಯಾಂಟಾಸ್ಟಿಕ್. ಸುಧೀಂದ್ರ ಸರ್, ದಯವಿಟ್ಟು ಕ್ಷಮಿಸಿ, ಸಮಯದ ಅಭಾವ. ಪ್ಲೀಸ್ ನಿಮ್ಮ ಕಡೆಯ ವೆರಿ ವೆರಿ ಕ್ವಿಕ್ ರಿಯಾಕ್ಷನ್ ಸರ್, ಪ್ಲೀಸ್. ಸರ್, ಅತ್ಯಂತ ಕಟ್ಟೆಚ್ಚರದಲ್ಲಿ ಅನ್ಲಾಕ್ ಪ್ರಕ್ರಿಯೆ ನಡಿಬೇಕು. Fine. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸೂತ್ರದಲ್ಲಿ ನಡಿಬೇಕು. ಫ್ಯಾಂಟಾಸ್ಟಿಕ್ ಸರ್. ರವೀಂದ್ರ ಸರ್, ಪ್ಲೀಸ್ ವೆರಿ ಕ್ವಿಕ್ಲಿ ಸರ್. ಸರ್ಕಾರ ಜವಾಬ್ದಾರಿ ಮತ್ತು ನಾಗರಿಕರ ಪ್ರಜ್ಞೆ ಜವಾಬ್ದಾರಿ ಎರಡು ಕೂಡ ನಾಗರಿಕರು ಕೂಡ ಮೊದಲು ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು. Okay. ವ್ಯಕ್ತಿಗತವಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತ ಒಂದು ಜೀವನ ಶೈಲಿ ನಾವು ರೂಢಿಸ್ಕೊಳ್ಬೇಕು ಕಡ್ಡಾಯವಾಗಿ. ಓಕೆ, ಫೈನಲಿ ಬಾಯ್ಲಿಂಗ್ ಪಾಯಿಂಟ್ ಏನು ಅಂತಂದ್ರೆ, ಲಾಕೋ ಅನ್ಲಾಕೋ ಮತ್ತೊಂದೋ ಮಗದೊಂದೋ ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ಒಂದು ವ್ಯಾಕ್ಸಿನೇಷನ್ ಸಂಪೂರ್ಣವಾಗಿ ಹಾಕ್ಸ್ಕೋಬೇಕು, ಇಲ್ಲ ಅಂತಂದ್ರೆ ಇನ್ಫೆಕ್ಟ್ ಆಗಿ ಅದು ವಾಸಿ ಆಗಬೇಕು, ಆಂಟಿಬಾಡಿ ಡೆವಲಪ್ ಆಗಬೇಕು. ಪ್ರಾಬಬ್ಲಿ ದಟ್ ಇಸ್ ಓನ್ಲಿ 2 ಆಪ್ಷನ್ ದಿ ಮೊಮೆಂಟ್. ಪ್ರಭುದೇವ್ ಸರ್, ಪ್ಲೀಸ್ ಕ್ವಿಕ್ಲಿ ಸರ್. ನಮ್ಮ ಜೀವ ನಮ್ಮ ಕೈಯಲ್ಲ, ಬೇರೆಯವ್ರ ಜೀವ ಕೂಡ ನಮ್ಮ ಕೈಯಲ್ಲಿ. ಎಕ್ಸಾಕ್ಟ್ಲಿ, ಫ್ಯಾಂಟಾಸ್ಟಿಕ್, ಸೋ ಬ್ಯೂಟಿಫುಲ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.